ಹಲೋ ಫಸ್ಟ್ ವಿಡಿಯೋ ಬರುತ್ತಾರೆ, ಶುರು ಮಾಡೋಣ. ಕರ್ನಾಟಕದ ಸಮಸ್ತ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಪೆಟ್ರೋಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್ ಬರೀ 3,000 ಓಡಿದೆ. ಬರೀ 3,000 ಓಡಿದೆ. ಇದು 12 ಏರ್ ಬ್ಯಾಗ್ ಬರುತ್ತೆ. 12 ಏರ್ ಬ್ಯಾಗ್ ಬರುತ್ತಾ? ಎವ್ರಿ ಮಂತ್ ತುಂಬಾನೇ ಟೈರ್ಗಳು ಸೇಲ್ ಆಗುತ್ತೆ. ಮತ್ತೆ ಒಂದು ಹಾರ್ಡ್ ಟಾಪ್ ಇದೆ, ಒಂದು ಸಾಫ್ಟ್ ಟಾಪ್ ಇದೆ. ಸಿಂಗಲ್ ಓನರ್ 4x4 ಡೀಸೆಲ್ ಮ್ಯಾನ್ಯುವಲ್ ಗಾಡಿಗಳೇ ಆಗಿದೆ. ಇದು ಬಲಿನೋ ಆಲ್ಫಾ. ಇದು ನೋಡಿ ಪ್ರೊಜೆಕ್ಟರ್ ಲೈಟ್ಸ್ ಇಂದ ಹಿಡಿದು ಎಲ್ಲ ಬರುತ್ತೆ. ಸಿಂಗಲ್ ಓನರ್ ಗಾಡಿ 21 ಮಾಡಲ್ 4 ವೀಲ್ ಡ್ರೈವ್ ಲಿಮಿಟೆಡ್ ಎಡಿಷನ್ ಇದು. ಹೌದಾ? ಸಿಂಗಲ್ ಓನರ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರುವಂತ ಗಾಡಿ. ಆಮಿಯೋ ಪೆಟ್ರೋಲ್ ವೆಹಿಕಲ್ ಬರೀ 15,000 ಓಡಿದೆ. ಬರೀ 15,000 ಓಡಿದೆ. ಇದು ಸೇಮ್ ಪೋಲೋ ಗಾಡಿನೇ, ದುಡ್ಡೇ ತರೋದ್ ಬೇಡ, ಪೂರ್ತಿ ಲೋನ್ ಆಗುವಂತ ಒಳ್ಳೆ ಬ್ಯೂಟಿಫುಲ್ ಆಗಿರೋಂತ ಗಾಡಿ. ನಮಗೆ ಗೊತ್ತು, ನಾವು ಒಂದೊಂದು ಟೈಮಲ್ಲಿ ನನಗೇನೆ ಇವತ್ತು ಹಿಂಗಿದ್ದೀವಿ, ಓಕೆ, ಒಂದು ಟೈಮಲ್ಲಿ ನಾವು ಎಷ್ಟೊಂದು ಪ್ರಯತ್ನ ಮಾಡಿದಾಗ ಸಕ್ಸಸ್ ಆಗಿರೋ ನೋಡಿ ಹೆಂಗೆ ಅನ್ನಿಸ್ಬಿಡುತ್ತೆ ಮನಸ್ಸಿಗೆ. ಅಂದರೆ ಯಾರೋ ಸುಮ್ಮನೆ ಹಿಂಗೆ ಬಿಸಾಕಿದ ಕಲ್ಲಿ ಬೀಳ್ತಾವ ಹಣ್ಣು, ನಾವು ಕಷ್ಟ ಬಿದ್ದು ಬೆಳಗ್ಗೆ ಏನು ಹೊಡೆದಿರ್ತೀವಿ ಬೀಳೋಲ್ಲಪ್ಪ, ಅದೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಆದರೆ ಪ್ರಯತ್ನ ಬಿಡಬಾರ್ದು. ಏನು ಮಾಡೋದು? ಇವಾಗ ನಮಗೆ ಯಾರು ಪಾಪ ನಮ್ಗೆ ಕೊಟ್ಟಿರ್ತಾರೋ ಅವ್ರ ಗಾಡಿ ಸೇಫಾಗಿ ಇಟ್ಟಿರ್ತೀವಿ, ನಮ್ಮವೇ ಹೊರಗಡೆ ಬಿಟ್ಟಿರ್ತೀವಿ. ಏನಕ್ಕೆ ಅಂದರೆ ಈಗ ನಮ್ದು ಹೆಂಗನ ಇರಲಿ, ಕೊಟ್ಟವ್ರು ಫಸ್ಟ್ ನೀಟಾಗಿ ಇಟ್ಕೋಬೇಕಲ್ವ. ಅದಕ್ಕೆ ಏನು ಮಾಡ್ತೀವಿ ನೋಡಿ, ನಮ್ಮವೇ ತೆಗೆದು ಹೊರಗೆ ಎಸ್ದು ಬೇರೆಯವ್ರ ಗಾಡಿಗಳು ಹೊರಗಡೆ ಬಿಟ್ಕೊಂಡಿರ್ತೀವಿ. ಇದು ಗಾಡಿ ಬಂದು ಸಿಂಗಲ್ ಓನರ್ 22 ಮಾಡಲ್. 22 ಮಾಡಲ್ ಸಿಂಗಲ್ ಓನರ್. ಯಾರೆಲ್ಲ ಈ ಸರಿ ಯುಗಾದಿ ಹಬ್ಬ ಭರ್ಜರಿ ಮಾಡ್ಬೇಕು ಅಂತಿದಾರೋ ಬರ್ಲಿ, ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಮಾಡಲ್ ಗಾಡಿಗಳು ಹ್ಯಾಪಿಯಾಗಿ ಫುಲ್ ಮ್ಯಾಕ್ಸಿಮಮ್ ಲೋನ್ ಕೂಡ ಮಾಡಿ ಕೊಡೋಣ. 18.5 ಲಕ್ಷ ಗಾಡಿ, 6.5 ಲಕ್ಷ ಡಿಸ್ಕೌಂಟ್ ಮಾಡಿ 12 ಲಕ್ಷಕ್ಕೆ ಕೊಟ್ಬಿಡೋಣ. 12 ಲಕ್ಷಕ್ಕೆ ಸಿಗುತ್ತೆ ನೋಡಿ. 23 ಮಾಡಲ್ ಸಿಂಗಲ್ ಓನರ್, ಬರೀ 3,000 ಓಡಿರತಕ್ಕಂತ ವೆಹಿಕಲ್. ಸಿಂಗಲ್ ಓನರ್ ಮಾಡಲ್ ಗಾಡಿಗಳೇ ನಮ್ಮಲ್ಲಿ ಅವೈಲೇಬಲ್ ಇದೆ. ಎರ್ಟಿಗಾ ZXi ಪ್ಲಸ್ ಫುಲ್ ಟಾಪ್ ಎಂಡ್ ಪೆಟ್ರೋಲ್ ಹೈಬ್ರಿಡ್ ಸಿವಿಟಿ ಅಂದ್ರೆ ಗೊತ್ತಲ್ಲ, ಗಾಡಿ ಹಿಂದೆ ಬರಲ್ಲ, ಹಿಂದೆ ಹೋಗಲ್ಲ. ಗ್ರ್ಯಾಂಡ್ ಐಟನ್ ನಿಯೋಸ್ 2020 ಮಾಡಲ್ ಬರುತ್ತೆ ಈ ಗಾಡಿ. ಮಾರ್ಕೆಟ್ ಅಲ್ಲಿ ನೀವು ಎಲ್ಲಿ ವಿಚಾರಿಸಿದ್ರು ಒಂದು 6.5 ಲಕ್ಷ 6.3 ಲಕ್ಷ ಇದೆ. ನಮ್ದು ಕೋಟಿಂಗ್ ಇರೋದೇ 6,40,000 ಕೋಟಿಂಗ್ ಇರೋದು. ಅದಕ್ಕೆ ಹೇಳಿದ್ ನಾನು ಕಾಂಪಿಟೇಟಿವ್ ಪ್ರೈಸ್ ಅಂತ. ಫೈನಲ್ ಆಗಿ ಯಾರು ಬಂದ್ರು 5,90,000 ಕೊಟ್ಬಿಡೋಣ. 5,90,000 ಗೆ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ವಿತ್ ಇನ್ 1 ಡೇಲಿ ಎಲ್ಲಾ ಗಾಡಿಗೂ ನೀವು ಪ್ರೊಫೈಲ್ ಎಲ್ಲ ರೆಡಿ ತಗೊಂಬಂದ್ರೆ ವಿತ್ ಇನ್ ಡೇನೇ ಡೆಲಿವರಿ ಕೊಡ್ತೀವಿ. ಮಾಡಿ ಬಟನ್ ಸ್ಟಾರ್ಟ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ 12.5 ಲಕ್ಷ ಇದೆ. 13 ಲಕ್ಷ ಕೊಟ್ಟು ನೀವು ಹೊಸ ತಗೊಳಕ್ಕಿನ್ನ ನಮ್ಮ ಹತ್ರ ಬಂದ್ರೆ ನಿಮ್ಗೆ ಜಸ್ಟ್ 9,40,000 ಕೊಟ್ಬಿಡೋಣ. 9,40,000ಕ್ಕೆ 23 ಮಾಡಲ್ ಸಿಂಗಲ್ ಓನರ್ ಟೊಯೋಟಾ ಗ್ಲಾನ್ಸಾ. ಸಿಂಗಲ್ ಓನರ್ ಬರೀ 14 ಮಂತ್ ಓಲ್ಡ್ ವೆಹಿಕಲ್, ಬರೀ 14 ತಿಂಗಳು ಓಲ್ಡ್ ಅಂದ್ರೆ 23 ಮಾಡಲ್. ಎಂಡ್ ಮಾಡಲ್ ಗಾಡಿ. ಗಾಡಿ ಬಂದು ಸಿಂಗಲ್ ಓನರ್ ಟಾಪ್ ಎಂಡ್ ಗಾಡಿ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಸನ್ ರೂಫ್ ಎಲ್ಲ ಫ್ಯೂಚರ್ ಇದೆ ನೋಡಿ. 19,000 ಓಡಿದೆ. ಜಸ್ಟ್ 10 ಲಕ್ಷ ಫೈನಲ್ ಆಗುತ್ತೆ. 10 ಲಕ್ಷಕ್ಕೆ ವಿತ್ ಸನ್ ರೂಫ್ ಬರ್ತಕ್ಕಂತ ಡೀಸೆಲ್ ವೆಹಿಕಲ್. ಡೀಸೆಲ್ ಎರ್ಟಿಗಾ ಯಾವ ಮಾಡಲ್ ಸರ್? 18 ಮಾಡಲ್ 8,95,000 ಕೋಟಿಂಗ್ ಇದೆ. ವಿಡಿಯೋ ನೋಡ್ಕೊಂಡು ನಿಮ್ ಕಡೆಯಿಂದ ಯಾರೇ ಬಂದ್ರು 8,30,000 ಕೊಟ್ಬಿಡೋಣ. ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ವ್ಯಾಗನರ್ 18 ಮಾಡಲ್ ಬರೀ 44,000 ಓಡಿದೆ. ಬರೀ 44,000. ಹಬ್ಬದ ಪ್ರಯುಕ್ತ 4,35,000 ಫೈನಲ್ ಆಗುತ್ತೆ. ZXi ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಡಿಸೈರ್ ನಿಮ್ಗೆ 6,75,000 ಆಗುತ್ತೆ. ಫುಲ್ ಟಾಪ್ ಎಂಡ್, ಅದರಲ್ಲೂ 21 ಮಾಡಲ್ ಗಾಡಿ ಬರೀ 60,000 ಓಡಿರೋಂತ ಗಾಡಿ ಕೊಡೋಣ. ಏನ್ ಪ್ರೈಸ್ ಆಗುತ್ತೆ ಸರ್ ಇದು? 16 ಮಾಡಲ್ ಸಿಂಗಲ್ ಮಾಡಲ್ 14 ಮಾಡಲ್ ಕೊಡೋ ಪ್ರೈಸ್ ಅಲ್ಲಿ 16 ಮಾಡಲ್ ಇಕೋ ಸ್ಪೋರ್ಟ್ಸ್ ಜಸ್ಟ್ 4,95,000 ಫೈನಲ್ ಆಗುತ್ತೆ. 4,95,000 ರೂಪಾಯಿಗೆ 16 ಮಾಡಲ್ 16 ಮಾಡಲ್ ಸಿವಿಟಿ ಹೌದು. ಅರ್ಧ ಪ್ರೈಸ್ ಕೊಟ್ಬಿಡೋಣ. 4,85,000ಗೆ 17 ಮಾಡಲ್ ಮಾರುತಿ ಸುಜುಕಿ ಇಗ್ನಿಸ್ ಸಿಂಗಲ್ ಓನರ್ ಗಾಡಿ 5,25,000ಗೆ ಫೈನಲ್ ಆಗುತ್ತೆ. 16 ಮಾಡಲ್ ಸಿಂಗಲ್ ಓನರ್ ಬರೀ 15,000 ಕಿಲೋಮೀಟರ್ ಓಡಿರ್ತಕ್ಕಂಥ ಆಮಿಯೋ ಸಿಗುತ್ತೆ. ಸನ್ ರೂಫ್ ಇರುವಂತ 4 ವೀಲ್ ಡ್ರೈವ್ ಇರುವಂತ ನೀವು SUV ವೆಹಿಕಲ್ ಅಲ್ಲಿ ಜಸ್ಟ್ 4,30,000 ಕೊಡೋಣ. 40,000 ಚಿಲ್ಲರೆ ಓಡಿದೆ, ಇದು 50,000 ಓಡಿದೆ. ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಹಬ್ಬದ ಪ್ರಯುಕ್ತ ಅಂತ ಹೇಳಿ ಇದು ಜಸ್ಟ್ 13,80,000ಗೆ 2 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇರೋ ಗಾಡಿ ಕೊಡೋಣ. 70,000 ನೋಡಿದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನೋಡಿ. ನಾವೇನ್ ಗೊತ್ತಾ, ಈಗ ಹೊಸ ಮಾಡೆಲ್ ಗಾಡಿಗಳು ತಗೊಂಡ್ಬಂದ್ರೆ ಆ ಗಾಡಿ ಅಷ್ಟು ಮನ್ಸಿಗೆ ಇಷ್ಟ ಆಗಬೇಕು. 2016 ಮಾಡಲ್ 1.4 20+ ಮೈಲೇಜ್ ಬರುವಂತ ಗಾಡಿ ನಿಮ್ಗೆ 10 ಲಕ್ಷ
9 ಲಕ್ಷ 9 ಲಕ್ಷ 8.5 ಲಕ್ಷ ಏನಿಲ್ಲ, ಜಸ್ಟ್ 7,90,000 ಆಗುತ್ತೆ. ಕರೆಕ್ಟ್ ಆಗುತ್ತೆ ನೋಡಿ. ಸಿಂಗಲ್ ಓನರ್ ಗಾಡಿ. ಈ ಗಾಡಿ ತಗೊಂಡವ್ರು ತುಂಬಾ ಲಕ್ಕಿ. ಸನ್ ರೂಫ್ ಬರುತ್ತೆ, ವೆಂಟಿಲೇಷನ್ ಸೀಟ್ ಅಡ್ಜಸ್ಟ್ಮೆಂಟ್. ಹೊಸ ಗಾಡಿ ಇವಾಗ 25.5 ಲಕ್ಷ ಇದೆ. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಯುಗಾದಿ ಹಬ್ಬದ ಪ್ರಯುಕ್ತ ಈ ಗಾಡಿನ 14 lakhs ಕೊಟ್ಬಿಡ. 14 ಲಕ್ಷಕ್ಕೆ ಕಿಯಾ ಸೆಲ್ಟೋಸ್ ಸಿಗುತ್ತಾ ನಿಮ್ಗೆ? ಬ್ರ್ಯಾಂಡ್ ನ್ಯೂ ಕಂಡೀಷನ್, ಹೊಸ ಶೋರೂಮ್ ಇಂದ ತಗೊಂಡ್ರೆ ಏನಾಗುತ್ತೋ ಅದೇ ತರ ಫೀಲ್ ಇದೆ. ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್ ಗಾಡಿ 3 ಲಕ್ಷಕ್ಕೆ ಆಗುತ್ತೆ. 3 ಲಕ್ಷಕ್ಕೆ 22 ಮಾಡಲ್, ಜಸ್ಟ್ 13,000 ನೋಡಿದೆ. 13,000 ಓಡಿದ್ಯಾ? ಬರೀ 13,000 ಓಡಿರುವಂತ, ಇನ್ನೂ ಫ್ರೀ ಸರ್ವಿಸ್ ಕೂಡ ಬ್ಯಾಲೆನ್ಸ್ ಇರುವಂತ 22 ಮಾಡಲ್ ಸಿಂಗಲ್ ಓನರ್ ಹುಂಡೈ ಕ್ರೆಟಾ. ಕವರ್ ಕೂಡ ರಿಮೂವ್ ಆಗಿಲ್ಲ, ನೋಡಬಹುದು. ಗಾಡಿ ಹೊಸ ಗಾಡಿ 19 ಲಕ್ಷ ಇದೆ. ಫೈನಲ್ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 14,50,000 ಆಗುತ್ತೆ. 22 ಮಾಡಲ್ ಬರೀ 13,000 ಓಡಿರ್ತಕ್ಕಂಥ ಸಿಂಗಲ್ ಓನರ್ ಕ್ರೆಟಾ ಮಾಡಲ್ ಗಾಡಿಗಳು ಇರೋದ್ರಿಂದ ಯಾವ್ದೇ ತರ ಕೊಡೋ ನಮಗೂ ಟೆನ್ಷನ್ ಇಲ್ಲ. ಅದು ಆಕ್ಸಿಡೆಂಟ್ ಇರುತ್ತೆ, ಏನಾದ್ರು ರೋಡಲ್ಲಿ ನಿಂತು ಹೋಗುತ್ತೆ, ಆ ತರ ನಮಗೂ ಟೆನ್ಷನ್ ಇರಲ್ಲ. ತಗೊಂಡವ್ರಿಗೂ ಯಾವ್ದೇ ತರ ಟೆನ್ಷನ್ ಇರಲ್ಲ. ಸರ್ವಿಸ್ ಇಷ್ಟ ಇರುತ್ತೆ, ಗಾಡಿ ಸೂಪರ್ ಆಗಿರುತ್ತೆ, ಆರಾಮಾಗಿ ತಗೊಂಡು ಎಂಜಾಯ್ ಮಾಡ್ಕೊಂಡು. ಯಾವ ಟೆನ್ಷನ್ ಇಲ್ಲ, ಕೊಟ್ಟವ್ರಿಗೂ ಟೆನ್ಷನ್ ಇಲ್ಲ, ತಗೊಂಡ್ ಹೋದವ್ರಿಗೂ ಟೆನ್ಷನ್ ಇಲ್ಲ, ತಗೊಂಡೋಗೋರ್ಗೂ ಟೆನ್ಷನ್ ಇಲ್ಲ. 68,000 ಕಿಲೋಮೀಟರ್ ಅಷ್ಟು ಜೆನ್ಯೂನ್ ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್. ಇದು ಕನ್ವರ್ಟೇಬಲ್ ಟಾಪ್ ಕೂಡ. ನಿಮಗೆ ಬೇಕು ಅಂದ್ರೆ ಕ್ರೇಜ್ ಇರೋರು, ಈಗ ವೀಕೆಂಡ್ಸ್ ಈ ತರ ಹಬ್ಬಕ್ಕೆ ಹೋಗ್ಬೇಕು, ವಿಲೇಜ್ ಗಳಿಗೆ ಹೋಗ್ಬೇಕು ಅಂದಾಗ ನೀವು ಟಾಪ್ ನ ರಿಮೂವ್ ಮಾಡ್ಕೊಂಡು ಓಡಿಸಬಹುದು. 4x4 ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್ ಗಾಡಿ. ಇದು ಗಾಡಿ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಾರ್ದು, ಆ ತರ ಒಂದ್ ಪ್ರೈಸ್ ಕೊಡ್ತೀನಿ. ಜಸ್ಟ್ 13,25,000 ಕೊಟ್ಬಿಡ. 13,25,000 21 ಮಾಡಲು. 7,25,000 ಗೆ 21 ಮಾಡಲು. ಮೇಲೆ ಕ್ಯಾರಿಯರ್, ಫುಟ್ ರೆಸ್ಟ್, ಸೀಟ್ ಕವರ್ಸ್ ಎಲ್ಲ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಕೂಡ ಆಗುತ್ತೆ, ಲೋನು ಆಗುತ್ತೆ. ಹೌದು, ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? 15 lakh ಫೈನಲ್ ಆಗುತ್ತೆ. 15 ಲಕ್ಷಕ್ಕೆ 26 ಲಕ್ಷ ಗಾಡಿ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 2,40,000 ರೂಪಾಯಿಗೆ ಸಿಂಗಲ್ ಓನರ್ ಹುಂಡೈ ಇಯಾನ್ ಆಗುತ್ತೆ ನೋಡಿ. ಸಾರಿ, ಇದು ಸಿಂಗಲ್ ಓನರ್. 2.5 ಲಕ್ಷ ಫೈನಲ್. 2.5 ಲಕ್ಷಕ್ಕೆ ಇಯಾನ್ ಆಗುತ್ತೆ ನೋಡಿ. ಬರೀ 60,000 ಓಡಿರುವಂತ ಸಿಂಗಲ್ ಓನರ್ ಐಟಮ್ 2,50,000 ಫೈನಲ್ ಆಗುತ್ತೆ. 2.5 ಲಕ್ಷಕ್ಕೆ ಸಿಂಗಲ್ ಓನರ್ ಬರೀ 60,000 ಓಡಿರ್ತಕ್ಕಂಥ ಐಟಮ್ ಸಿಗುತ್ತೆ ನಿಮಗೆ, ಸಿಂಗಲ್ ಓನರ್. ಈ ವಿಡಿಯೋ ನಮ್ ಕಡೆಯಿಂದ ನೋಡ್ಕೊಂಡು ಯಾರೇ ಬಂದ್ರು 5,50,000 ಗೆ ಫೈನಲ್ ಆಗುತ್ತೆ. ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಸಿಗುತ್ತೆ. i20 ಇದು ಎಲೈಟ್ i20 ನಂಬರ್ ಕೂಡ ಚೆನ್ನಾಗಿದೆ. 5,20,000 ಆಗುತ್ತೆ. 17 ಮಾಡಲ ಹುಂಡೈ ಎಲೆಂಟ್ರಾ 16 ಮಾಡಲ್ ಸಿಂಗಲ್ ಓನರ್. 20 ಮೈಲೇಜ್ ಟಚ್ ಆಗುತ್ತೆ, ಯಾಕೆಂದ್ರೆ ಡೀಸೆಲ್ ಆಗಿರೋದ್ರಿಂದ. ಇದು ಎಕ್ಸ್ಪ್ರೆಸ್ ಬರೀ 60,000 ಓಡಿದೆ. ಬರೀ 60,000 ಡೀಸೆಲ್ ಮ್ಯಾನ್ಯುವಲ್, ಅದು ಟಾಪ್ ಎಂಡ್. ಅದಕ್ಕಿಂತ ಟಾಪ್ ಎಂಡ್ ಇದೆ. ಅದಕ್ಕಿಂತ ಟಾಪ್ ಎಂಡ್. ನಿಮ್ಗೆ 6 ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. 6 ಏರ್ ಬ್ಯಾಗ್ ಬರುತ್ತಾ? ಓಕೆ. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 8,75,000 ಫೈನಲ್ ಆಗುತ್ತೆ. 8,75,000 ರೂಪಾಯಿಗೆ ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಕ್ರೆಟಾ ಸಿಗುತ್ತೆ ನಿಮ್ಗೆ. 4,90,000 ಆಗುತ್ತೆ. 4,90,000 ರೂಪಾಯಿಗೆ ಇನ್ನೋವಾ ಕೊಡ್ತೀರಾ? 20 ಮಾಡಲ್ ನ್ಯೂ ಶೇಪ್ ವೆಹಿಕಲ್ ಇದೆ. ಜಸ್ಟ್ 50,000 ಓಡಿದೆ. ಜಸ್ಟ್ 50,000 ಓಡಿದೆ ಇದು. ಇದು ಗಾಡಿ ಹೊಸದ್ ಬಂದು ಒಂದು 17-18 ಲಕ್ಷ ಇದೆ. 12.5 ಲಕ್ಷ ಆಗುತ್ತೆ. 12.5 ಲಕ್ಷಕ್ಕೆ 2020 ಮಾಡಲು. ಹೌದು, ಸಿಂಗಲ್ ಓನರ್. 8,75,000 ರೂಪಾಯಿಗೆ 22 ಮಾಡಲು ಸಿಂಗಲ್ ಓನರ್. ಇದು ಗಾಡಿ ಬಂದು 48,000 ಓಡಿದೆ. 48,000 ಅಷ್ಟೇ ಓಡಿದೆ. 16.5 ಲಕ್ಷ ಹೊಸ ಗಾಡಿ ಇದೆ. ಬರೀ 40,000 ಓಡಿದೆ. 40,000 11,25,000 ಕೋಟಿಂಗ್ ಇರೋದು. ವಿಡಿಯೋ ನೋಡ್ಕೊಂಡು ಹಬ್ಬದ ಪ್ರಯುಕ್ತ ಯಾರೇ ಬಂದ್ರು 10,50,000 ಫೈನಲ್ ಆಗುತ್ತೆ. 10.5 ಲಕ್ಷಕ್ಕೆ ಆಗುತ್ತೆ ನೋಡಿ. XL6 ಟಾಪ್ ಎಂಡ್ ವೆಹಿಕಲ್, ಸಿಂಗಲ್ ಓನರ್, 21 ಮಾಡಲ್. 21 ಮಾಡಲ್ ಇದು. 50,000 ಓಡಿದೆ. ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ನಮ್ ಕೋಟಿಂಗ್ ಇರೋದು 11,25,000 ಕೋಟಿಂಗ್ ಇದೆ. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 10,70,000 ಕೊಟ್ಬಿಡೋಣ. ಇದು 10,70,000, ಇದು 10,25,000. 8,30,000 ರೂಪಾಯಿಗೆ 18 ಮಾಡಲ್ ಎರ್ಟಿಗಾ ಪೆಟ್ರೋಲ್ ವೆಹಿಕಲ್. ಲೋ ಬಜೆಟ್ ಅಲ್ಲಿ ಎರ್ಟಿಗಾ ನೋಡ್ತೀನಿ ಅನ್ನೋರ್ಗೆ ಜಸ್ಟ್ 6,35,000 ಆಗುತ್ತೆ. ಯೋಚನೆ ಮಾಡಿ ಬನ್ನಿ, ಆರಾಮಾಗಿ ತಗೊಳ್ಳಿ, ಯೂಸ್ ಮಾಡಿ. ನಿಮ್ಗೆ ಯಾವತ್ತು ಬೇಜಾರಾಗುತ್ತೋ ಮತ್ತೆ ತಗೊಂಡ್ಬಂದು ನಮ್ಗೆ ಸೇಲ್ ಮಾಡಿ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕರ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕೋಲಾಲ್. ಒನ್ ಮೋರ್ ಟೈಮ್ ನಾವು ಇವತ್ತು ಫ್ರೆಂಡ್ಸ್ ಕಾರ್ಸ್ 365 ಬಂದಿದ್ವಿ. ಆಸ್ ಯೂಶುವಲ್ ನಮ್ ಜೊತೆ ಚೇತನ್ ಸರ್ ಇದ್ದಾರೆ, ಈ ಶೋರೂಮ್ ನ ಮಾಲೀಕರು ಅಂತಾನೆ ಹೇಳ್ಬೋದು. ನಮಸ್ತೆ ಸರ್, ಹೇಗಿದ್ದೀರಾ? ಸೂಪರ್. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಯಾವಾಗಿದೆ ಅಂತ ನಂಗೆ ಗೊತ್ತಿಲ್ಲ, ನೀವು ಮಾತ್ರ ರೆಡಿ ಆಗ್ಬಿಟ್ಟಿದ್ದೀರಾ ಚೆನ್ನಾಗಿ. ಇನ್ನೊಂದು ವಾರದಲ್ಲಿ ಯುಗಾದಿ ಹಬ್ಬ ಇದೆ. ಒಂದು ವಾರ, 30ನೇ ತಾರೀಕು ಯುಗಾದಿ ಹಬ್ಬ ಇದೆ. ಜೊತೆಗೆ ನಮ್ಮ ಮುಸ್ಲಿಂ ಬಾಂಧವರದು ರಂಜಾನ್ ಇದೆ, ಮೇನ್ ಹಬ್ಬ ಇದೆ. ನಮ್ಗೆ ಇವಾಗ ಈ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಅಂತ ಹೇಳ್ಬೋದು. ಎಲ್ಲರೂ ಯುಗಾದಿ ಹಬ್ಬನೇ ಮೊದಲನೇ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಕನ್ಸಿಡರ್ ಮಾಡೋದು. ಇಲ್ಲಿಂದಾನೇ ಎಲ್ಲಾ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ನ್ಯೂ ಇಯರ್ ಅಂದ್ರೆ ಯುಗಾದಿ ಹಬ್ಬನೇ ಅನ್ಸುತ್ತೆ ಅಲ್ವಾ? ಎಲ್ಲ ಊರ ಹಬ್ಬಗಳು, ಜಾತ್ರೆಗಳು ಪ್ರತಿಯೊಂದೂ ನಮ್ಗೆ ಶುರು ಆಗೋದೇನೆ ಯುಗಾದಿ ಹಬ್ಬದಿಂದಾನೆ.
ಅದಕ್ಕೋಸ್ಕರ ಈ ಸರಿ ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಸು, ಲೇಟೆಸ್ಟ್ ಮಾಡಲ್ಸು, ಕಡಿಮೆ ಹೊಡಿರೋಂಥ ಗಾಡಿಗಳು. ಇವಾಗ ಲೇಟೆಸ್ಟ್ ಆಗಿ ಏನೇನು ಬರ್ತಿದ್ಯೋ ಅದ್ರ ಮೇಲೆ ಎಲ್ಲರಿಗೂ ಫೋಕಸ್. ಇವಾಗ ಮುಂಚೆ ಹೇಳ್ತಿದ್ರು 800, ಸ್ಯಾಂಟ್ರೋ, ಆಲ್ಟೋ, ಸ್ವಿಫ್ಟ್ ಅಂತ ಹೇಳ್ತಿದ್ರಲ್ಲ, ಇವಾಗೆಲ್ಲ ಎಲ್ಲರೂ ಅಪ್ಗ್ರೇಡ್ ಆಗ್ಬಿಟ್ಟಿದ್ದಾರೆ. ಅಪ್ಗ್ರೇಡ್ ಆಗಿದ್ದಾರೆ. ಹೌದು ಸರ್, ಬೇಕು ಸರ್, ಎಲ್ಲರಿಗೂ ಚೇಂಜಸ್ ಬೇಕೇ ಅಲ್ವಾ? ಸೊ ಎಲ್ಲರೂ ಚೇಂಜಸ್, ಎಲ್ಲ ಚೇಂಜ್ ಕೇಳ್ತಾ ಇದಾರೆ. ಅದರಿಂದ ನಾವೇನಂದ್ರೆ ಇವಾಗ ಲೇಟೆಸ್ಟ್ ಮಾರ್ಕೆಟ್ ಅಲ್ಲಿ ಯಾವ ಗಾಡಿಗಳು ಓಡ್ತಾ ಇದೆಯೋ, ಇವಾಗ ಪ್ರೆಸೆಂಟ್ ಯಾವ ಗಾಡಿಗಳು ಬರ್ತಾ ಇದೆಯೋ, ಅದರಿಂದ ನಾವು 24, 23, 22, 20 ಮೇಲ್ಗಡೆ ಇರೋ ಗಾಡಿಗಳೇನೆ ಇವಾಗ ಜಾಸ್ತಿ ಪ್ರಿಪೇರ್ ಮಾಡ್ತಾ ಇದೀವಿ. ಕಡಿಮೆ ಹೊಡಿರೋದು ಇವಾಗ ಹೊಸ ಶೋರೂಮ್ ಅಲ್ಲಿ ತಗೋಬೇಕು ಅಂತ ಹೋಗ್ತಾರೆ ಅನ್ಕೊಳ್ಳಿ, ಅವ್ರು ಆರಾಮಾಗಿ ಇಲ್ಲೇ ಬಂದು ತಗೊಬಹುದು. ಹೌದು, ಆರಾಮಾಗಿ 4 ಲಕ್ಷ, 5 ಲಕ್ಷ, 3 ಲಕ್ಷ ಕಡಿಮೆ ಸಿಗುತ್ತೆ. ಹೌದು, ಲಾಸ್ಟ್ ಟೈಮ್ ಯಾವ್ದೋ ಒಂದು ಕ್ರೆಟಾ ನೋಡಿದ್ದೆ ನಾನು ಇವ್ರ ಹತ್ರ, ಬರೀ 1000 ಕಿಲೋಮೀಟರ್ ಓಡಿತ್ತು. ನೋಡಿ 5-6 ಲಕ್ಷ ಡಿಫ್ರೆನ್ಸ್ ಅಲ್ಲಿ ಸಿಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಆ ಕ್ರೆಟಾ ನೀವು ತಗೋಬಹುದಾಗಿತ್ತು. ಆ ತರ ಗಾಡಿಗಳು ತುಂಬಾ ಇದಾವೆ, ಏನು ಡಿಫರೆನ್ಸ್ ಇರಲ್ಲ. ಏನಿಲ್ಲ, ಇನ್ನೊಂದು 6 ತಿಂಗಳು, 3 ತಿಂಗಳು, ವರ್ಷ, 2 ವರ್ಷಕ್ಕೆಲ್ಲ ಗಾಡಿ ಏನೂ ಆಗಲ್ಲ. ಅದರಿಂದ ನೀವು ಆರಾಮಾಗಿ ಒಂದು ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅಂದ್ರೆ ಇದೇ ತಗೋಬಹುದು. ಹೌದು, ಏನಾಗುತ್ತೆ ಅಂದ್ರೆ ಫಸ್ಟ್ ಓನರ್ ಇಂದ ಡಿಪ್ರಿಕೇಶನ್ ಜಾಸ್ತಿ ಆಗಿರುತ್ತೆ. ನೀವು ಸೆಕೆಂಡ್ಸ್ ತಗೊಳೋದ್ರಿಂದ ನೀವು ನೆಕ್ಸ್ಟ್ ಮಾರಕ್ ಹೋದ್ರೆ ಡಿಪ್ರಿಕೇಶನ್ ಬರಲ್ಲ. ನೀವು ಶೋರೂಮ್ ಇಂದ ಆಚೆ ಎಂಟ್ರಿ ಆಗ್ತಿದ್ದಂಗೆ ಅದ್ರದ್ದು 1-2-3 ಲಕ್ಷ ಬಿದ್ದೇ ಹೋಯ್ತು. ಮತ್ತೆ ತಿರ್ಗಾ ನೀವು ಯೂಸ್ ಕಾರ್ ಸೇಲ್ ಮಾಡ್ತೀನಿ ಅಂದ್ರು 3 ಲಕ್ಷ ಕಡಿಮೆ ಕೇಳ್ತಾರೆ. ಅದೇ ನೀವು ಸೆಕೆಂಡ್ಸ್ ಕಾರು ಇಂಥ ಶೋರೂಮ್ಗಳಲ್ಲಿ ತಗೊಂಡ್ರೆ ಅದೇ ಕಾರ್ ನೀವು ಒಂದು 3 ಲಕ್ಷ ತಗೊಂಡಿರ್ತೀರ ಅಂದ್ರೆ ಒಂದು 280, 270 ಈ ತರ ಸೇಲ್ ಮಾಡ್ಬೋದು, ನೀವು ಆರಾಮಾಗಿ ರೀಸೇಲ್ ಮಾಡ್ಬೋದು. ಇದರಲ್ಲಿ ನೀವು ಒಂದು 15 ಲಕ್ಷ ಶೋರೂಮ್ ಬೆಲೆ ಇದೆ ಅಂದ್ರೆ ಹೊರಗಡೆ ಬಂದ್ರೇನೆ 12 ಲಕ್ಷ, 11 ಲಕ್ಷ ಆಗ್ಬಿಡುತ್ತೆ. 1 ತಿಂಗಳಾಗ್ಲಿ, 3 ತಿಂಗಳಾಗ್ಲಿ, ವರ್ಷ ಆಗ್ಲಿ. ಅದೇ ನೀವು ಸೆಕೆಂಡ್ಸ್ ತಗೊಂತೀರಲ್ಲ, ಅಲ್ಲೇ ಆ ಡಿಪ್ರಿಕೇಶನ್ ಹೋಗಿರುತ್ತೆ. ನೀವು ಫ್ಯೂಚರ್ ಏನೋ ಇನ್ ಕೇಸ್ ತಗೊಂತಾರೆ, ಅವ್ರಿಗೆ ಒಂದು 6 ಮಂತ್, 1 ಇಯರ್ ಮತ್ತೆ ಬೇರೆ ಗಾಡಿ ಮೇಲೆ ರಶ್ ಆಯ್ತು, ಬೇರೆ ಗಾಡಿ ತಗೋಬೇಕು, ಇಲ್ಲ ಸೇಲ್ ಮಾಡ್ಬೇಕು ಎಮರ್ಜೆನ್ಸಿ ಅಂತ ಹೋದಾಗ ಸೆಕೆಂಡ್ಸ್ ಇಂದ ಮತ್ತೆ ಸೇಲ್ ಮಾಡಕ್ ಹೋದಾಗ ಅಷ್ಟು ಡಿಪ್ರಿಕೇಶನ್ ಬರಲ್ಲ. ಹೌದು, ಹೊಸದಾಗ ಶೋರೂಮ್ ಇಂದ ತಗೊಂಡ್ ಬಂದಾಲೆ ಡಿಪ್ರಿಕೇಶನ್ ಜಾಸ್ತಿ ಆಗುತ್ತೆ. ಅವಾಗ ಕೊಡೋದಕ್ಕೂ ನಿಮ್ಗೆ ಹಿಂಸೆ ಆಗುತ್ತೆ. ನಾನು ಇಷ್ಟೊಂದು ಕೊಟ್ಟಿದ್ದೀನಲ್ಲಪ್ಪ, ಎಲ್ಲರೂ ಫುಲ್ ಕ್ಯಾಶಲ್ಲಿ ಅಂತೂ ತಗೊಂಡಿರಲ್ಲ, ಲೋನ್ ಮೇಲೆ ತಗೊಂಡಿರ್ತಾರೆ. ತಗೊಂಡಿರೋ ರೇಟ್ಗಿಂತನೂ ಜಾಸ್ತಿ ಕಟ್ಟಿರ್ತೀರಾ, ಅದರಲ್ಲೂ ಡಿಪ್ರಿಸಿಯೇಷನ್ ಆಗಿ ಇನ್ನ ಕಡಿಮೆ ಆಗ್ಬಿಡುತ್ತೆ. ಸೊ ಇವಾಗ ಉದಾಹರಣೆಗೆ ನೀವು ಇದೇ ವೆಹಿಕಲ್ ಅಂತ ನೋಡಿ, ಇದು ವೆಹಿಕಲ್ ಬಂದು ಪೆಟ್ರೋಲ್ ಟರ್ಬೋ SUV 300 ಸನ್ರೂಫ್ ಇರುವಂತ 12 ಏರ್ ಬ್ಯಾಗ್ ಇರುವಂತ ಸಿಂಗಲ್ ಓನರ್ ಗಾಡಿ. ಬರೀ 3,000 ಓಡಿದೆ. ಬರೀ 3,000 ನೋಡಿದೆ. ಫುಲ್ಲಿ ಟಾಪ್ ಎಂಡ್. ಎಲ್ಲ ಏನ್ ಈ ಫ್ಯೂಚರ್ಸ್ ಬರಲ್ಲ ಅನ್ನಂಗಿಲ್ಲ, ಎಲ್ಲ ಫ್ಯೂಚರ್ಸ್ ಇದೆ. ಇದು 23 ಮಾಡೆಲ್ ಎಂಡ್ ಅಲ್ಲಿ ಬಂದಿರೋದು, ಆಲ್ಮೋಸ್ಟ್ ಒಂದು 15 ತಿಂಗಳು ಓಲ್ಡ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ಎಷ್ಟು ಪ್ರೈಸ್ ಇರ್ಬೋದು ಸರ್? 3,000 ಓಡಿದೆ, ಬರೀ 3,000. ಇದು ಅವಾಗ 16.5 ಲಕ್ಷ. ಇದು BS6 ಮಾಡೆಲ್. ಈ ಕಸ್ಟಮರ್ ತಗೊಂಡಿದ ತಕ್ಷಣ ಫುಲ್ ಬಾಡಿ PPF ಮಾಡಿದ್ದಾರೆ. 1 lakh ಕೊಟ್ಟು ಫುಲ್ ಗಾಡಿ PPF ಮಾಡಿದ್ದಾರೆ. ಅಂಡರ್ ಕೋಚಿ ಚಾಟ್ರಿಂಗು, ಅಂಡರ್ ಚಾಸಿ ಕೋಟಿಂಗು, ಮತ್ತೆ ಇದು ಏನು ಸರ್ವಿಸ್ ವಾರಂಟೀಸ್ ಅದು ಇದು ಎಲ್ಲ ತಗೊಂಡಿದ್ದಾರೆ. ಹೆಚ್ಚು ಕಮ್ಮಿ ಒಂದು 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದ್ದಾರೆ. 16.5 ಪ್ಲಸ್ 1.5 17, 18 ಲಕ್ಷ ಬಿತ್ತು. ಈಗ ನಮ್ ಸೇಲಿಂಗ್ ಪ್ರೈಸ್ ಎಷ್ಟು ಗೊತ್ತಾ? 12 ಲಕ್ಷ ಕೊಡ್ತೀನಿ. 12 ಲಕ್ಷ ಆರಾಮಾಗಿ ಹೊಸ ತಗೋಬಹುದು. 6 ಲಕ್ಷ ಡಿಪ್ರಿಸಿಯೇಷನ್ ಕಡಿಮೆ ಆಯ್ತು ನಿಮಗೆ. ಎಷ್ಟು? 3,000 ಓಡಿರೋ ಗಾಡಿ. ತಗೊಂಡು 2 ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇಲ್ಲಿ ಟ್ರಿಪ್ ಹೊಡೆದ್ರೆ 3,000 ಅನ್ನೋದು ಅಡ್ಡಾಡ್ಕೊಂಡು ಹೋಗ್ಬಿಡುತ್ತೆ. ಹೊಸ ಗಾಡಿ ತಗೊಳೋದೇ ಲೆಕ್ಕ ನೋಡಿ. ಹೊಸ ಗಾಡಿ ಆಲ್ಮೋಸ್ಟ್ ನಿಮ್ಗೆ 6 ಲಕ್ಷ ಅದೇ ಕಡಿಮೆ ಸಿಗ್ತಾ ಇದೆ ನಿಮ್ಗೆ. ಈಗ ಫಸ್ಟ್ ಓನರ್ ಇದನ್ನ ಸೇಲ್ ಮಾಡಿದವರು ಪಾಪ ಎಷ್ಟು ಲಾಸ್ ಅಲ್ಲಿ ಹೋದ್ರು ಅವರು ಅಲ್ವಾ? ಸೊ ಹೊಸ ಗಾಡಿ ತಗೊಂಡ್ರೆ ಅದಂತಂದ್ರೆ ನಮ್ಮಲ್ಲಿ ಇದೇ ತರಾನೇ ಕಡಿಮೆ ಓಡಿರೋ ಗಾಡಿಗಳು, ಲೇಟೆಸ್ಟ್ ಮಾಡೆಲ್ ಗಾಡಿಗಳು ಇವಾಗ ತಗೊಂತಾ ಇರೋದೆಲ್ಲ ನಾವು ಅದೇ ತರಾನೇ ತಗೊಂತಿದೀವಿ. 100+ ವೆಹಿಕಲ್ಸ್ ಇದೆ. ಕರ್ನಾಟಕದ ಸಮಸ್ತ ಜನತೆಗೂ ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಜೊತೆಗೆ ಹಬ್ಬದ ಪ್ರಯುಕ್ತ ಈ ಸಲ ಒಳ್ಳೊಳ್ಳೆ ಡಿಸ್ಕೌಂಟ್ ಅಲ್ಲಿ ಹೊಸ ಸ್ಟಾಕು ತುಂಬಾನೇ ತಂದಿದ್ದೀವಿ. ವಿಡಿಯೋ ಫುಲ್ ಆಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಆ ಗಾಡಿ ಡೈರೆಕ್ಟ್ ಆಗಿ ಬನ್ನಿ, ವಿಸಿಟ್ ಮಾಡಿ, ನೋಡಿ, ಓಡಿಸಿ. ಫ್ರೆಂಡ್ಸ್ ಕಾರ್ಸ್ 365 ಅಲ್ಲಿ ಮೊದಲನೇ ಗಾಡಿ XUV 300 ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕರ್ನಾಟಕ ಸಮಸ್ತ ಕನ್ನಡಿಗರಿಗೂ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ, ಮೊದಲನೇ ಗಾಡಿ XUV 300 ಪೆಟ್ರೋಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್, ಬರೀ 3,000 ಓಡಿದೆ. ಬರೀ 3,000 ಓಡಿದೆ. ಇದು 3,000 ಓಡಿದೆ. 23 ಮಾಡೆಲ್ ಫುಲ್ ಟಾಪ್ ಎಂಡ್. 23 ಮಾಡೆಲ್ ಬರೀ 3,000 ಓಡಿರ್ತಕ್ಕಂಥ ಸಿಂಗಲ್ ಓನರ್ ವೆಹಿಕಲ್, ಅದರಲ್ಲೂ ಟಾಪ್ ಎಂಡ್ ಮಾಡೆಲ್. ನೋಡಬಹುದು, ಬ್ಲಾಕ್ ಕಲರ್ ವೇರಿಯಂಟ್ ಇದಾಗಿರುತ್ತೆ. ಆಮೇಲೆ ಮ್ಯಾಗ್ವಿಲ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 3,000 ಅಷ್ಟೇ ಓಡಿದೆ. ಹೇಳ್ಬೇಕಂದ್ರೆ
ಸೇಫ್ಟಿ ವೈಸ್ ನೋಡ್ಕೊಂಡು ಈ ವೆಹಿಕಲ್ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ಇದರಲ್ಲಿ 12 ಏರ್ ಬ್ಯಾಗ್ ಬರುತ್ತೆ. 12 ಏರ್ ಬ್ಯಾಗ್ ಬರುತ್ತಾ? 12 ಏರ್ ಬ್ಯಾಗ್, ಸನ್ ರೂಫ್, ಮತ್ತೆ ಸಿಸ್ಟಮ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. ಮತ್ತೆ ಪೆಟ್ರೋಲ್ ಟರ್ಬೋ ಕೂಡ. ಪೆಟ್ರೋಲ್ ಟರ್ಬೋ ನಿಮಗೆ ಪವರ್ ಎಲ್ಲ ಬಂದು ಸ್ಪೋರ್ಟ್ಸ್ ವೆಹಿಕಲ್ ಯಾವ ತರ ಇರುತ್ತೋ ಅದೇ ತರ ಇರುತ್ತೆ. ಹೌದು, ಬರೀ 3000 ಓಡಿದೆ. 23 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ತಗೊಂಡು ಕಸ್ಟಮರ್ ಫುಲ್ ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಮಾಡಿಸಿದ್ದಾರೆ. ಫುಲ್ ಗಾಡಿ PPF ಕೋಟಿಂಗ್ ಕೂಡ ಮಾಡಿಸಿದ್ದಾರೆ. PPF ಕೋಟಿಂಗ್ ಇದೆ. 1 ಲಕ್ಷ ಕೊಟ್ಟಿ PPF ಕೋಟಿಂಗ್ ಮಾಡಿದ್ದಾರೆ. ಅದಕ್ಕೆ ಅವರು ಬಿಲ್ ಎಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಇದು ಅಂಡರ್ ಚಾಸಿ ಕೋಟಿಂಗು ಪ್ರತಿಯೊಂದು ಎಲ್ಲಾನು ಕೂಡ ಮಾಡಿಸಿದ್ದಾರೆ. ಕಂಪ್ಲೀಟ್ ಆಗಿದೆ ಇದು. ಟಾಪ್ ಎಂಡ್ ಅಲ್ಲದೆ 12 ಏರ್ ಬ್ಯಾಗ್ ಅಲ್ಲದೆ ನಿಮಗೆ ಎಲ್ಲ ಕೋಟಿಂಗ್ ಗೀಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಸೇಫ್ಟಿಯಾಗಿ ವೆಹಿಕಲ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬರೀ 3000 ಓಡಿದೆ. ಮೇನ್ ವೈಸ್ 12 ಏರ್ ಬ್ಯಾಗ್ ಇರೋದ್ರಿಂದ ನಿಮಗೆ ಈ ಗಾಡಿ ಒಳ್ಳೆ ರೇಟಲ್ಲಿ ಯುಗಾದಿ ಮತ್ತೆ ಇವಾಗ ರಂಜಾನ್ ಹಬ್ಬದ ಪ್ರಯುಕ್ತ ಈ ವಿಡಿಯೋ ಮಾಡ್ತಿರೋದ್ರಿಂದ ಮೊದಲನೇ ಗಾಡಿ ಆಗಿರೋದ್ರಿಂದ ಈ ಗಾಡಿ ಹೊಸದ್ ಬಂದು 16.5 ಲಕ್ಷ ಇದೆ. ಇವರು ಎಕ್ಸ್ಟ್ರಾ 1.2 ಲಕ್ಷ ಖರ್ಚು ಮಾಡಿದ್ದಾರೆ. 18.5 ಲಕ್ಷ ಗಾಡಿ 6.5 ಲಕ್ಷ ಡಿಸ್ಕೌಂಟ್ ಮಾಡಿ 12 ಲಕ್ಷಕ್ಕೆ ಕೊಟ್ಬಿಡೋಣ. 12 ಲಕ್ಷಕ್ಕೆ ಸಿಗುತ್ತೆ ನೋಡಿ. 23 ಮಾಡಲ್ ಸಿಂಗಲ್ ಓನರ್, ಬರೀ 3000 ಓಡಿರತಕ್ಕಂಥ ವೆಹಿಕಲ್, 12 ಏರ್ ಬ್ಯಾಗ್ ಜೊತೆಗೆ ವಿತ್ PPF ಕೋಟಿಂಗ್, ಅಂಡರ್ ಚಾಸಿ ಕೋಟಿಂಗ್ ಎಲ್ಲ ಸೇರಿ 2 ಲಕ್ಷ ಎಕ್ಸ್ಟ್ರಾ ಬೆನಿಫಿಟ್ ಇರ್ತಕ್ಕಂಥ ವೆಹಿಕಲ್ 6 ಲಕ್ಷ ಕಡಿಮೆ ಮಾಡಿಬಿಟ್ಟು 12 ಲಕ್ಷಕ್ಕೆ ಕೊಡ್ತಾರೆ. ಸೂಪರ್ ಸರ್, ಒಳ್ಳೆ ಗಾಡಿ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ನೆಕ್ಸ್ಟ್ ಇದು ಸರ್, ನೆಕ್ಸ್ಟ್ ಬಂದು ಯಾರೆಲ್ಲ ಒಂದು ಹುಂಡೈ ವೆನ್ಯೂ ನೋಡ್ತಾ ಇದ್ದೀರೋ, ಇದು ಗಾಡಿ ಬಂದು ಸಿಂಗಲ್ ಓನರ್ 22 ಮಾಡಲ್ ಸಿಂಗಲ್ ಓನರ್. ಈ ಸರಿ ಹಬ್ಬದ ಪ್ರಯುಕ್ತ ಮತ್ತೆ 2025 ಇಂದ ಎಲ್ಲ ಲೇಟೆಸ್ಟ್ ಗಾಡಿಗಳು, ಕಡಿಮೆ ಓಡಿರೋ ಗಾಡಿಗಳು, ಸಿಂಗಲ್ ಓನರ್ ಗಾಡಿಗಳು, ಈ ತರ ಎಲ್ಲ ಒಳ್ಳೊಳ್ಳೆ ಗಾಡಿಗಳೇ ತರಬೇಕು ಅಂತ ಪ್ಲಾನ್ ನಲ್ಲಿ ಇವಾಗ ಏನ್ ತರ್ತಾ ಇದೀವೋ ಎಲ್ಲಾನು ಸಿಂಗಲ್ ಓನರ್ ಲೇಟೆಸ್ಟ್ ಒಳ್ಳೊಳ್ಳೆ ಗಾಡಿಗಳೇ ತಂದಿದೀವಿ. ಈ ವಿಡಿಯೋದಲ್ಲಿ ಕೂಡ ತುಂಬಾನೇ ಲೇಟೆಸ್ಟ್ ಗಾಡಿಗಳು, ತುಂಬಾ ಕಡಿಮೆ ಓಡಿರೋದು ಸಿಂಗಲ್ ಓನರ್ ಒಳ್ಳೊಳ್ಳೆ ಗಾಡಿಗಳಿದೆ. ಯಾರೆಲ್ಲ ಈ ಸರಿ ಯುಗಾದಿ ಹಬ್ಬ ಭರ್ಜರಿ ಮಾಡ್ಬೇಕು ಅಂತಿದಾರೋ ಬರ್ಲಿ, ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಮಾಡಲ್ ಗಾಡಿಗಳು ಹ್ಯಾಪಿಯಾಗಿ ಫುಲ್ ಮ್ಯಾಕ್ಸಿಮಮ್ ಲೋನ್ ಕೂಡ ಮಾಡಿ ಕೊಡೋಣ. ಒಳ್ಳೆ ಗಾಡಿಗಳು ಸಿಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲಿ ಫ್ರೆಂಡ್ಸ್ ಕಾರ್ 365 ಅಲ್ಲಿ ಎಲ್ಲ ಕಡಿಮೆ ಓಡಿರೋ ಗಾಡಿಗಳು, ಮಾಡೆಲ್ ಗಾಡಿಗಳು, ಲೋನ್ ಆಗುವಂತ ವೆಹಿಕಲ್ಗಳು, ಅದು ಯುಗಾದಿ ಹಬ್ಬಕ್ಕೆ, ರಂಜಾನ್ ಹಬ್ಬಕ್ಕೆ ಅಂತಾನೆ ತಂದಿದ್ದಾರೆ. ಸ್ಪೆಷಲ್ ಆಗಿ ಸರ್ ಕೂಡ ರೆಡಿ ಆಗಿಬಿಟ್ಟು ಹೊಸ ಕಾಸ್ಟ್ಯೂಮ್ ಜೊತೆಗೆ ಬಂದಿದ್ದಾರೆ. ಚೆನ್ನಾಗಿ ಕಾಣ್ತಿದ್ದಾರೆ, ಕಡಿಮೆ ಕೂಡ ಮಾಡಿದ್ದಾರೆ ವೆಯ್ಟ್. ನೆಕ್ಸ್ಟ್ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2022 ಹುಂಡೈ ವೆನ್ಯೂ 1.2 ಪೆಟ್ರೋಲ್. ಇದ್ರಲ್ಲಿ ಕೂಡ ನಿಮಗೆ ಮ್ಯಾಗ್ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. S+ ವೇರಿಯಂಟ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ. 22 ಮಾಡಲ್ ಗಾಡಿ. ಇದು ನಮ್ದು ಕೋಟಿಂಗ್ ಇರೋದು 9,25,000 ಕೋಟಿಂಗ್ ಇರೋದು. ನಿಮ್ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 8,75,000 ಗೆ ಫೈನಲ್ ಮಾಡಿ. 8,75,000 ರೂಪಾಯಿಗೆ 22 ಮಾಡಲ್ ಸಿಂಗಲ್ ಓನರ್ ಎಲಿಫೆಂಟ್ ಗ್ರೇ ಹುಂಡೈ ವೆನ್ಯೂ. ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಪ್ರತಿಯೊಂದು ಎಲ್ಲ ಆಪ್ಷನ್ಸ್ ಇದೆ. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? ಇದು ಗಾಡಿ ಬಂದು 48,000 ಓಡಿದೆ. 48,000 ಅಷ್ಟೇ ಓಡಿದೆ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಯಾರು ಕೊಡ್ತಾರೆ ಹುಂಡೈ ವೆನ್ಯೂ ಈ ಪ್ರೈಸ್ ಗಲ್ವಾ? 8,75,000 2022 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಅದರಲ್ಲೂ 22 ಮಾಡಲ್ ಸಿಗುತ್ತೆ. ಒಳ್ಳೆ ಕಡಿಮೆ ಕೂಡ ಓಡಿದೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಬನ್ನಿ, ಒಂದು 2 ತಾರ್ ಇದೆ. ಏನ್ ಸರ್ ತಾರ್ಗಳದೆ? ಯಾವ 2 ತಾರು ಕಲರ್ ಎವ್ರಿ ಮಂತ್ ತುಂಬಾನೇ ಟಾರ್ಗಳು ಸೇಲ್ ಆಗುತ್ತೆ. ಜನಗಳಿಗೆ ಇಲ್ಲಿ ಟಾರ್ ಸಿಗುತ್ತೆ ಅನ್ನೋದು ಯಾವಾಗಲೂ ಒಂದು ನಂಬಿಕೆ ಇದೆ. ಅದರಿಂದ ಯಾವಾಗಲೂ ಎನಿ ಟೈಮ್ ನಮ್ಮಲ್ಲಿ 2-3 ಗಾಡಿ ಟಾರ್ ಇದ್ದೇ ಇರುತ್ತೆ. ಎಸ್, ಲಾಸ್ಟ್ ಟೈಮ್ ಕೂಡ ಗಾಡಿ ಇದೆ. ಒಂದು ಮಿಲಿಟರಿ ಗ್ರೀನ್ ಕಲರ್ ಇದೆ, ಒಂದು ಎಲಿಫೆಂಟ್ ಗ್ರೇ ಕಲರ್ ಇದೆ. ಈ ಗಾಡಿಗೆ ಒಂದು 2 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಮಾಡಿದ್ದಾರೆ. ಮತ್ತೆ ಒಂದು ಹಾರ್ಡ್ ಟಾಪ್ ಇದೆ, ಒಂದು ಸಾಫ್ಟ್ ಟಾಪ್ ಇದೆ. ಎರಡು ಗಾಡಿನೂ 2021 ಮಾಡಲ್ ಸಿಂಗಲ್ ಓನರ್ 4x4 ಡೀಸೆಲ್ ಮ್ಯಾನ್ಯುವಲ್ ಗಾಡಿಗಳೇ ಆಗಿದೆ. ಎರಡು 4x4 ವೆಹಿಕಲ್ ಮ್ಯಾನ್ಯುವಲ್ ಡೀಸೆಲ್ ಆಗಿರುತ್ತೆ. ಮ್ಯಾನ್ಯುವಲ್ ವೆಹಿಕಲ್, ಎರಡು ಸಿಂಗಲ್ ಓನರ್. ಎರಡಕ್ಕೂ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟರಿ ಇದೆ. 21 ಮಾಡಲ್ ಸಿಂಗಲ್ ಓನರ್ ಗಾಡಿ. 21 ಮಾಡಲ್. ಸರ್ ಪ್ರೈಸ್ ಗಳು 40,000 ಚಿಲ್ಲರೆ ಓಡಿದೆ. ಇದು 50,000 ಓಡಿದೆ. ಮಾರ್ಕೆಟ್ ಅಲ್ಲಿ 17 ಲಕ್ಷ, 16 ಲಕ್ಷ, 15 ಲಕ್ಷ ಎಲ್ಲ ಇದೆ. ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಹಬ್ಬದ ಪ್ರಯುಕ್ತ ಅಂತ ಹೇಳಿ ಇದು ಜಸ್ಟ್ 13,80,000ಗೆ ಟಾಪ್ ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್ 2 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇರೋ ಗಾಡಿ ಕೊಡೋಣ. ಒಳ್ಳೆ ಪ್ರೈಸ್ ಗೆ ನೋಡಿ 13 ಲಕ್ಷ ಜಸ್ಟ್ 13,80,000ಗೆ ಕೊಟ್ಬಿಡೋಣ. 13,80,000ಗೆ, ಅದರಲ್ಲೂ 21 ಮಾಡಲ್ ತಾರು. ಇವತ್ತು ತಗೊಂತೀವಿ ಅಂದ್ರು ಇದು 20 ಲಕ್ಷ ಹೊಸ ಗಾಡಿ ಇದೆ, 2 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಯೋಚನೆ ಮಾಡಿ ಬನ್ನಿ. ಯಾರೆಲ್ಲ ಟಾಪ್ ತಗೋಬೇಕು ಅಂತಿದ್ರು
ಆರಾಮಾಗಿ ತಗೊಳ್ಳಿ, ಯೂಸ್ ಮಾಡಿ, ನಿಮ್ಗೆ ಯಾವತ್ತು ಬೇಜಾರಾಗುತ್ತೋ ಮತ್ತೆ ತಗೊಂಬಂದು ನಮ್ಗೆ ಸೇಲ್ ಮಾಡಿ. ಓಕೆ, ಒಳ್ಳೆ ಪ್ರೈಸಿಗೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ 21 ಮಾಡಲ್ ಸಿಗುತ್ತೆ. ನೆಕ್ಸ್ಟ್ ಇದು ಯಾವ್ದು ಪ್ರೈಸ್? 21 ಮಾಡಲ್, ಜಸ್ಟ್ 40,000 ಚಿಲ್ಲರೆ ಓಡಿದೆ. ಟೈರ್ ಗೀರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಇದ್ರಲ್ಲಿ ಕೂಡ 1 lakh ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಇದು ಕೂಡ ಶೋರೂಮ್ ಬೆಲೆ 20 ಲಕ್ಷ ಇದೆ. ಇದು ಕನ್ವರ್ಟೇಬಲ್ ಟಾಪ್ ಕೂಡ. ನಿಮಗೆ ಬೇಕು ಅಂದ್ರೆ ಕ್ರೇಜ್ ಇರೋರು, ಈಗ ವೀಕೆಂಡ್ಸ್ ಈ ತರ ಹಬ್ಬಕ್ಕೆ ಹೋಗ್ಬೇಕು, ವಿಲೇಜ್ ಗಳಿಗೆ ಹೋಗ್ಬೇಕು ಅಂದಾಗ ನೀವು ಟಾಪ್ ನ ರಿಮೂವ್ ಮಾಡ್ಕೊಂಡು ಓಡಿಸಬಹುದು. ಸಾಫ್ಟ್ ಟಾಪ್ ಬರುತ್ತೆ. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್, ಸೈಡ್ ಟೈರ್ ಇದೆ. ಅದು ಕಂಪನಿ ಏನಂದ್ರೆ ಇದು ಮತ್ತೆ ಸಿಟಿಲಿ ಇದ್ದಾಗ ನೀವು ಟಾಪ್ ಇದು ಹಾಕೊಂಡು ಓಡಿಸಬಹುದು. ನೀವು ಹೊರಗಡೆ ಹೋಗ್ತೀವಿ, ವೀಕೆಂಡ್ಸ್ ಹೋಗ್ತೀವಿ ಅಂದಾಗ ಟಾಪ್ ರಿಮೂವ್ ಮಾಡ್ಕೊಂಡು ಜೀಪ್ ತರ ಓಡಿಸಬಹುದು. ಜೀಪ್ ತರನು ಓಡಿಸಬಹುದು. ಇದು ಕೂಡ 20 lakhs ಹೊಸ ಗಾಡಿ ಇದೆ. 4x4 ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್ ಗಾಡಿ. ಇದು ಗಾಡಿ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಾರ್ದು, ಆ ತರ ಒಂದು ಪ್ರೈಸ್ ಕೊಡ್ತೀನಿ. ಹೇಳಿ ಸರ್. ಜಸ್ಟ್ 13,25,000 ಕೊಟ್ಬಿಡೋಣ. 13,25,000 21 ಮಾಡಲು, ಬರೀ 48,000 ಓಡಿರ್ತಕ್ಕಂಥ ಮ್ಯಾನ್ಯುವಲ್ 4x4 ಡೀಸೆಲ್, ಅದರಲ್ಲೂ ಸಾಫ್ಟ್ ಟಾಪ್ ಸಿಗುತ್ತೆ. ಸಿಂಗಲ್ ಓನರ್ ತಾರ್ ಕೊಡೋಣ. ಸಿಂಗಲ್ ಓನರ್ ತಾರು ಸೂಪರ್, ಒಳ್ಳೆ ಪ್ರೈಸ್ ಇದೆ. ವೈ ಬಿಕಾಸ್ ಯುಗಾದಿ ಹಬ್ಬದ ಪ್ರಯುಕ್ತ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಆಗಿರೋದ್ರಿಂದ ಕೆಲವರು ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಅಂತಾನೆ ಎಲ್ಲಾ ಕಡೆ ಹೇಳ್ತಾ ಇದ್ರು. ಅದರಿಂದ ಜೊತೆಗೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಮೇನ್ ಹಬ್ಬ ರಂಜಾನ್ ಇರೋದ್ರಿಂದ ಎರಡರ ಪ್ರಯುಕ್ತ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ಗಳಲ್ಲಿ ಮಾಡೆಲ್ ಗಾಡಿಗಳು, ಸಿಂಗಲ್ ಓನರ್ ಗಾಡಿಗಳು ಕೊಡ್ತೀವಿ. ವಿತ್ ಇನ್ 1 ಡೇಲಿ ಎಲ್ಲಾ ಗಾಡಿಗೂ ನೀವು ಪ್ರೊಫೈಲ್ ಎಲ್ಲ ರೆಡಿ ತಗೊಂಬಂದ್ರೆ ವಿತ್ ಇನ್ ಡೇನೇ ಡೆಲಿವರಿ ಕೊಡ್ತೀವಿ. ಮಾಡಿ ಲೋನ್ ಮಾಡಿ 80% ಲೋನ್ ಮಾಡಿ ಕೂಡ. ಯಾವತ್ತು ರಜಾ ಗೀಜಾ ನಮ್ಮಲ್ಲಿ ಯಾವತ್ತೂ ಇಲ್ಲ. ಯಾವ ಹಬ್ಬ ಇದ್ರು, ಯಾವ ವೀಕೆಂಡ್ ಇದ್ರು, ಸಂಡೇ ಸ್ಯಾಟರ್ಡೆ ಯಾವತ್ತಾದ್ರೂ ಬನ್ನಿ, ಆ ಸ್ಪಾಟ್ ಅಲ್ಲೇ ನಿಮ್ದು ಪ್ರೊಫೈಲ್ ಚೆಕ್ ಮಾಡ್ತೀವಿ. ನೀವೆಲ್ಲಾ ಡಾಕ್ಯುಮೆಂಟ್ ತಂದಿದ್ದೀರಾ ಅಂದ್ರೆ ಅವಾಲೇ ಎಲ್ಲ ಅಗ್ರಿಮೆಂಟ್ ಮಾಡಿಸಿ ಸೇಮ್ ಡೇ ನಲ್ಲೇ ಮ್ಯಾಕ್ಸಿಮಮ್ ಲೋನ್ ಮಾಡಿ ಡೆಲಿವರಿ ಕೂಡ ಸಿಗುತ್ತೆ. ಓಕೆ, ಬೆಳಿಗ್ಗೆ ಬಂದ್ರೆ ಸಾಯಂಕಾಲದ ಒಳಗಡೆ ಕಾರ್ ತಗೊಂಡು ಮನೆಗೆ ಜುಮ್ ಅಂತ ಹೋಗ್ಬೋದು, ಹಬ್ಬ ಸೆಲೆಬ್ರೇಟ್ ಮಾಡಬಹುದು ಆ ತರ. ನೆಕ್ಸ್ಟ್ ಒಂದು ಟೊಯೋಟಾ ಗ್ಲಾನ್ಸಾ ಕೂಡ ಅವೈಲೇಬಲ್ ಇದೆ. ಈ ಕಲರ್ ತುಂಬಾ ಯುನೀಕ್ ಆಗಿದೆ. ಸ್ಕೈ ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ. ಹೇಳಿ ಸರ್. ಸಿಲ್ವರ್ ಸರ್ ಇದು? ಸಿಲ್ವರ್ ವೆಹಿಕಲ್ ಇದು. ಓಕೆ, ಗಾಡಿ ಬಂದು 23 ಮಾಡಲ್, ಫುಲ್ಲಿ ಟಾಪ್ ಎಂಡ್. ಓಕೆ, 23 ಮಾಡಲ್ ವರ್ಷನ್, 23 ಮಾಡಲ್, ಬಟನ್ ಸ್ಟಾರ್ಟ್ ವೆಹಿಕಲ್, ಸಿಂಗಲ್ ಓನರ್. ಓಕೆ, ಬಟನ್ ಸ್ಟಾರ್ಟ್ ವೆಹಿಕಲ್, ಸಿಂಗಲ್ ಓನರ್. ಅಪೋಲೋ ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ. ಮ್ಯಾಗ್ವಿಲ್ ಎಲ್ಲ ಬರ್ತಾ ಇದೆ. ವೈ ಬಿಕಾಸ್ ಇದು ಟಾಪ್ ಎಂಡ್ ಮಾಡಲು, ವಿ ವೇರಿಯಂಟ್ ಆಗಿರುತ್ತೆ. ಕಲರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಗಾಡಿನಲ್ಲಿ ಒಳ್ಳೆ ಸೀಟಿಂಗ್ಸ್ ಕೂಡ ಕಸ್ಟಮರ್ ಹಾಕಿದ್ದಾರೆ. ಲೆದರ್ ಸೀಟ್ಸ್ ನೋಡಿ, ಕಾಸ್ಟ್ಲಿ ಸೀಟಿಂಗ್ಸ್, ಒಂಥರ ಬಕೆಟ್ ಟೈಪ್ ಇದೆ. ನಿಮಗೆ ಪ್ಯಾನಾಸೋನಿಕ್ ಸಿಸ್ಟಮ್ ಆಯ್ತು, ಇದು ಬಟನ್ ಸ್ಟಾರ್ಟ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. 23 ಮಾಡಲ್, ಸಿಂಗಲ್ ಓನರ್. ಎಷ್ಟು ಓಡಿದೆ ಗಾಡಿ ಬಂದು? ಇದು 12.5 ಲಕ್ಷ ಇದೆ. ಇವರು ಸೀಟ್ ಕವರ್ಸ್ ಅದು ಇದು ಅಂತ ಒಂದು 50,000 60,000 ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಮಾಡಿದ್ದಾರೆ. 13 ಲಕ್ಷ ಕೊಟ್ಟು ನೀವು ಹೊಸ ತಗೊಳಕ್ಕಿನ್ನ ನಮ್ಮ ಹತ್ರ ಬಂದ್ರೆ ನಿಮ್ಗೆ ಜಸ್ಟ್ 9,40,000 ಕೊಟ್ಬಿಡೋಣ. 9,40,000ಕ್ಕೆ 23 ಮಾಡಲ್ ಸಿಂಗಲ್ ಓನರ್ ಟೊಯೋಟಾ ಗ್ಲಾನ್ಸಾ. ಟೊಯೋಟಾ ಗ್ಲಾನ್ಸಾ ವಿ ವರ್ಷನ್ ಫುಲ್ ಟಾಪ್ ಅಂಡ್ ಮ್ಯಾನ್ಯುವಲ್ ವೆಹಿಕಲ್ ಕೊಟ್ಬಿಡೋಣ. ಓಕೆ, ಅದರಲ್ಲೂ ಮ್ಯಾನ್ಯುವಲ್ ಸಿಗುತ್ತೆ. ಸೂಪರ್ ಆಗಿದೆ ಗಾಡಿ ಕೂಡ, ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಆಗಿರುತ್ತೆ. ಹಾ ಸರ್, ಗ್ಲಾನ್ಸಾ ಬೇಡ, ಸೇಮ್ ಒಂದು ಬಲಿನೋ, ಮಾರುತಿ ಪ್ರಿಯರ್ಗೆ ಸೇಮ್ ಎಲ್ಲ ಸೇಮ್, ಬ್ರ್ಯಾಂಡ್ ಮಾತ್ರ ಚೇಂಜ್ ಅಷ್ಟೇ. ಓಕೆ, ಬ್ರ್ಯಾಂಡ್ ಮಾತ್ರ ಚೇಂಜ್. ಇದು ಬಲಿನೋ ಆಲ್ಫಾ. ಇದು ನೋಡಿ, ಪ್ರೊಜೆಕ್ಟರ್ ಲೈಟ್ಸ್ ಇಂದ ಹಿಡಿದು ಎಲ್ಲ ಬರುತ್ತೆ. ಓಕೆ, ಇದು ಕೂಡ ಟಾಪ್ ಎಂಡ್ ಮಾಡಲು. ಓಕೆ, ಆಲ್ಫಾ. ಓಕೆ, ಆಲ್ಫಾ ಟಾಪ್ ಎಂಡ್ ಬರುತ್ತೆ. ನೋಡಬಹುದು ಟೈರ್ ಪ್ರೊಫೈಲ್ ಬ್ರ್ಯಾಂಡ್ ನ್ಯೂ ಆಗಿದೆ. ಇಂಟೀರಿಯರ್ ಏನೇನು ಬರುತ್ತೆ ಸರ್? ಇದ್ರಲ್ಲಿ ಕೂಡ ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್, ಲೆದರ್ ಸೀಟಿಂಗ್ ಎಕ್ಸ್ಟ್ರಾ ಕೂಡ ಮಾಡಿಸಿದ್ದಾರೆ. ಓಕೆ, ಇದು ಎಲಿಫೆಂಟ್ ಗ್ರೇ ಕಲರ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಓಕೆ, 21 ಮಾಡಲ್. 21 ಮಾಡಲ್ ಗಾಡಿ, ಫುಲ್ ಟಾಪ್ ಎಂಡ್. ಇದು ಕೂಡ ಒಂದು 12.5 ಲಕ್ಷ ಹೊಸ ಗಾಡಿ ಇದೆ. ನಮ್ಗೆ ಅಷ್ಟೆಲ್ಲ ಇಲ್ಲ. ಬಂದ್ರೆ ಲೋನ್ ಕೂಡ ಮ್ಯಾಕ್ಸಿಮಮ್ 80% ಆಗುತ್ತೆ. ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ 7,25,000 ಕೊಟ್ಬಿಡೋಣ. 7,25,000ಗೆ 21 ಮಾಡಲು ಮಾರುತಿ ಸುಜುಕಿ ಬಲಿನೋ ಆಲ್ಫಾ ಪೆಟ್ರೋಲ್ ಸಿಂಗಲ್ ಓನರ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಕೊಟ್ಬಿಡೋಣ. ಸಿಂಗಲ್ ಓನರ್ ನೋಡಿ, ಎಷ್ಟು ಓಡಿದೆ ಅಂದ್ರೆ ಸರ್ ಇದು? ಗಾಡಿ ಬಂದು ಇದು 60,000 ಚೇಂಜ್ ಓಡಿದೆ. 60,000 ಚೇಂಜ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ನಾವು ಹೇಳ್ತಿರೋ ಎಲ್ಲಾ ಗಾಡಿಗೂ ನಮ್ಮ ಹತ್ರ ಇರೋ ರೆಕಾರ್ಡ್ಸ್ ಎಲ್ಲ ನಿಮ್ ಮುಂದೆ ಶೋ ಮಾಡಿ ಕೂಡ ಗಾಡಿ ಕೊಡೋಣ. ಓಕೆ, ಸೂಪರ್. ಗಾಡಿ ನೋಡೋದಕ್ಕೇನೆ ಕಂಡೀಷನ್ ಆ ಥರ ಇರುತ್ತೆ.
ಏನು ಒಂದು ಶೋರೂಮ್ ಇಂದ ಬಂದಿದೆಯೇನೋ ಅನ್ನೋ ತರ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ಗಾಡಿಗಳೇ ಗಾಡಿಗಳು ಮಾಡೆಲ್ ಗಾಡಿಗಳು ಇರೋದ್ರಿಂದ ಯಾವುದೇ ತರ ಕೊಡೋ ನಮಗೂ ಟೆನ್ಷನ್ ಇಲ್ಲ. ಹೌದು, ಯಾವ್ದೋ ಪ್ರಾಬ್ಲಮ್ ಇರುತ್ತೆ, ಯಾವ್ದೋ ಆಕ್ಸಿಡೆಂಟ್ ಇರುತ್ತೆ, ಏನಾದ್ರು ರೋಡಲ್ಲಿ ನಿಂತು ಹೋಗುತ್ತೆ, ಆ ತರ ನಮಗೂ ಟೆನ್ಷನ್ ಇರಲ್ಲ. ತಗೊಂಡವ್ರಿಗೂ ಯಾವುದೇ ತರ ಟೆನ್ಷನ್ ಇರಲ್ಲ. ಈ ಸರ್ವಿಸ್ ಹಿಸ್ಟ್ರಿ ಇರುತ್ತೆ ವಿತ್ ಅದಕ್ಕೆ ಎಲ್ಲಾ ತರ ಗ್ಯಾರಂಟಿ ವಾರಂಟಿ ಇರುತ್ತೆ. ಗಾಡಿ ಸೂಪರ್ ಆಗಿರುತ್ತೆ, ಆರಾಮಾಗಿ ತಗೊಂಡು ಎಂಜಾಯ್ ಮಾಡ್ಕೊಂಡು ಯಾವ ಟೆನ್ಷನ್ ಇಲ್ಲ, ಕೊಟ್ಟವ್ರಿಗೂ ಟೆನ್ಷನ್ ಇಲ್ಲ, ತಗೊಂಡ್ ಹೋದವ್ರಿಗೂ ಟೆನ್ಷನ್ ಇಲ್ಲ, ತಗೊಂಡ್ ಹೋಗೋರ್ಗೂ ಟೆನ್ಷನ್ ಇಲ್ಲ. ಮೊನ್ನೆ ನಮ್ಮಲ್ಲಿ SUV ವೆಹಿಕಲ್ಸ್ ಎನಿ ಟೈಮ್ ತುಂಬಾನೇ ಇರುತ್ತೆ. ಲೇಟೆಸ್ಟ್ ಮಾಡೆಲ್ SUV ವೆಹಿಕಲ್ಸ್ ಕೂಡ ಇರುತ್ತೆ. ನೋಡಿ ಮಾರುತಿ ಎರ್ಟಿಗಾ ನೋಡ್ತಾ ಇದೀರಾ, XL6 ನೋಡ್ತಿದ್ದೀರಾ, ಪೆಟ್ರೋಲ್ ನೋಡ್ತಿದ್ದೀರಾ, ಡೀಸೆಲ್ ನೋಡ್ತಿದ್ದೀರಾ, ಮ್ಯಾನ್ಯುವಲ್ ನೋಡ್ತಿದ್ದೀರಾ, ಆಟೋಮೆಟಿಕ್ ನೋಡ್ತಾ ಇದೀರಾ. ಎಲ್ಲ ತರ SUV ವೆಹಿಕಲ್ಸ್ ಸಿಂಗಲ್ ಓನರ್ ಮಾಡೆಲ್ ಗಾಡಿಗಳೇ ನಮ್ಮಲ್ಲಿ ಅವೈಲೇಬಲ್ ಇದೆ. ಬನ್ನಿ ಫಸ್ಟ್ ಬಂದ್ಬಿಟ್ಟು ಎರ್ಟಿಗಾ ZXi ಪ್ಲಸ್ ಫುಲ್ ಟಾಪ್ ಎಂಡ್ ಪೆಟ್ರೋಲ್ ಹೈಬ್ರಿಡ್ CVT. CVT ಗೇರ್ ಬಾಕ್ಸ್ ಅಂದ್ರೆ ಗೊತ್ತಲ್ಲ, ಗಾಡಿ ಹಿಂದೆ ಬರಲ್ಲ, ಹಿಂದೆ ಹೋಗಲ್ಲ, ಪವರ್ಫುಲ್ ಆಟೋಮೆಟಿಕ್ ವೆಹಿಕಲ್ ಇರುತ್ತೆ. ಗಾಡಿ ಬಂದು ಹೈಬ್ರಿಡ್ ಕೂಡ. ಇದು 2019 ಮಾಡಲ್ ಸಿಂಗಲ್ ಓನರ್ ZXi ಪ್ಲಸ್ 19 ಮಾಡಲ್ ಸಿಂಗಲ್ ಓನರ್ ZXi ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್. ಹೌದು, ಸೂಪರ್ ಆಗಿದೆ, ಫುಲ್ಲಿ ಟಾಪ್ ಎಂಡ್ ಮತ್ತೆ ರಿಕ್ವೆಸ್ಟ್ ಸೆನ್ಸರ್ ಎಲ್ಲ ಬರುತ್ತೆ. 16 ಲಕ್ಷ ಹೊಸ ಗಾಡಿ ಇದೆ. 16.5 ಲಕ್ಷ. 16.5 ಲಕ್ಷ ಹೊಸ ಗಾಡಿ ಇದೆ. ಇದು ಕೂಡ ಒಂದು 50-60 ಸಾವಿರ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಮಾಡಿಸಿದ್ದಾರೆ ಕಸ್ಟಮರ್. ಬರೀ 40,000 ಓಡಿದೆ. 40,000 ಬರೀ 40,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಅದು ಎರ್ಟಿಗಾ ಹೈಬ್ರಿಡ್ CVT ಜೊತೆಗೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 11,25,000 ಕೋಟಿಂಗ್ ಇರೋದು. ವಿಡಿಯೋ ನೋಡ್ಕೊಂಡು ಹಬ್ಬದ ಯಾರೇ ಬಂದ್ರು 10,50,000 ಫೈನಲ್ ಆಗುತ್ತೆ. 10.5 ಲಕ್ಷಕ್ಕೆ ಆಗುತ್ತೆ ನೋಡಿ. ಯಾವ್ದು ಮಾಡ್ಲಿ ಇಲ್ದಿರೋ ವೆಹಿಕಲ್ ಎಲ್ಲ 6.5 ಲಕ್ಷ 7 ಲಕ್ಷ ಎರ್ಟಿಗಾಗೆ ಹೇಳ್ಬೇಕಂದ್ರೆ ಅದ್ರಲ್ಲೂ ಕಡಿಮೆ ಓಡಿರೋ ಸಿಂಗಲ್ ಓನರ್ 23 ಸರ್, 19 ಮಾಡಲು ಎರ್ಟಿಗಾ ಸಿಗುತ್ತೆ ನಿಮ್ಗೆ. ಅದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ವೆಹಿಕಲ್. ಮೇಲ್ಗಡೆನೆ ಬೇಕು ಅಂದ್ರೆ ಸರ್ XL6 ಟಾಪ್ ಎಂಡ್ ವೆಹಿಕಲ್ ಸಿಂಗಲ್ ಓನರ್ 21 ಮಾಡಲ್ ಇದು 6 ಸೀಟರ್ ವೆಹಿಕಲ್. ಇದು ಪೆಟ್ರೋಲ್ ಹೈಬ್ರಿಡ್ XL6 ಟಾಪ್ ಎಂಡ್ ವೆಹಿಕಲ್ ಸಿಂಗಲ್ ಓನರ್ 21 ಮಾಡಲ್ ಇದು ಸ್ವಲ್ಪ ಪ್ರೀಮಿಯಂ ಕ್ಲಾಸ್ ಬರುತ್ತೆ. ಗಾಡಿ ಬಂದು ಇದರಲ್ಲೂ ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಎಂಡ್, ನಿಮ್ಗೆ ಲೆದರ್ ಸೀಟಿಂಗ್ಸ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಫೀಚರ್ಸ್ ಎಲ್ಲವೂ ಬರುತ್ತೆ. 21 ಮಾಡಲ್ 50,000 ಓಡಿದೆ. ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಇದು ಬರೀ 50,000 ಓಡಿದೆ ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್. ಇದು ಕೂಡ ಹೈಬ್ರಿಡ್ ಬರುತ್ತೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 11,25,000 ಕೋಟಿಂಗ್ ಇದೆ. ಇದು ಹೊಸ ಗಾಡಿ 15.5-16 ಲಕ್ಷ ಇದೆ. ನಮ್ ಕೋಟಿಂಗ್ ಇರೋದು 11,25,000 ಕೋಟಿಂಗ್ ಇದೆ. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 10,70,000 ಕೊಟ್ಬಿಡೋಣ. ಇದು 10,70,000, ಇದು 10,25,000, 10,50,000 ನೋಡಿ. ಇದು 21 ಮಾಡಲು, ಅದು 19 ಮಾಡಲು. ಮ್ಯಾನ್ಯುವಲ್ ಬೇಕಾದ್ರೆ ಮ್ಯಾನ್ಯುವಲ್ ತಗೋಬಹುದು, CVT ಆಟೋಮೆಟಿಕ್ ಬೇಕಂದ್ರೆ CVT ಆಟೋಮೆಟಿಕ್. ಇದು CVT ಗೇರ್ ಬಾಕ್ಸ್ ಜೊತೆಗೆ ಬರುತ್ತೆ. ಇದು ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ. ಈಗ ಇನ್ನೊಂದು ಪೆಟ್ರೋಲ್ ಬೇಡ ನಮ್ಗೆ, ಆಟೋಮೆಟಿಕ್ ಬೇಡ ಅಂದ್ರೆ, ಮ್ಯಾನ್ಯುವಲ್ ಬೇಡ ಅಂದ್ರೆ ಡೀಸೆಲ್ ವೆಹಿಕಲ್. ಡೀಸೆಲ್ ಎರ್ಟಿಗಾ ಡೀಸೆಲ್ ಎಲಿಫೆಂಟ್ ಗ್ರೇ ಕಲರ್. ಯಾವ ಮಾಡಲ್ ಸರ್? 18 ಮಾಡಲ್ ಗಾಡಿ ಬಂದು. ಇದು VDI ಆಪ್ಷನಲ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಒಳಗಡೆ ನಿಮ್ಗೆ ಒಳ್ಳೆ ಸಿಸ್ಟಮ್ ಹಾಕಿದ್ದಾರೆ, ಸೀಟಿಂಗ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಇದೆ, ಇದರಲ್ಲೂ ಬರುತ್ತೆ. ಎಲ್ಲಾ ಫೀಚರ್ಸ್ ಬರುತ್ತೆ. ಬಿಕಾಸ್ ಟಾಪ್ AC ಎಲ್ಲವೂ ಬರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಎಲಿಫೆಂಟ್ ಗ್ರೇ ಕಲರ್. ಇದು ನಮ್ದು ಕೋಟಿಂಗ್ ಇರೋದೇ ಜಸ್ಟ್ 9 lakh ಕೋಟಿಂಗ್ ಇರೋದು. 8,95,000 ಕೋಟಿಂಗ್ ಇದೆ. ಡೀಸೆಲ್ 18 ಮಾಡಲ್ ಗಾಡಿ ಆಗಿದೆ. ವಿಡಿಯೋ ನೋಡ್ಕೊಂಡು ನಿಮ್ ಕಡೆಯಿಂದ ಯಾರೇ ಬಂದ್ರು 8,30,000 ಕೊಟ್ಬಿಡೋಣ. 8,30,000 ರೂಪಾಯಿಗೆ 18 ಮಾಡಲ್ ಎರ್ಟಿಗಾ, ಅದರಲ್ಲೂ ಡೀಸೆಲ್. ಎರ್ಟಿಗಾ ಡೀಸೆಲ್ ಮ್ಯಾನ್ಯುವಲ್, ಆಪ್ಷನಲ್, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ ಸೆಕೆಂಡ್ ಓನರ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಎರ್ಟಿಗಾಗಳು ತುಂಬಾ ಇದಾವೆ ಅಂತ ಅನ್ಸುತ್ತೆ. ಹೌದು, ಎರ್ಟಿಗಾ ನಿಮ್ಗೆ SUV 500 ತುಂಬಾ ಇದೆ. ಮಾರುತಿ ಸುಜುಕಿ ಎರ್ಟಿಗಾ ತುಂಬಾ ಇದೆ. ನಿಮ್ಗೆ ಎಲ್ಲಾ ಗಾಡಿನೂ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಾ ಗಾಡಿ ಡೀಟೇಲ್ಸ್ ಕ್ಲೀನ್ ಆಗಿ ನೀಟಾಗಿ ಕೊಡ್ತೀವಿ. ಯಾರೆಲ್ಲ ವೆಹಿಕಲ್ ನೋಡ್ತಾ ಇದೀರೋ, ಇಲ್ಲ ವೆಹಿಕಲ್ ಫ್ಯೂಚರ್ ನೋಡ್ಬೇಕು ಅಂತಿದ್ದೀರೋ, ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ, ಇವಾಗ್ಲೇ ತಗೊಳ್ಳಿ. ಲೋನ್ ಆಪ್ಷನ್ಸ್ ಕೂಡ ಇರುತ್ತೆ ಅಂತ ಹೇಳ್ಕೊಂಡು ಡಿಲೇ ಮಾಡಬೇಡಿ. ಒಳ್ಳೆ ಮೈಲೇಜ್ ಇರ್ತಕ್ಕಂಥ ವೆಹಿಕಲ್, ಒಳ್ಳೆ ಕಡಿಮೆ ಓಡಿರೋ ವೆಹಿಕಲ್, ಮಾಡಲ್ ವೆಹಿಕಲ್ಗಳು ಸಿಗ್ತಾ ಇದೆ. ಸೊ ಈ ಆಫರ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯುಗಾದಿ ಹಬ್ಬ ನಿಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿ ಒಂದು ಕಾರ್ ಜೊತೆಗೆ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್.
14 ಮಾಡಲ್. ಇದು ZXi. ಇದು ಕೂಡ ಟಾಪ್ ಎಂಡ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. 14 ಮಾಡಲ್, 2014 ಮಾಡಲ್. ಲೋ ಬಜೆಟ್ ಅಲ್ಲಿ ಎರ್ಟಿಗಾ ನೋಡ್ತೀನಿ ಅನ್ನೋರಿಗೆ ಜಸ್ಟ್ 6,35,000 ಆಗುತ್ತೆ. 6,35,000 ರೂಪಾಯಿಗೆ ಎರ್ಟಿಗಾ 2014 ಪೆಟ್ರೋಲ್ ZXi. ಪೆಟ್ರೋಲ್ ಟಾಪ್ ಎಂಡ್ ZXi. ಇದ್ರಲ್ಲಿ ಕೂಡ ನಿಮ್ಗೆ ಲೆದರ್ ಸೀಟಿಂಗ್ಸ್, ಒಳ್ಳೆ ಲೆದರ್ ಕಾಸ್ಟ್ಲಿ ಸೀಟಿಂಗ್ಸ್ ಇದೆ. ಮಾರ್ವಿನ್ ಸೀಟಿಂಗ್ ಹಾಕಿದ್ದಾರೆ. ಒಂದು 40,000 ಖರ್ಚು ಬೀಳ್ಬಹುದು ಇದಕ್ಕೆ. ಲೆದರ್ ಸೀಟ್ಸ್ ಕಾಸ್ಟ್ಲಿ ಇದೆ. ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ, ನೀವು ಯಾರೆಲ್ಲ ನೋಡ್ತಾ ಇದ್ರೋ ಬನ್ನಿ ತಗೊಳ್ಳಿ. 6,30,000 ರೂಪಾಯಿಗೆ 6,30,000 ಫೈನಲ್ ಆಗುತ್ತೆ. ಟಾಪ್ ಎಂಡ್ ಮಾಡಲ್. ಓಕೆ, ಸೂಪರ್ ಸರ್. ಓಕೆ, ಅವಾಗಲೇ ಹೇಳ್ತಾ ಇದ್ರು ಸರ್, ಇವೆಲ್ಲ ಕಡಿಮೆ ಬಜೆಟ್ ಲೋನ್ ಆಗುವಂತ ವೆಹಿಕಲ್ಗಳು ಅಂತ. ಲೋನ್ ಆಗುವಂತ ವೆಹಿಕಲ್ ಎಲ್ಲ ಮಾಡೆಲ್ ಗಾಡಿಗಳೇ. ಹ್ಯಾಶ್ ಬ್ಯಾಕ್ ಅಲ್ಲಿ ನೋಡ್ತೀವಿ, ಸೆಡಾನ್ ಅಲ್ಲಿ ನೋಡ್ತೀವಿ ಅನ್ನೋದ್ರೆ ಒಂದು ಇದ್ರಲ್ಲಿ ಕೂಡ ಒಂದು 8 ಗಾಡಿ ತೋರ್ಸೋಣ. ಓಕೆ, ಓಕೆನಾ. ಇದು ಬಂದು 2016 ಮಾಡಲ್. 16 ಮಾಡಲ್ ಸಿಂಗಲ್ ಓನರ್ 50,000 ಹೊಡೆಯುವಂತ ಟಾಟಾ ಟಿಯಾಗೋ ಪೆಟ್ರೋಲ್ ಮ್ಯಾನ್ಯುವಲ್ XZ ಫುಲ್ ಟಾಪ್ ಎಂಡ್ ವೆಹಿಕಲ್. ಫುಲ್ ಟಾಪ್ ಎಂಡ್ ವೆಹಿಕಲ್. ಎಕ್ಸ್ಟೀರಿಯರ್ ನೋಡಿ, ಕ್ರೋಮ್ ಫಿನಿಶ್ ಇದೆ. ಆಮೇಲೆ ಏನೇನೋ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್, ಆಫ್ಟರ್ ಮಾರ್ಕೆಟ್ ಅನ್ಸುತ್ತೆ ಇದು. ಆಮೇಲೆ ಇಂಟೀರಿಯರ್ ಅಲ್ಲಿ ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಹೌದು, ಇಂಟೀರಿಯರ್ ಎಕ್ಸ್ಟೀರಿಯರ್ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಇದು ಫುಲ್ ಟಾಪ್ ಎಂಡ್ 2 ಏರ್ ಬ್ಯಾಗ್ ಬರುತ್ತೆ. ಗಾಡಿ ಬಂದು ಸಿಂಗಲ್ ಓನರ್, 50,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಬರೀ 50,000 ಓಡಿದೆ. 50,000 ಓಡಿದೆ, ಹಿಸ್ಟ್ರಿ ಕೂಡ ಇದೆ. ಕಡಿಮೆ ಓಡಿರುವಂತ ಸಿಂಗಲ್ ಓನರ್ 16 ಮಾಡಲ್ ಟಾಟಾ ಟಿಯಾಗೋ ಜಸ್ಟ್ 4,35,000 ಕೊಟ್ಬಿಟ್ಟು 4,35,000 ರೂಪಾಯಿಗೆ ಸಿಂಗಲ್ ಓನರ್. ಅದರಲ್ಲೂ 50,000 ಓಡಿದ್ಯಾ? ಹೌದು, ಸೂಪರ್ ಸರ್. ಗಾಡಿ ಬಂದು 4,75,000 ನಮ್ ಕೋಟಿಂಗ್ ಇರೋದು. 4,35,000 ಫೈನಲ್ ಕೊಟ್ಟು 4,35,000 ರೂಪಾಯಿಗೆ ಟಾಟಾ ಟಿಯಾಗೋ, ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಆಗುತ್ತೆ. ಸಿಂಗಲ್ ಓನರ್, ಬರೀ 50,000 ಓಡಿದೆ. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಕೂಡ ಅವೈಲೇಬಲ್ ಇದೆ. ವೋಲ್ಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ಆಟೋಮೆಟಿಕ್ ಇದು. ಓಕೆ, ಆಟೋಮೆಟಿಕ್ ವೇರಿಯಂಟ್ ಗಾಡಿ. ಗಾಡಿ ಬಂದು ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿ. ಓಕೆ, ಎಕ್ಸ್ಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಕಂಪನಿಯಿಂದ ಹೆಂಗ್ ಬಂದಿದೆ ಹಂಗೆ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗಲ್ಲ. ಹೆಡ್ಲೈಟ್ಸ್ ಎಲ್ಲ ನೋಡಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ, ಕ್ರಿಸ್ಟಲ್ ಕ್ಲಿಯರ್. ಬ್ರಿಸ್ಟೋನ್ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಎಕ್ಸ್ಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮು, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಅದು ಮತ್ತೆ ನಿಮಗೆ ಸ್ಟೇರಿಂಗ್ ಎಲ್ಲ ಡಿ ಕಟ್ ಶೇಪ್ ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ಬ್ಲಾಕ್ ಇಂಟೀರಿಯರ್ ಇರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಒಂದು ಬ್ರೌನ್ ಕಲರ್ ಗಾಡಿ, ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಅಂತ ಒಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ಟಾಪ್ ಎಂಡ್ ವೆಹಿಕಲ್. ಹಾ ಸರ್, ಇದು ಗಾಡಿ ನಮ್ದು 15 ಮಾಡಲ್. ಇದು 15 ಮಾಡಲ್ ಸಿಂಗಲ್ ಓನರ್. ಓಕೆ, ಇದು ನಮ್ದು ಕೋಟಿಂಗ್ ಇರೋದು 5,95,000 ಕೋಟಿಂಗ್ ಇರೋದು. ಓಕೆ, ಈ ವಿಡಿಯೋ ನಮ್ಮ ಕಡೆಯಿಂದ ನೋಡ್ಕೊಂಡು ಯಾರೇ ಬಂದ್ರು 5,50,000 ಫೈನಲ್ ಆಗುತ್ತೆ. 5.5 ಲಕ್ಷಕ್ಕೆ 15 ಮಾಡಲು, ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಸಿಗುತ್ತೆ. ಆಟೋಮೆಟಿಕ್ DSG ಗೇರ್ ಬಾಕ್ಸ್ ಇರುವಂತ ಗಾಡಿ, 20 ಮೈಲೇಜ್ ಬರುವಂತ ಡೀಸೆಲ್ ಗಾಡಿ. 20 ಮೈಲೇಜ್ ಬರುತ್ತೆ DSG ಗೇರ್ ಬಾಕ್ಸ್ ಜೊತೆಗೆ. ಆಟೋಮೆಟಿಕ್ ಬಂದ್ಬಿಟ್ಟು ಲೋನೇ ನಿಮ್ಗೆ 4.5 ಲಕ್ಷ ಲೋನ್ ಆಗುತ್ತೆ. ಒಳ್ಳೆ ಪ್ರೊಫೈಲ್ ಇದೆ, 5.5 ಲಕ್ಷ ಲೋನೇ ಆಗ್ಬಿಡುತ್ತೆ. ಓಕೆ, 50,000 ಕೇವಲ 50,000 ತಂದ್ರೆ ಸಾಕು ಲೋನ್ ಆಗ್ಬಿಡುತ್ತೆ. ಹಂಗಾದ್ರೆ ಇಲ್ಲ, ಒಳ್ಳೆ ಪ್ರೊಫೈಲ್ ಇದೆ, ಸ್ಯಾಲರಿಡ್ ಪರ್ಸನ್ಸ್ ಇಲ್ಲ ಏನಾರು ಇನ್ಕಮ್ ಪ್ರೂಫ್ ಇರೋರು ಬಂದ್ರೆ ದುಡ್ಡೇ ತರೋದ್ ಬೇಡ, ಪೂರ್ತಿ ಲೋನ್ ಆಗುವಂತ ಒಳ್ಳೆ ಬ್ಯೂಟಿಫುಲ್ ಆಗಿರೋಂತ ಗಾಡಿ. ಓಕೆ, ಒಳ್ಳೆ ಪ್ರೊಫೈಲ್ ಇದ್ರೆ ನೀವು ದುಡ್ಡೇ ತರಬೇಡಿ, ₹1 ತರಬೇಡಿ, 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬಿಡುತ್ತೆ ಇದು ಲೋನು. ನೆಕ್ಸ್ಟ್ ಇದು ಯಾವ್ದು ಸರ್? ಇದು ಸೇಮ್ ವೋಲ್ಕ್ಸ್ವ್ಯಾಗನ್ ಹ್ಯಾಮಿಯೋ ಪೆಟ್ರೋಲ್ ವೆಹಿಕಲ್, ಬರೀ 15,000 ಓಡಿದೆ. ಬರೀ 15,000 ಓಡಿದೆ ಇದು. ಓಕೆ, ಸೂಪರ್. ಜಸ್ಟ್ 15,000 ಬ್ರ್ಯಾಂಡ್ ನ್ಯೂ ಕಂಡೀಷನ್. ಮಾರುತಿ ಸೇಮ್ ಪೋಲೋ ಹೆಂಗಿರುತ್ತೋ ಸೇಮ್ ಪೋಲೋ ಗಾಡಿನೇ, ಸೇಮ್ ಇಂಜಿನ್, ಸೇಮ್ ಬಾಡಿನೇ. ಇದಕ್ಕೆ ಒಂದು ಶಾರ್ಟ್ ಡಿಕ್ಕಿ ಕೂಡ ಬರುತ್ತೆ. ಶಾರ್ಟ್ ಡಿಕ್ಕಿ ಬರುತ್ತೆ. ಏನಾದ್ರು ಲಾಂಗ್ ಹೋಗ್ತೀರಾ, ನಿಮ್ಗೆ ಲಗೇಜ್ ಕ್ಯಾರಿ ಮಾಡ್ತೀರಾ ಅಂದ್ರೆ ಯೂಸ್ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಆರಾಮಾಗಿ ತಗೋಬಹುದು. ಈ ಗಾಡಿ ಬರೀ 15,000 ಓಡಿದೆ. ಕವರ್ ಕೂಡ ರಿಮೂವ್ ಆಗಿಲ್ಲ ಎಲ್ಲೂ. ನೋಡಿ, ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. 15,000 ಓಡಿರೋ ಹಿಸ್ಟ್ರಿ ರೆಕಾರ್ಡ್ಸ್ ಕೂಡ ಇದೆ. ಓಕೆ, ಈ ಕವರ್ಸ್ ಎಲ್ಲ ಹಂಗೆ ಇದೆ ನೋಡಿ. ಫ್ಲೋರ್ ಕವರ್. ಓನರ್ ಬಂದು ಅವರು ಏಜ್ಡ್ ಪರ್ಸನ್ ಇದ್ರು, ಅವ್ರ ಗಾಡಿ ಯೂಸೇ ಮಾಡಿಲ್ಲ, ಬರೀ 15,000 ಓಡಿದೆ. ಫುಲ್ ಟಾಪ್ ಎಂಡ್ ಗಾಡಿ ಬಂದು ಪೆಟ್ರೋಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್. ಓಕೆ, ಇದು ಗಾಡಿ ನೀವು ಯಾರೆಲ್ಲ ಒಂದು ಪೆಟ್ರೋಲ್ ಗಾಡಿ ಒಳ್ಳೆ ಫ್ಯಾಮಿಲಿಗೆ ಒಂದು ತುಂಬಾ ಚೆನ್ನಾಗಿರೋ ಗಾಡಿ ಬೇಕು ಅಂತೀರೋ ಆರಾಮಾಗಿ ಬಂದು ತಗೋಬಹುದು. 16 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದು ಪೆಟ್ರೋಲ್ ವೆಹಿಕಲ್ 5,25,000ಗೆ ಫೈನಲ್ ಆಗುತ್ತೆ. 5,25,000ಗೆ 16 ಮಾಡಲ್ ಸಿಂಗಲ್ ಓನರ್, ಬರೀ 15,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೋಲ್ಕ್ಸ್ವ್ಯಾಗನ್ ಹ್ಯಾಮಿಯೋ ಸಿಗುತ್ತೆ. ಜಸ್ಟ್ ಲೈಕ್ ಪೋಲೋ. ಗಾಡಿ ಕವರ್ ಎಲ್ಲೂ ರಿಮೂವ್ ಮಾಡಿಲ್ಲ,
ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಸೀಟ್ ಕವರ್ಸ್ ಅದು ಇದು ಎಲ್ಲ ಮಾಡಿದ್ದಾರೆ. ಓಕೆ, ಸಿಂಗಲ್ ಓನರ್, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ತಕ್ಕಂಥ ವೆಹಿಕಲ್ ಇದು. ನೆಕ್ಸ್ಟ್ ಇದ್ಯಾವ್ದು ಸರ್? ಇದು ಡಾಲ್ಫಿನ್ ಶೇಪ್. ಇದು ತುಂಬಾ ಡಿಮ್ಯಾಂಡ್ ಇರುವಂತ ಗಾಡಿ. ನಮ್ಮ ಶೋರೂಮ್ ಅಲ್ಲಿ ಯಾವ ಬಂದ್ರು ಹೆವಿ ಡಿಮ್ಯಾಂಡ್ ಇರುತ್ತೆ. ಓಕೆ, ಗಾಡಿ ಬಂದು ಹುಂಡೈ ಎಲೆಂಟ್ರಾ. ಒಂಥರ ಡಾಲ್ಫಿನ್ ಶೇಪ್ ಬರುತ್ತೆ ಗಾಡಿ, ಒಂಥರ ಬ್ರಾಡ್ ಬರುತ್ತೆ, ಒಂಥರ ಬಟರ್ಫ್ಲೈ ಡಿಸೈನ್ ತರ ಇರುತ್ತೆ. ನಿಮ್ಗೆ ಏನು ಹೆಡ್ಲೈಟ್ಸ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಪ್ರೀಮಿಯಂ ಕ್ಲಾಸ್ ವೆಹಿಕಲ್ ಅಂತಾನೆ ಸೇರುತ್ತೆ ಇದು. ಪ್ರೀಮಿಯಂ ಸೆಡಾನ್ ನೋಡಿ. ಇದು ಬಂತ ನಿಮಗೆ ಡ್ಯಾಶ್ ಬೋರ್ಡ್ ಯಾವ ತರ ಬರುತ್ತೆ, ಕ್ಲೀನ್ ಆಗಿ ಏನು ಕೊಟ್ಟಿದ್ದಾರೆ, ಒಂಥರ ಲಕ್ಸುರಿ ಫೀಲ್ ಕೊಡುತ್ತೆ. ಕೂತ್ಕೊಳ್ಳೋಕೆ ಕಂಫರ್ಟಬಲ್ ಆಗಿರುತ್ತೆ. ಒಂಥರ ಬಕೆಟ್ ಸೀಟ್ ತರ ಇದೆ, ಕುಷನ್ ಫಿನಿಶ್ ಸೀಟ್ ಇದೆ. ಕಂಪನಿ ಫಿಟೆಡ್ ಆಗಿ ಏನೇನು ಬರುತ್ತೆ ಅದನ್ನೇ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಕೂಡ ಚೇಂಜಸ್ ಏನು ಮಾಡಿಲ್ಲ ಅಂತಾನೆ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಏನು ಹಾಕ್ಸಿಲ್ಲ ಇದಕ್ಕೆ. ಸ್ಟಾಕ್ ಕಂಡೀಷನ್ ಇರ್ತಕ್ಕಂಥ ಎಲೆಂಟ್ರಾ ಯಾವ ಮಾಡಲ್ ಅಂದ್ರೆ ಸರ್? ಇದು ಎಲೆಂಟ್ರಾ 2016 ಮಾಡಲ್ ಸಿಂಗಲ್ ಓನರ್. 16 ಮಾಡಲ್ ಸಿಂಗಲ್ ಓನರ್. 16 ಮಾಡಲ್ ಸಿಂಗಲ್ ಓನರ್. 20 ಮೈಲೇಜ್ ಟಚ್ ಆಗುತ್ತೆ, ಯಾಕೆಂದ್ರೆ ಡೀಸೆಲ್ ಆಗಿರೋದ್ರಿಂದ. ಮ್ಯಾನ್ಯುವಲ್ ವೆಹಿಕಲ್ ಇದು. ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನಮ್ದು ಕೋಟಿಂಗ್ ಇರೋದು 7,25,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಯುಗಾದಿ ಹಬ್ಬದ ಪ್ರಯುಕ್ತ 6,75,000 ಕೊಟ್ಬಿಡೋಣ. 6,75,000 ರೂಪಾಯಿಗೆ ಸಿಂಗಲ್ ಓನರ್ ಎಲೆಂಟ್ರಾ ಆಗುತ್ತೆ. ಅದರಲ್ಲೂ ಮಾಡಲ್ ಸಿಂಗಲ್ ಓನರ್ 2016 ಮಾಡಲ್ ಬರುತ್ತೆ. ಓಕೆ, ಸಿಂಗಲ್ ಓನರ್. ಅದನ್ನು ನೆಕ್ಸ್ಟ್ ಸ್ಯಾಂಟ್ರೋ. ಲೋ ಬಜೆಟ್ ಬರ್ತೀರಾ ನೋಡಿ, ಲೋ ಬಜೆಟ್ ಕೂಡ ಇದೆ. ಲೋ ಬಜೆಟ್ ಗಾಡಿಗಳು ತೋರ್ಸೋಣ, ಎಲ್ಲ ದೊಡ್ಡ ಬಜೆಟ್ ತೋರಿಸ್ತಾ ಇದ್ದಾರೆ ಅನ್ಕೊಳೋದು ಬೇಡ. ಇದು ಲೋ ಬಜೆಟ್ ಆದ್ರೂ ನಮ್ಮಲ್ಲಿ ಹೈ ಕ್ವಾಲಿಟಿ ಜೊತೆಗೆ ನಮ್ಮಲ್ಲಿ ಸರ್ವಿಸ್ ಹಿಸ್ಟ್ರಿ ಇರುವಂತ ಟಾಪ್ ಎಂಡ್ ಇರುವಂತ ವೆಹಿಕಲ್. ಇದು ಹುಂಡೈ ಸೆಂಟ್ರೋ ಎಕ್ಸ್ಒ ಟಾಪ್ ಎಂಡ್, ಫುಲ್ ಟಾಪ್ ಎಂಡ್. 70,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನೋಡಿ. ಅದರಲ್ಲೂ ಸ್ಯಾಂಟ್ರೋ 70,000 ಅಷ್ಟೇ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಎಕ್ಸ್ಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಸಿಲ್ವರ್ ಕಲರ್, ಗೋಲ್ಡ್ ಕಲರ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಸೂಪರ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಏನ್ ಕಂಪನಿಯಿಂದ ಹೆಂಗ್ ಬಂದಿರುತ್ತೋ ಹಂಗೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಅಂತಾನೆ ಹೇಳ್ಬೋದು. ನಾವೇನ್ ಗೊತ್ತಾ, ಈಗ ಹೊಸ ಮಾಡೆಲ್ ಗಾಡಿಗಳು ತಗೊಂಬಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರಲಿ, ಚೆನ್ನಾಗಿರ್ಲಿ ಅಂತ ಹೆಂಗ್ ಯೋಚನೆ ಮಾಡ್ತೀವೋ, ಹಳೆ ಮಾಡೆಲ್ ನಾವು ತರಲ್ಲ. ಇವಾಗ ತಂದ್ರು ಆ ಗಾಡಿ ಅಷ್ಟು ಮನ್ಸಿಗೆ ಇಷ್ಟ ಆಗ್ಬೇಕು. ಹೌದು, ಈ ಗಾಡಿ ಬಂದು 70,000 ಹೊಡೆಯೋ ರೆಕಾರ್ಡ್ಸ್ ಇದೆ. ಎಕ್ಸ್ಒ ಇರೋದ್ರಿಂದ 4 ಪವರ್ ವಿಂಡೋ ಇದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2007 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಗಾಡಿ ನಿಮ್ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ. ಒಂದು ಸಿಟಿ ಯೂಸ್ಗೆ ಒಂದು ಒಳ್ಳೆ ಮೈಲೇಜ್ ಬರುವಂತ ಪೆಟ್ರೋಲ್ ಗಾಡಿ ಯಾರೆಲ್ಲ ನೋಡ್ತಾ ಇದೀರೋ, 1,95,000 ನಮ್ ಕೋಟಿಂಗ್ ಇರಿದ್ದು. 1,80,000 ಫೈನಲ್ ಆಗುತ್ತೆ. 1,80,000 ರೂಪಾಯಿಗೆ ಸಿಂಗಲ್ ಓನರ್, ಅದರಲ್ಲೂ 70,000 ಓಡಿರ್ತಕ್ಕಂಥ ವೆಹಿಕಲ್ ವಿತ್ ಸರ್ವಿಸ್ ಸಿಗ್ತಕ್ಕಂಥ ಸ್ಯಾಂಟ್ರೋ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಒಂದು ಗೇಟ್ಸ್ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಲೋ ಬಜೆಟ್ ಅಲ್ಲಿ ಒಂದು ಮಾರುತಿ ಸುಜುಕಿ ಹುಂಡೈ ಗೇಟ್ಸ್ ನೋಡ್ತಾ ಇರೋರಿಗೆ ಇದು ಕೂಡ ಟಾಪ್ ಎಂಡ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಇದು ಸೆಕೆಂಡ್ ಓನರ್ ಗಾಡಿ ಆಗಿದೆ. 1,60,000 ಆಗುತ್ತೆ. 1,60,000 ರೂಪಾಯಿಗೆ 2006 ಮಾಡಲ್ ಜಸ್ಟ್ 1,60,000 ಆಗುತ್ತೆ. ಓಕೆ, ಸೂಪರ್. ಅದು ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ಅಲ್ಲಿ ನಿಮಗೆ ಕುಷನ್ ಫಿನಿಶ್ ಅಲ್ಲಿ ಸೀಟ್ಸ್ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಸಿಗುತ್ತೆ ನಿಮಗೆ. ಅದು ಫ್ರೆಂಡ್ಸ್ ಕಾರ್ 365 ಯಾವ ಗಾಡಿ ತಗೊಂಡ್ರು ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ಗಾಡಿಗೆ ಸಿಗುತ್ತೆ. ಅದು ಕಡಿಮೆ ಸಿಗ್ತಾ ಇದೆ ಅಂದ್ರೆ ಗ್ರೇಟ್. 1,60,000 ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇದು ಸರ್ ಮಾರುತಿ ಸುಜುಕಿ ಎಸ್ ಕ್ರಾಸ್. ಸರ್ ಗಾಡಿ ಬಂದು ವೈಟ್ ಕಲರ್ ಗಾಡಿ, ಡೀಸೆಲ್ ಗಾಡಿ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. 2016 ಮಾಡಲ್. 16 ಮಾಡಲು. ಇದರಲ್ಲೂ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಫೀಚರ್ಸ್. ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್, ಮತ್ತೆ ಇಂಟೀರಿಯರ್ ಅಲ್ಲಿ ಕುಷನ್ ಫಿನಿಶ್ ಸೀಟು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. 16 ಮಾಡಲ್ ವೆಹಿಕಲ್, 20 ಮೈಲೇಜ್ ಬರುವಂತ ವೆಹಿಕಲ್. ಓಕೆ, ಅದರಲ್ಲೂ ಡೀಸೆಲ್ 20 ಮೈಲೇಜ್. ಓಕೆ, ಹೇಳಿ ಸರ್ ಪ್ರೈಸ್. ಸುಜುಕಿ ಎಸ್ ಕ್ರಾಸ್ ಯಾರೆಲ್ಲ ನೋಡ್ತಿರೋ 16 ಮಾಡಲ್ ಗಾಡಿ ಜಸ್ಟ್ 6,45,000 ಫೈನಲ್ ಆಗುತ್ತೆ. ಅಷ್ಟೇನಾ? 6,45,000ಕ್ಕೆ 16 ಮಾಡಲ್. 20,000 ನಮ್ ಕೋಟಿಂಗ್ ಇರೋದು. ಸರ್ ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಹಬ್ಬದ ಪ್ರಯುಕ್ತ ಯಾರೇ ಬಂದ್ರು 6,45,000 ಫೈನಲ್ ಆಗುತ್ತೆ. ಓಕೆ, 6,45,000ಕ್ಕೆ 16 ಮಾಡಲ್ ಎಸ್ ಕ್ರಾಸ್ ಸಿಗುತ್ತೆ. ಅದ್ರಲ್ಲಿ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಹಾಗೆ XUV 500 ಬೇಕು ಅಂದ್ರೆ ಅದು ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಮಹೇಂದ್ರ SUV 500. ಓಕೆ, ಇದು 16 ಮಾಡಲ್ ನ್ಯೂ ಶೇಪ್ ವೆಹಿಕಲ್. 16ನೇ ಮಾಡಲು ನ್ಯೂ ಶೇಪ್ ವೆಹಿಕಲ್. DRLs ಎಲ್ಲ ಬರುತ್ತೆ, ನೋಡಬಹುದು. ಡಿಫರೆಂಟ್ ಆಗಿ ಬರುತ್ತೆ ಇದನ್ನು. ಆಮೇಲೆ ಮ್ಯಾಗ್ವಿಲ್ ಬ್ರಾಡ್ ಟೈರ್ ಕೂಡ ಹಾಕಿದ್ದಾರೆ. ಬ್ರಾಡ್ ಟೈರ್ ನೋಡಬಹುದು. ಕಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್. ಇದು ಇಂಟೀರಿಯರ್ ಏನ್ ಬರುತ್ತೆ ಸರ್? ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ರಿವರ್ಸ್ ಕ್ಯಾಮ್ರಾ. ಸೀಟ್ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಸರ್? ಡಿಫ್ರೆಂಟ್ ಸೀಟ್ಸ್ ಇದೆ, ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ. ಅದನ್ನು ಡಿಫಾಗರ್, ವೈಪರ್, ಪ್ರತಿಯೊಂದು ಆಪ್ಷನ್ ಬರ್ತಕ್ಕಂಥ ವೆಹಿಕಲ್. W6 ಸರ್ ಇದು? WS6 2016 ಮಾಡಲ್.
16 ಮಾಡಲ್ 15 ಮೇಲೆ ಇದು ನ್ಯೂ ಶೇಪ್ ಬಂದಿದ್ದು. ಓಕೆ, ಇದು 16 ಮಾಡಲ್. ಹಾ, ಇವಾಗ 12 ಮಾಡಲ್ 13 ಮಾಡಲ್ ಎಲ್ಲ ಏನ್ ರೇಟಿಗೆ ಸೇಲ್ ಮಾಡ್ತಿದಾರೋ ಹಾ, ಆ ಪ್ರೈಸ್ ಕೊಡ್ತೀರಾ? 16 ಮಾಡಲ್ ಆ ರೇಟಿಗೆ ಕೊಟ್ಬಿಡೋಣ. ಹೌದಾ, ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಯುಗಾದಿ ಹಬ್ಬಕ್ಕೆ ನಮ್ಮ ವಿಡಿಯೋ 7,50,000 ಕೊಟ್ಬಿಡೋಣ. 7.5 ಲಕ್ಷಕ್ಕೆ 7.5 ಲಕ್ಷ ಕೊಟ್ಬಿಡೋಣ. 7.5 ಲಕ್ಷಕ್ಕೆ 16 ಮಾಡಲ್ XUV 500 ಸಿಗುತ್ತೆ. ಆಲ್ಮೋಸ್ಟ್ ಲೈಕ್ ನಿಮಗೆ 15 ಮಾಡಲ್ 14 ಮಾಡಲ್ ಆ ರೇಂಜಿಗೆ ಹೇಳ್ತಾರೆ, 6.5 ತನಕನೂ ಹೇಳ್ತಾರೆ. ಸೊ ಒಳ್ಳೆ ರೇಟ್. ನಮ್ದೇ ಗಾಡಿ ಇನ್ನೊಂದು 15 ಮಾಡಲ್ ಇದೆ, W10 ಸನ್ರೂಫ್ ಇರುವಂತ ಗಾಡಿ. ಹಾ ಸರ್, 10.5 ಲಕ್ಷ ಇದೆ ಗಾಡಿ. ಅದು 10.5 ಲಕ್ಷ. 15. ಹಾ, ಇದು 16 ಮಾಡಲ್ 7.5 ಲಕ್ಷ ಕೊಡೋಣ. ಓಕೆ, ಮಾಡಲ್ ಸಿಕ್ಬಿಡುತ್ತಲ್ಲ ನಿಮಗೆ, ರೀಸೇಲ್ ವ್ಯಾಲ್ಯೂ ಸಿಕ್ಬಿಡುತ್ತೆ ನಿಮಗೆ. ಹಾ, ನೆಕ್ಸ್ಟ್ ಸರ್ ಇದ್ಯಾವ್ದು ಸರ್? ಸ್ಕೋಡಾ ಆಕ್ಟಿವಿಯಾ. ಓಕೆ, ಡೀಸೆಲ್ ಆಟೋಮೆಟಿಕ್ DSG ಗೇರ್ ಬಾಕ್ಸ್ ಬರುವಂತ ಫುಲ್ಲಿ ಟಾಪ್ ಎಂಡ್ ಸ್ಕೋಡಾ ಆಕ್ಟಿವಿಯಾ DSG ಗೇರ್ ಬಾಕ್ಸ್ ಬರುತ್ತೆ. ಇದು ನೋಡಬಹುದು, ಬ್ರಾಂಡ್ ನ್ಯೂ ಟೈರು, ಬ್ರಿಡ್ಸ್ಟೋನ್ ಟೈರ್ ಇದೆ, ಬ್ರಾಂಡ್ ನ್ಯೂ ಟೈರು. ಅದು ಮ್ಯಾಗ್ವಿಲ್ ಸನ್ರೂಫ್ ಕೂಡ ಬರುತ್ತೆ, ಪ್ಯಾನೋರಾಮಿಕ್ ಸನ್ರೂಫ್. ಓಕೆ, ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? 8 ಏರ್ ಬ್ಯಾಗ್ ಬರುತ್ತೆ. 8 ಏರ್ ಬ್ಯಾಗ್ ಬರುತ್ತಂತೆ. ಆಮೇಲೆ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ, ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಮೆಮೊರಿಕಲ್ ಸೀಟ್ ಬರುತ್ತೆ. ಓಕೆ, ಜೊತೆಗೆ ನಿಮಗೆ DSG ಗೇರ್ ಬಾಕ್ಸ್ ಬರುವಂತ ಡೀಸೆಲ್ ವೆಹಿಕಲ್ ಇದು. ಓಕೆ, ಫುಲ್ ಲಕ್ಸುರಿಯಸ್ ವೆಹಿಕಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಕಂಪನಿಯಿಂದ ಏನ್ ಬರುತ್ತೆ ಎಲ್ಲ ಬಂದ್ಬಿಡುತ್ತೆ. ಗಾಡಿ ಇದು ಹೊಸ ಗಾಡಿ, 35 ಲಕ್ಷ ಗಾಡಿ. ಓಕೆ, 2014 ಮಾಡಲ್ ಗಾಡಿ ಆಗಿದೆ ಇದು. ಡೀಸೆಲ್ ವೆಹಿಕಲ್ ಆಗಿದೆ. ಹಾ ಸರ್, ಜಸ್ಟ್ 7,90,000 ಕೊಟ್ಬಿಡ. 7,90,000 ರೂಪಾಯಿಗೆ ಸಿಂಗಲ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಆಟೋಮೆಟಿಕ್ ಸ್ಕೋಡಾ ಆಕ್ಟಿವಿಯಾ ಕೊಟ್ಬಿಡೋಣ. ಡೀಸೆಲ್ ಆಟೋಮೆಟಿಕ್ ಸ್ಕೋಡಾ ಆಕ್ಟಿವಿಯಾ, ಅದು ಲಕ್ಸುರಿಯಸ್ ಸೆಡಾನ್ ಸಿಗುತ್ತೆ ನಿಮಗೆ. ಗ್ರ್ಯಾಂಡ್ ಐಟನ್ ಯಾರಾದ್ರೂ ಬ್ರಾಂಡ್ ನ್ಯೂ ಕಂಡೀಷನ್ ಇರ್ತಕ್ಕಂಥ ವೆಹಿಕಲ್ ನಿಮಗೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಫ್ರೆಂಡ್ಸ್ ಕಾರ್ 365 ಒಂದು ಅವೈಲೇಬಲ್ ಇದೆ. ಚೆನ್ನಾಗಿದೆ, ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ತುಂಬಾನೇ ಇಷ್ಟ ಆಯ್ತು ನನಗೆ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್? ಗ್ರ್ಯಾಂಡ್ ಐಟನ್ ನಿಯೋಸ್. ಇದು ನಿಯೋಸ್ ಬಂದು 2019 ಮೇಲೆ ಬಂದಿದ್ದು. ಓಕೆ, ಗ್ರ್ಯಾಂಡ್ ಐಟನ್ ನಿಯೋಸ್ ಸ್ಪೋರ್ಟ್ಸ್. ಓಕೆ, ಗಾಡಿ ಬಂದು ನಿಮಗೆ ಏರ್ ಬ್ಯಾಗ್, ABS, ಒಳ್ಳೆ ಲೆದರ್ ಸೀಟಿಂಗ್ ಸಿಸ್ಟಮ್ ಎಲ್ಲ ಬರುತ್ತೆ. ಎಲಿಫೆಂಟ್ ಗ್ರೇ ಕಲರ್, ಅದ್ರಲ್ಲೂ ಟಾಪ್ ಅಂಡ್ ಮ್ಯಾಗ್ವಿಲ್ ಲೆದರ್ ಸೀಟ್ಸ್, ಮ್ಯಾಗ್ವಿಲ್ ಮತ್ತೆ ಬ್ರಾಂಡ್ ನ್ಯೂ ಟೈರ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. 2020 ಮಾಡಲ್ ಬರುತ್ತೆ ಈ ಗಾಡಿ. ಎಕ್ಸ್ಟೀರಿಯರ್ ನೋಡಿ ಯಾವ ಥರ ಇದೆ ಅಂತ, ತುಂಬ ವೆಲ್ ಮೇಂಟೈನ್ಡ್ ಜೆನ್ಯೂನ್ ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ ಫ್ರೆಂಡ್ಸ್ ಕಾರ್ 365 ಅಲ್ಲಿ. ಏನ್ ಪ್ರೈಸ್ ಹೇಳ್ತೀರಾ ಸರ್? 2020 ಮಾಡಲ್ ಮಾರ್ಕೆಟ್ ಅಲ್ಲಿ ನೀವು ಎಲ್ಲಿ ವಿಚಾರಿಸಿದ್ರು ಹಾ ಸರ್, ಒಂದು 6.5 ಲಕ್ಷ 6.3 ಲಕ್ಷ ಇದೆ. ಹಾ ಸರ್, ನಮ್ದು ಕೋಟಿಂಗ್ ಇರೋದೇ 6,40,000 ಕೋಟಿಂಗ್ ಇರೋದು. ಅದಕ್ಕೆ ಹೇಳಿದ್ ನಾನು ಕಾಂಪಿಟೇಟಿವ್ ಪ್ರೈಸ್ ಅಂತ. 2020 ಮಾಡಲು ವಿಡಿಯೋ ನೋಡ್ಕೊಂಡು ಫೈನಲ್ ಆಗಿ ಯಾರು ಬಂದ್ರು 5,90,000 ಕೊಟ್ಬಿಡೋಣ. 5,90,000ಗೆ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ, ಅದರಲ್ಲೂ 2020 ಟಾಪ್ ಎಂಡ್. ಹೌದು, ಸೂಪರ್, ಒಳ್ಳೆ ಪ್ರೈಸ್ ಇದೆ ನೋಡಿ. ನಿಮಗೆ ಲೋನ್ ಬೇಕು ಅಂದ್ರೆ ಆರಾಮಾಗಿ ಲೋನ್ ಆಗುತ್ತೆ. 2020 ಮಾಡಲದು. ನೆಕ್ಸ್ಟ್ ಕೊರೋಲಾ ಆಲ್ಟಿಸ್. ಹಾಗೆ ಕೊರೋಲಾ ಆಲ್ಟಿಸ್ ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಒಂದು ಒಳ್ಳೆ ಪ್ರೀಮಿಯಂ ಗಾಡಿ ಬೇಕನ್ನೋರು ಒಂದು ಟೊಯೋಟೋ ಕೊರೋಲಾ ಆಲ್ಟಿಸ್ ಪೆಟ್ರೋಲ್ ಮ್ಯಾನ್ಯುವಲ್ ಫುಲ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತಾ? 2013 ಮಾಡಲ್ ನ್ಯೂ ಶೇಪ್ ವೆಹಿಕಲ್ ಆಗಿದೆ ಇದು. ಗಾಡಿ ಬಂದು ಸೆಕೆಂಡ್ ಓನರ್ ಗಾಡಿ ಆಗಿದೆ. ಸೆಕೆಂಡ್ ಓನರ್ ಗಾಡಿ, ಅದರಲ್ಲೂ ವೆಂಟಿಲೇಟೆಡ್ ಸೀಟ್ಸ್ ಎಲ್ಲ ಬರುತ್ತೆ. ಬಜೆಟ್ ಅಲ್ಲೇ ಕೊಟ್ಬಿಡೋಣ. ಲೋ ಬಜೆಟಾ? ಲೋ ಬಜೆಟ್ ಅಲ್ಲೇ ಒಂದು ಒಳ್ಳೆ ಸೆಡಾನ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಕೊಟ್ಬಿಡೋಣ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಮತ್ತೆ ಗೇಜ್ ಇರ್ತಕ್ಕಂಥ ವೆಹಿಕಲ್, ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಬರುತ್ತೆ ನಿಮಗೆ. ನೀವು ಮಾತಾಡಂಗೆ ಇರಲ್ಲ ಅಲ್ವಾ? ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುತ್ತೆ. 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಜಸ್ಟ್ 4,25,000 ಫೈನಲ್ ಆಗುತ್ತೆ. 4,25,000 ರೂಪಾಯಿ ಆಗುತ್ತಾ? ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಕೊರೋಲಾ ಆಲ್ಟಿಸ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಇದ್ಯಾವ ಸರ್? ಒಂದು ಲೋ ಬಜೆಟ್ ಅಲ್ಲಿ ಯಾರೆಲ್ಲ ಸನ್ರೂಫ್ ಇರುವಂತ 4 ವೀಲ್ ಡ್ರೈವ್ ಇರುವಂತ ಒಂದು SUV ವೆಹಿಕಲ್ ನೋಡ್ತಾ ಇದ್ರು, ಈ ಗಾಡಿ ಆರಾಮಾಗಿ ಬಂದು ತಗೋಬಹುದು. 2008 ಮಾಡಲ್, FC ಇನ್ಸೂರೆನ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ. ದೊಡ್ಡ ಗಾಡಿ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, 4 ವೀಲ್ ಡ್ರೈವ್ ವೆಹಿಕಲ್, ಲೆದರ್ ಸೀಟ್ಸ್ ಎಲ್ಲ ನೋಡಿ ಎಷ್ಟು ಪ್ರೀಮಿಯಂ ಆಗಿದೆ. ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ಡಿಫಾಗರ್, ವೈಪರ್ ಪ್ರತಿಯೊಂದು ಆಪ್ಷನ್ ಬರ್ತಕ್ಕಂಥ ವೆಹಿಕಲ್ ವಿತ್ ಸನ್ರೂಫ್ ಜೊತೆಗೆ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಏನ್ ಪ್ರೈಸ್ ಸರ್? ನೀವು SUV ವೆಹಿಕಲ್ ಅಲ್ಲಿ ಇವತ್ತು ಬ್ರೀಜಾ, ಕ್ರೇಟಾ, ವೆನ್ಯೂ ನೀವು ಯಾವುದೇ ತಗೊಂತೀರಾ ಅಂದ್ರೂ 6-7 ಲಕ್ಷ ಮೇಲೆ ಇರೋದು. ನಿಮ್ಗೆ ಈ ಗಾಡಿ ಬಂದ್ಬಿಟ್ಟು ಹೋಂಡಾ CRV ಗಾಡಿ ಜಸ್ಟ್ 4,30,000 ಕೊಡೋಣ. 4,30,000 ರೂಪಾಯಿಗೆ ಅದರಲ್ಲೂ ಹೋಂಡಾ CRV ದೊಡ್ಡ ವೆಹಿಕಲ್ ಸಿಗುತ್ತೆ ವಿತ್ ಸನ್ರೂಫ್ ಸಮೇತ. ನೋಡಿ
ಚಿಕ್ಕ ಗಾಡಿ ತಗೊಳ್ತೀನಿ ಅಂತ ಹೇಳಿದ್ರೆ ಅಷ್ಟು ಮಜಾ ಇರಲ್ಲ ನಿಮ್ಗೆ. ಲೋ ಬಜೆಟ್ ಅಲ್ಲಿ ಒಂದು ಅಜ್ಜೂರಿ ವೆಹಿಕಲ್ ನೋಡೋಣ, ಲಕ್ಸುರಿ ಆಗಿರುವಂತ SUV ವೆಹಿಕಲ್ ನೋಡ್ತೀನಿ ಅನ್ನೋರು ಆರಾಮಾಗಿ ಇದನ್ನ ಬಂದು ತಗೋಬಹುದು. ಸ್ಪೆಷಲ್ ಅಂದ್ರೆ 4x4 ವೆಹಿಕಲ್, ಈ ಬಜೆಟ್ 4x4 ಸಿಗದೇ ಇಲ್ಲ ಅಂತದ್ರಲ್ಲಿ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ. ನೆಕ್ಸ್ಟ್ ಒಂದು ರೆನಾಲ್ಟ್ ಡಸ್ಟರ್ ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಕೂಡ 4 ವೀಲ್ ಡ್ರೈವ್. ಇದು 4 ವೀಲ್ ಡ್ರೈವ್ ಏನ್ ಸರ್? ರೆನಾಲ್ಟ್ ಡಸ್ಟರ್ಗೆ 4 ವೀಲ್ ಡ್ರೈವ್ ಇದೆ? 4 ವೀಲ್ ಡ್ರೈವ್ ಲಿಮಿಟೆಡ್ ಎಡಿಷನ್ ಇದು. ಹೌದಾ? ಆಕ್ಚುಲಿ ರೆನಾಲ್ಟ್ ಡಸ್ಟರ್ ಅಲ್ಲಿ 2 ವೀಲ್ ಡ್ರೈವ್ ಎಲ್ಲ ಕಡೆ ಸಿಗೋದು. ಹೌದು, ನಾನು ನೋಡಿಲ್ಲ, ತುಂಬಾನೇ ರೇರು. ಇದು ಗಾಡಿ ಬಂದು 17 ಮಾಡಲ್ RXZ ಫುಲ್ಲಿ ಟಾಪ್ ಎಂಡ್ 17 ಮಾಡಲ್ RXZ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರುವಂತ ಗಾಡಿ. ಓಕೆ, 4x4 ಡೀಸೆಲ್ ಮ್ಯಾನ್ಯುವಲ್. 4x4 ಬರುತ್ತೆ ಅಂತ ನೋಡಿ. ಡಸ್ಟರ್ ನೀವು ಎಲ್ಲೇ ಹುಡುಕಿದ್ರು 4x4 ಸಿಗೋದು ತುಂಬಾನೇ ರೇರು. ನಾನಂತೂ ನೋಡೇ ಇಲ್ಲ ಯಾವ ವಿಡಿಯೋದಲ್ಲೂ. ಅಂತದ್ರಲ್ಲಿ ಫ್ರೆಂಡ್ಸ್ ಕಾರ್ 365 ಅಲ್ಲಿ 4x4 ಅವ್ರಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಮೈಲೇಜ್ ಬರುವಂತ ಗಾಡಿ, ಡೀಸೆಲ್ ಗಾಡಿ. ಇದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ರೆಡ್ ಕಲರ್. ಯಾರೆಲ್ಲ ಒಂದು ರೆಡ್ ಕಲರ್ ಗಾಡಿ ನೋಡ್ತಾ ಇರೋರಿಗೆ 2017 ಮಾಡಲ್ ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 7,95,000 ಕೋಟಿಂಗ್ ಇರೋದು. 7,95,000 ಫೈನಲ್. ಈ ಗಾಡಿ ಯಾರೇ ಹಬ್ಬದ ಪ್ರಯುಕ್ತ ಬಂದ್ರು 7,25,000 ಕೊಟ್ಬಿಡೋಣ. 7,25,000ಕ್ಕೆ 17 ಮಾಡಲ್ ಸಿಂಗಲ್ ಓನರ್, ಅದರಲ್ಲೂ ಸ್ಪೆಷಲ್ ಎಡಿಷನ್ ವೆಹಿಕಲ್ 4x4 ಬರ್ತಕ್ಕಂತ ರೆನಾಲ್ಟ್ ಡಸ್ಟರ್, ಅದರಲ್ಲೂ ಮ್ಯಾನ್ಯುವಲ್, ಡೀಸೆಲ್, 20 ಮೈಲೇಜ್ ಪ್ಲಸ್. ಓಕೆ, ಹಾಗೆ ಸಿಯಾಜ್ ಬೇಕು ಅನ್ನೋರಿಗೆ ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಸಿಯಾಜ್ ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್. ಯಾರೆಲ್ಲ ಮಾರುತಿ ಸುಜುಕಿ ಸಿಯಾಜ್ ನೋಡ್ತಾ ಇದೀರೋ, ಪೆಟ್ರೋಲ್ ಹೈಬ್ರಿಡ್ ಆಲ್ಫಾ, ಓಕೆ, ಫುಲ್ ಟಾಪ್ ಎಂಡ್ ವೆಹಿಕಲ್, 2020 ಮಾಡಲ್. ಓಕೆ, ಅದರಲ್ಲೂ ಹೈಬ್ರಿಡ್ ಬರುತ್ತೆ ನಿಮಗೆ. ಹೌದು, ಇದು ಟಾಪ್ ಎಂಡ್ ಮಾಡಲ್ ನೋಡಬಹುದು. ಮ್ಯಾಗ್ ವೀಲು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಬರುತ್ತೆ. ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ನೋಡಬಹುದು, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ವೆಂಟಿಲೇಟೆಡ್ ಸೈಡ್ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಮತ್ತೆ ನಿಮಗೆ ಕಪ್ ಹೋಲ್ಡರ್ಸ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲು ಸಿಯಾಜ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? 2020 ಮಾಡಲ್ ಸಿಂಗಲ್ ಓನರ್, 50,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಇರುವಂತ ಬ್ಲೂ ಕಲರ್ ವೆಹಿಕಲ್. ಇದು ಗಾಡಿ 9.5 ಲಕ್ಷ ನಮ್ ಕೋಟಿಂಗ್ ಇರೋದು. ನಿಮ್ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫೈನಲ್ ಟು ಫೈನಲ್ ಹಬ್ಬದ ಪ್ರಯುಕ್ತ 8.5 ಲಕ್ಷ ಕೊಡೋಣ. 8.5 ಲಕ್ಷಕ್ಕೆ 2020 ಮಾಡಲ್ ಸಿಯಾಜ್ ಹೈಬ್ರಿಡ್ ಸಿಗುತ್ತೆ. ಹೌದು, ಸೂಪರ್ ಸರ್. ನೆಕ್ಸ್ಟ್ ಬ್ರೆಜಾ. ಒಂದು ಬ್ರೆಜಾ ಆಟೋಮೆಟಿಕ್ ನೋಡ್ತಾ ಇರೋರಿಗೆ ಡೀಸೆಲ್ ವೆಹಿಕಲ್. ಓಕೆ, ಬ್ರೆಜಾದಲ್ಲೂ ಆಟೋಮೆಟಿಕ್ ನೋಡಿ. ಇದು ಆಟೋಮೆಟಿಕ್ ಡೀಸೆಲ್. ಡೀಸೆಲ್ ಮೈಲೇಜ್ ವೈಸ್ ಬಂದು 18 to 20 ಮೈಲೇಜ್ ಬರುವಂತ ಗಾಡಿ. ಡೀಸೆಲ್ ಆಟೋಮೆಟಿಕ್ ವೆರಿ ಕಂಫರ್ಟೇಬಲ್ ಆಗಿರುತ್ತೆ. ಡೀಸೆಲ್ ಆಟೋಮೆಟಿಕ್ ಬ್ರೀಜಾ ಯಾರೆಲ್ಲ ನೋಡ್ತಿದ್ದೀರೋ 2018 ಮಾಡಲ್ ಗಾಡಿ ಆಗಿದೆ. ಗಾಡಿ ಬಂದು 1,16,000 ನೋಡಿದೆ. 1,16,000. ಹೌದು ನೋಡಿ, ಇದು ಜಾಸ್ತಿ ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಳೋಣ. ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ವೆಹಿಕಲ್, ಇಂಟೀರಿಯರ್ ಲೆದರ್. 7,25,000 ಕೊಟ್ಬಿಡೋಣ. 7,25,000ಕ್ಕೆ 18 ಮಾಡಲ್, ಅದರಲ್ಲೂ ಟಾಪ್ ಎಂಡ್ ಬ್ರೆಜಾ ಸಿಗುತ್ತೆ ನಿಮ್ಗೆ. ಅದರಲ್ಲೂ ಆಟೋಮೆಟಿಕ್ ಸಿಗ್ತಾ ಇರ್ತಕ್ಕಂಥದ್ದು. ಸೂಪರ್. ಹಾಗೆ ಇನೋವಾ ಕ್ರಿಸ್ತಾ ಬೇಕು ಅನ್ನೋರಿಗೆ ಇನೋವಾ ಕ್ರಿಸ್ತಾ ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಡೀಸೆಲ್ ಆಟೋಮೆಟಿಕ್ ಇನೋವಾ ಕ್ರಿಸ್ಟಾ. ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್. ಇದು ಗಾಡಿ ಬಂದು 2016 ಮಾಡಲ್ ಗಾಡಿ ಆಗಿದೆ. ಸರ್. ಇದು ಕೂಡ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 1,75,000 ನೋಡಿದೆ. 1,75,000 ನೋಡಿದೆ ಇದು. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ. ಹೊಸ ಟೈರ್ಸ್ ಇದೆ ನಿಮಗೆ. ಇದ್ರಲ್ಲಿ ಕೂಡ ನಿಮಗೆ ಎಲ್ಲ ಫೀಚರ್ಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಮತ್ತೆ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ರಾಜಾ ಸೀಟ್ ಬರುತ್ತೆ, 2 ಸೀಟು ಮಧ್ಯದಲ್ಲಿ, ಆ ಥರ. ಸರ್ ಹೇಳಿ. 2016 ಮಾಡಲ್. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 17,75,000 ಕೋಟಿಂಗ್ ಇರೋದು. ಓಕೆ, ಈ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 17 lakhs ಫೈನಲ್ ಆಗುತ್ತೆ. 17 ಲಕ್ಷಕ್ಕಾಗುತ್ತೆ ಇನೋವಾ ಕ್ರಿಸ್ತಾ, ಅದರಲ್ಲೂ ಆಟೋಮೆಟಿಕ್. ಓಕೆ, ಡೀಸೆಲ್ ಆಟೋಮೆಟಿಕ್ 16 ಮಾಡಲ ಸರ್. ಹೌದು. ಓಕೆ, ನೆಕ್ಸ್ಟ್ ಇದು ಕಿಯಾ 2 ಇದೆ. ಸೆಲ್ಟೋಸ್. ಕಿಯಾ ನೋಡ್ತಾ ಇದೀರೋ, ಕಿಯಾ ಬ್ರ್ಯಾಂಡ್ ನೋಡ್ಬೇಕು ಅಂತ ಇದೀರೋ, ಕಿಯಾ ಸೆಲ್ಟೋಸ್ ನಮ್ಮಲ್ಲಿ 2 ಗಾಡಿ ಇದೆ. 2 ಇದೆ. ಒಂದು ಡಾರ್ಕ್ ಗ್ರೇ ಇದೆ, ಒಂದು ಲೈಟ್ ಗ್ರೇ ಇದೆ. ನೋಡ್ಬೋದು. ಒಂದು 2 ಆಟೋಮೆಟಿಕಾ? 2 ಡೀಸೆಲ್ ಆಟೋಮೆಟಿಕ್. 2 ಡೀಸೆಲ್ ಆಟೋಮೆಟಿಕ್ ಬರುತ್ತೆ. ಕಿಯಾ ಸೆಲ್ಟೋಸ್. ಹೌದು, ಸಖತ್ ಗಾಡಿ. ಇದರಲ್ಲಿ ಸನ್ರೂಫ್ ಎಲ್ಲ ಬರುತ್ತೆ. ಇಂಟೀರಿಯರ್ ಒಳಗಡೆ ನೋಡೋದಾದ್ರೆ ಸರ್, ಇದ್ರ 2 ಗಾಡಿಯಲ್ಲಿ ವೆಂಟಿಲೇಷನ್ ಸೀಟ್ ಬರುತ್ತೆ. ವೆಂಟಿಲೇಟೆಡ್ ಸೀಟ್ಸ್. ಓಕೆ, ಇದು ಗಾಡಿ ಬಂದು ವಿಲ್ ಮೇಂಟೈನ್ ಆಗಿದೆ ಗಾಡಿ. ಸಿಂಗಲ್ ಓನರ್ ಗಾಡಿ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ನೋಡಿ. ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಸೀಟ್ಸ್ ಎಷ್ಟು ಪ್ರೀಮಿಯಂ ಆಗಿದೆ ನೋಡಿ, ಕೂತ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ. ಈ ಗಾಡಿ ತಗೊಂಡವ್ರು ತುಂಬಾ ಲಕ್ಕಿ. ಇದು ಕಸ್ಟಮರ್ ಬಂದು ತುಂಬಾನೇ ವಿಲ್ ಮೇಂಟೈನ್ ಮಾಡಿದ್ದಾರೆ. ಡಾಲಸ್ ಕಾನೂನಿ ಯೂಸ್ ಆಗಿದ್ದು ಗಾಡಿ ಇದು. ಸಿಂಗಲ್ ಓನರ್ ಗಾಡಿ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಎಲಿಫೆಂಟ್ ಗ್ರೇ ಕಲರ್, ಹೊಸ ಟೈರ್ ಗಳು ಕೂಡ ಇದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಫುಲ್ ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಸನ್ ರೂಫ್ ಬರುತ್ತೆ, ವೆಂಟಿಲೇಷನ್ ಸೀಟ್ ಅಡ್ಜಸ್ಟ್ಮೆಂಟ್, ಮತ್ತೆ ಎಲ್ಲ ತರ ಫ್ಯೂಚರ್ಸ್
ಎಲ್ಲ ಫೀಚರ್ಸ್ ಬರುತ್ತೆ. ಒಂದೇ ಒಂದು ಗಾಡಿಯಲ್ಲಿ ಎಲ್ಲಾ ತರ ಫೀಚರ್ಸ್ ಬರುತ್ತೆ. ಲಕ್ಸುರಿ ಏನ್ ಬರಬೇಕು ಅದೆಲ್ಲ ಇದೆ ಅಂತಾನೆ ಹೇಳ್ಬೋದು. ಗಾಡಿ ಬೆಲೆ ಬಂದ್ಬಿಟ್ಟು ಹೊಸ ಗಾಡಿ ಇವಾಗ 25.5 ಲಕ್ಷ ಇದೆ. ಹಾ ಸರ್, 25,50,000 ಹೊಸ ಗಾಡಿ ಇದೆ. ಓಕೆ, ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಯುಗಾದಿ ಹಬ್ಬದ ಪ್ರಯುಕ್ತ ಈ ಗಾಡಿನ 14 lakhs ಕೊಟ್ಬಿಡೋಣ. 14 ಲಕ್ಷಕ್ಕೆ ಕಿಯಾ ಸೆಲ್ಟೋಸ್ ಸಿಗುತ್ತಾ? ಕಿಯಾ ಸೆಲ್ಟೋಸ್ 19 ಮಾಡಲ್ ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಬರೀ 14 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ಡೀಸೆಲ್ ಆಟೋಮೆಟಿಕ್, ಅದರಲ್ಲೂ 19 ಮಾಡಲ್ ವೆಹಿಕಲ್ ಸಿಗುತ್ತೆ. 19 ಮಾಡಲ್ ವೆಹಿಕಲ್ 14 lakh 13,90,000 ಕೊಟ್ಬಿಡೋಣ. 13,90,000, ಅದರಲ್ಲೂ 10,000 ಬಿಟ್ಟು ಹೇಳ್ತಾ ಇದ್ದಾರೆ. ಯುಗಾದಿ ಆಫರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 25.5 ಲಕ್ಷ ಆನ್ ರೋಡ್ ಪ್ರೈಸ್ ಇರ್ತಕ್ಕಂಥ ವೆಹಿಕಲ್ ಅದು ಕಿಯಾ ಸೆಲ್ಟೋಸ್ ಟಾಪ್ ಎಂಡ್ ಮಾಡಲ್ ಕೊಡ್ತಾ ಇರ್ತಕ್ಕಂಥದ್ದು. ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. ಆಕ್ಚುಲಿ ಮ್ಯಾನುವಲ್ ಗಿಂತ ಆಟೋಮೆಟಿಕ್ ರೇಟ್ ಜಾಸ್ತಿ ಇರಬೇಕು, ಇಲ್ಲಿ ಕಡಿಮೆನೇ ಇದೆ. ಇದು GT ಲೈನ್ ಬರುತ್ತೆ ಅಲ್ವಾ? GT ಲೈನ್ ಅದಕ್ಕಿಂತ ಟಾಪ್ ಎಂಡ್ ವೆಹಿಕಲ್. ಇದು 20 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಹೌದು. ಇದು ಕೂಡ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಡೀಸೆಲ್ ಆಟೋಮೆಟಿಕ್. ಇದು ಡೀಸೆಲ್ ಆಟೋಮೆಟಿಕ್. ಫ್ಯೂಚರ್ಸ್ ಹೇಳಿದ್ನೋ ಸೇಮ್ ಎಲ್ಲ ಫ್ಯೂಚರ್ಸ್ ಇದ್ರಲ್ಲೂ ಕೂಡ ಬರುತ್ತೆ. ಇದ್ರಲ್ಲೂ ಬರುತ್ತೆ. ಒಳಗಡೆ ಇಂಟೀರಿಯರ್ ಕಲರ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಅನ್ಸುತ್ತೆ. ಓಕೆ, ಮ್ಯಾಗ್ವಿಲ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು. ಇದು ಕೂಡ ಪ್ರೀಮಿಯಂ ಆಗಿದೆ. ವೆಂಟಿಲೇಟೆಡ್ ಸೀಟ್ ಬರುತ್ತೆ. GT ಲೈನ್ ಬ್ಯಾಡ್ಜಿಂಗ್ ಎಲ್ಲ ಬಂದ್ಬಿಡುತ್ತೆ. ಮತ್ತೆ ಡಿ ಕಟ್ ಸ್ಟೇರಿಂಗ್ ವೀಲು ಏನ್ ಬೇಕು ಎಲ್ಲವೂ ಬಂದ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಇದ್ರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? 15 lakh ಫೈನಲ್ ಆಗುತ್ತೆ. 15 ಲಕ್ಷಕ್ಕೆ 26.5 ಲಕ್ಷ ಗಾಡಿ. 26.5 ಲಕ್ಷ ಗಾಡಿ 15 ಲಕ್ಷಕ್ಕೆ ಕೊಡ್ತಾರು ಅಂತ ನೋಡಿ. 15 ಲಕ್ಷ ಸಿಗುತ್ತೆ. ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಕಿಯಾ ಸೆಲ್ಟೋಸ್ ಯಾರೆಲ್ಲ ನೋಡ್ತಿರೋ ಕಣ್ಣು ಮುಚ್ಕೊಂಡು ಬಂದು 2 ಗಾಡಿ ಇದೆ. ಯಾವ್ದು ಬೇಕಾದ್ರೂ ತಗೋಬಹುದು. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿರೋಂಥ ಗಾಡಿಗಳು. ಓಕೆ, ಇದು ಕೂಡ ಸಿಂಗಲ್ ಓನರ್. ಇದು ಕೂಡ ಸಿಂಗಲ್ ಓನರ್. ಹೌದು. ಒಳಗೋಣ. ಬಲೂನ್ ಗಿಲೂನ್ ಕಾರ್ಪೆಟ್ ಎಲ್ಲ ಹಾಕಿ ಏನೋ ಚೆನ್ನಾಗಿ ಮಾಡಿದ್ವಿ. ಆಕ್ಚುಲಿ ಬಲೂನ್ ಬಗ್ಗೆ ಹೇಳ್ತಾ ಇದ್ದೆ, ಮಾಡಿದ್ವಿ. ಬಿದೋಗ್ಬಿಟ್ಟೈತೆ ಸರ್, ತುಂಬಾ ದೊಡ್ಡದಾಗಿ ಮಾಡ್ಬಿಟ್ಟಿದ್ದಾರೆ. ಜಸ್ಟ್ ಇವಾಗ ಒಂದು ಗಾಡಿ ಬಂದಿದೆ, ಎಸ್ ಕ್ರಾಸ್ ಅಲ್ವಾ? ಇದು ಕೂಡ ವೈಟ್ ಕಲರ್ 16 ಮಾಡಲ್. ಇದು ಎಸ್ ಕ್ರಾಸ್ ಬರೀ 60,000 ಹೊಡಿದೆ. ಬರೀ 60,000? ಹೌದು. ಓಕೆ, ಬರೀ 60,000 ಹೊಡಿದೆ. ಹಾ ಸರ್, ಗಾಡಿ ಬಂದು ತುಂಬಾ ಬ್ಯೂಟಿಫುಲ್ ಆಗಿದೆ. ವೈಟ್ ಕಲರ್, ಡೀಸೆಲ್ ಮ್ಯಾನ್ಯುವಲ್ ಕೂಡ. ಇದನ್ನು ಡೀಸೆಲ್ ಮ್ಯಾನ್ಯುವಲ್, ಅದು ಟಾಪ್ ಎಂಡ್. ಅದಕ್ಕಿಂತ ಟಾಪ್ ಎಂಡ್ ಇದೆ. ಅದಕ್ಕಿಂತ ಟಾಪ್ ಎಂಡ್ ಏನ್ ಬರುತ್ತೆ ಸರ್ ಫೀಚರ್ಸ್? ಎಕ್ಸ್ಟ್ರಾ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್. ಹೌದು. ಓಕೆ, ವಿತ್ ಬ್ರಾಂಡಿಂಗ್ ಮ್ಯಾಗ್ವಿಲ್. ಇದು ಕೂಡ ಮ್ಯಾನ್ಯುವಲ್ ಗಾಡಿನೇ. ಗಾಡಿ ತುಂಬಾನೇ ಚೆನ್ನಾಗಿದೆ. ಕಡಿಮೆ ಓಡಿರುವಂತ ಗಾಡಿ. ಓಕೆ, ಇದು ನಮ್ದು ಕೋಟಿಂಗ್ ಇರೋದು 7,45,000 ಕೋಟಿಂಗ್ ಇರೋದು. ಓಕೆ, ಫೈನಲ್ 6,75,000 ಆಗುತ್ತೆ. 6,75,000 ರೂಪಾಯಿಗೆ ಆಗುತ್ತೆ. ಇದು 16 ಮಾಡಲು, ಟಾಪ್ ಎಂಡ್ ಮಾಡಲು. ಹೌದು. ಓಕೆ, ಅದಕ್ಕಿಂತ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮಗೆ. ಹೌದು. ಒಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಹಾ ಸರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. 16 ಮಾಡಲ್. ಹೌದು, ಪೆಟ್ರೋಲ್ ವೆಹಿಕಲ್ ಆಗಿದೆ. ನಿಮ್ಗೆ ಹೆಡ್ಲೈಟ್ ನೋಡಿದ್ರೆ ಹೇಳ್ಬೋದು ಕಂಡೀಷನ್ ಯಾವ ತರ ಇರುತ್ತೆ ಅಂತ. ಓಕೆ, ಕಂಡೀಷನ್ ನೋಡಿ, ಆ ಹೆಡ್ಲೈಟ್ ನೋಡ್ತಾ ಇದ್ರೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸೊ ಬಾಡಿ ಲೈನ್ ಕೂಡ ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗಲ್ಲ ಅಂತ ವೆಹಿಕಲ್. ವೆಲ್ ಮೇಂಟೈನ್ ವೆಹಿಕಲ್. 16 ಮಾಡಲ್ ಸಿಂಗಲ್ ಓನರ್. ಹಾ ಸರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಜೊತೆಗೆ ಫುಲ್ ಕ್ರೋಮ್ ಫಿಟ್ಟಿಂಗ್ ಕೂಡ ಮಾಡಿದ್ದಾರೆ. ಹೊಸ ಟೈರ್ಗಳು ಕೂಡ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಆರೆಂಜ್ ಕಲರ್ ಪೆಟ್ರೋಲ್ ವೆಹಿಕಲ್. ಕ್ರೋಮ್ ಫಿನಿಶ್ ಅಂತೂ ತುಂಬಿಸ್ಬಿಟ್ಟಿದ್ದಾರೆ ಗಾಡಿಲಿ. ಸೊ ಸೀಟಿಂಗ್ಸ್ ಕೂಡ ಸೀಟಿಂಗ್ ತುಂಬಾ ಚೆನ್ನಾಗಿರೋದು ಹಾಕಿದ್ದಾರೆ. 16 ಮಾಡಲ್ ಪೆಟ್ರೋಲ್ ಇಕೋ ಸ್ಪೋರ್ಟ್ಸ್ ಯಾರೆಲ್ಲ ನೋಡ್ತಿದ್ದೀರೋ, ಹಾ ಸರ್, ಒಂದು ಒಳ್ಳೆ ಅಮೇಜಿಂಗ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಏನ್ ಪ್ರೈಸ್ ಆಗುತ್ತೆ ಸರ್ ಇದು? 16 ಮಾಡಲ್ ಸಿಂಗಲ್ ಮಾಡಲ್ 14 ಮಾಡಲ್ ಕೊಡೋ ಪ್ರೈಸ್ ಅಲ್ಲಿ 16 ಮಾಡಲ್ ಇಕೋ ಸ್ಪೋರ್ಟ್ಸ್ ಪೆಟ್ರೋಲ್ ವೆಹಿಕಲ್ ಜಸ್ಟ್ 4,95,000 ಫೈನಲ್ ಆಗುತ್ತೆ. 4,95,000 ರೂಪಾಯಿಗೆ 16 ಮಾಡಲ್ ವೆಹಿಕಲ್. 16 ಮಾಡಲ್ ಒಳ್ಳೆ ಪ್ರೈಸ್ಗೆ ಇದೆ ನೋಡಿ. ನಾನು ಏನೋ ಜಾಸ್ತಿ ಹೇಳ್ತಾರೇನೋ ಅಂತ ಅನ್ಕೊಂಬಿಟ್ಟಿದ್ದೆ. 4,95,000 ಬೆಸ್ಟ್ ಪ್ರೈಸಲ್ಲಿ ಇದೆ. 16 ಮಾಡಲು ಕೊಡ್ತಾರೆ ಅದರಲ್ಲೂ. ಸೂಪರ್ ಸರ್. ಹಾಗೆ ಕ್ರೆಟಾ ಸರ್, ಒಂದು ಕ್ರೆಟಾ ನೋಡ್ತಾ ಇರೋರಿಗೆ ಇದು ಫಸ್ಟ್ ಇವಾಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮುಂದೆ ವಿಡಿಯೋನ ಇನ್ನೂ 5-6 ಕ್ರೆಟಾ ಇದೆ. ಹೌದಾ? 2016 ಮಾಡಲ್. ಹಾ ಸರ್, ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಕಂಪ್ನಿಯಿಂದ ಬಂದಿದ್ದ ಮ್ಯಾಗ್ವಿಲ್ ತೆಗೆದು ಒಂದು ಒಳ್ಳೆ ಡೈಮಂಡ್ ಕಟ್ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ. ಡೈಮಂಡ್ ಕಟ್ ಮ್ಯಾಗ್ವಿಲ್ ವಿತ್ ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಎಲ್ಲ ಇದೆ. ಓವರ್ ಆಲ್ ಎಕ್ಸ್ಟೀರಿಯರ್ ಸೂಪರ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ನೋಡಿ, ಇದು ಕೂಡ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಕುಷನ್ ಫಿನಿಶ್ ಸೀಟು, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ವೆಹಿಕಲ್ 1.6 ಇಂಜಿನ್. ಯಾರೆಲ್ಲ ಒಂದು ಕ್ರೆಟಾ ಪೆಟ್ರೋಲ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದೀರೋ, ಲೋ ಬಜೆಟ್, ತುಂಬಾ ಲೋ ಬಜೆಟ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ. 9 ಲಕ್ಷ ಇಲ್ಲ, 10 ಲಕ್ಷ ಇಲ್ಲ, 8 ಲಕ್ಷ ಇಲ್ಲ, ಜಸ್ಟ್ 7,25,000 ಕೊಟ್ಬಿಡೋಣ. 16 ಮಾಡಲ್ ಕ್ರೆಟಾ ಪೆಟ್ರೋಲ್ 1.6 ರೆಡ್ ಕಲರ್ 7,25,000 ಗೆ ಫೈನಲ್ ಆಗುತ್ತೆ. ಓಕೆ, 16 ಮಾಡಲ್ ಇದು. ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. ಹಾಗೆ ಇದ್ಯಾವ ಸರ್? ಇಗ್ನಿಸ್ ಆಲ್ಫಾ ಫುಲ್ ಟಾಪ್ ಎಂಡ್ 17 ಮಾಡಲ್ CVT
CVT ಗೇರ್ ಬಾಕ್ಸ್. ಹೌದು. ಓಕೆ. ಆಟೋಮೆಟಿಕ್ ಗೇರ್ ಯಾರು ನೋಡ್ತಾ ಇದ್ದೀರೋ, ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಸ್ಪೋರ್ಟ್ಸ್ ವೆಹಿಕಲ್ ಇಗ್ನಿಸ್ ನೋಡ್ತಾ ಇರೋರಿಗೆ, ಓಕೆ, ಇದು ಗಾಡಿ ಬಂದು 17 ಮಾಡೆಲ್ ಗಾಡಿ ಆಗಿದೆ. ಜಸ್ಟ್ 5,25,000 ನಮ್ ಕೋಟಿಂಗ್ ಇರೋದು. ಸರ್ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಹಬ್ಬದ ಪ್ರಯುಕ್ತ 4,85,000 ಫೈನಲ್ ಆಗುತ್ತೆ. 4,85,000 ಗೆ 17 ಮಾಡೆಲ್ ಗಾಡಿ ಮಾರುತಿ ಸುಜುಕಿ ಇಗ್ನಿಸ್ ಆಟೋಮೆಟಿಕ್ ವೆಹಿಕಲ್. ಅದರಲ್ಲೂ 0033 ನಂಬರ್ ಕೂಡ ಚೆನ್ನಾಗಿದೆ, ಆಟೋಮೆಟಿಕ್ ವೆಹಿಕಲ್, ಫ್ಯಾನ್ಸಿ ನಂಬರ್ ಇದೆ. ಹೊಸ ಗಾಡಿ ನಿಮ್ಗೆ ಫುಲ್ ಟಾಪ್ ಎಂಡ್ ಈಗ 9,80,000 ಇದೆ. ಅರ್ಧ ಪ್ರೈಸ್ ಕೊಟ್ಬಿಡೋಣ, 4,85,000ಗೆ 17 ಮಾಡೆಲ್ ಮಾರುತಿ ಸುಜುಕಿ ಇಗ್ನಿಸ್ ಪೆಟ್ರೋಲ್ ವೆಹಿಕಲ್ ಕೊಡೋಣ. ಓಕೆ, ಮಾರುತಿ ಸುಜುಕಿ ಇಗ್ನಿಸ್ 17 ಮಾಡೆಲ್ ಸಿಗುತ್ತೆ, ಒಳ್ಳೆ ಪ್ರೈಸ್ ಇದೆ ನೋಡಿ ಈ ಗಾಡಿ ಕೂಡ. 0033 ಒಳ್ಳೆ ನಂಬರ್ ಕೂಡ. ಹಾಗೆ ಇನ್ನೊಂದು ಇದು ಎಸ್ ಕ್ರಾಸ್, ಮಾರುತಿ ಸುಜುಕಿ ಎಸ್ ಕ್ರಾಸ್ ಗಾಡಿ ನಿಮಗೆ ವೈಟ್ ಗಾಡಿ ಅವಲೇ 2 ಗಾಡಿ ತೋರಿಸಿದೆ. ಇದು ಎಲಿಫೆಂಟ್ ಗ್ರೇ ಕಲರ್ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ. ಇದರಲ್ಲಿ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಫೀಚರ್ಸ್ ಬರುವಂತ ಗಾಡಿ. ಟೈರ್ ಕಂಡೀಷನ್ ಹೊಸ ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಸರ್ ಇದು ಪ್ರೈಸ್ ಬಂದು ನಿಮ್ಗೆ 7.5 ಇಲ್ಲ 7 ಲಕ್ಷ ಇಲ್ಲ, ಜಸ್ಟ್ 6,60,000ಗೆ ಸಿಂಗಲ್ ಓನರ್ ಗಾಡಿ ಕೊಟ್ಬಿಡೋಣ. 6,60,000 ಸಿಗುತ್ತೆ ಸಿಂಗಲ್ ಓನರ್. ಅದ್ರಲ್ಲಿ ಡಾಕ್ಟರ್ ಯೂಸ್ ಮಾಡ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ಅಲ್ಲಿ ಪರ್ಪಲಿಶ್ ಆಗಿ ನಿಮ್ಗೆ ಇಂಟೀರಿಯರ್ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನೆಕ್ಸಾನ್ ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಟಾಟಾ ನೆಕ್ಸಾನ್ ನಮ್ಮಲ್ಲಿ ಯಾವ ವಿಡಿಯೋದಲ್ಲಾದ್ರೂ 4 ಗಾಡಿ 5 ಗಾಡಿ ಟಾಟಾ ನೆಕ್ಸಾನ್ ಇರ್ತಾ ಇತ್ತು. ಈ ಸರಿ ಟಾಟಾ ನೆಕ್ಸಾನ್ ಗಳು ಎಲ್ಲ ಖಾಲಿಯಾಗಿ ಒಂದೇ ಒಂದು ಲಾಸ್ಟ್ ಗಾಡಿ ಇದೆ. ರೀಸೆಂಟ್ ಆಗಿ ಬಂದಿರೋ ಗಾಡಿ, ಸಿಂಗಲ್ ಓನರ್, ಬರೀ 14 ಮಂತ್ ಓಲ್ಡ್ ವೆಹಿಕಲ್, ಬರೀ 14 ತಿಂಗಳು ಓಲ್ಡ್, ಅಂದ್ರೆ 23 ಮಾಡೆಲ್, ಎಂಡ್ ಮಾಡೆಲ್ ಗಾಡಿ. ಗಾಡಿ ಬಂದು ಸಿಂಗಲ್ ಓನರ್, ಟಾಪ್ ಎಂಡ್ ಗಾಡಿ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಸನ್ ರೂಫ್ ಎಲ್ಲ ಫೀಚರ್ಸ್ ಇದೆ ನೋಡಿ. ಸನ್ ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಅದರಲ್ಲೂ 23 ಲಾಸ್ಟ್ ಮಂತ್ ವೆಹಿಕಲ್ ಅಂದ್ರೆ 24 ಆಲ್ಮೋಸ್ಟ್ ಬಂದ್ಬಿಡುತ್ತೆ ನಿಮ್ಗೆ. ಸನ್ ರೂಫ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಗಾಡಿ ಬಂದು ಏನ್ ಪ್ರೈಸ್ ಹೇಳ್ತೀರಾ? ಇದು 19,000 ಓಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿರೋ ಟಾಟಾ ನೆಕ್ಸಾನ್ ಯಾರೆಲ್ಲ ನೋಡ್ತಿದ್ದೀರೋ, ಹೊಸ ಗಾಡಿ ಒಂದು 14,14.5 ಲಕ್ಷ ಇದೆ. ಜಸ್ಟ್ 10,40,45,000 ನಮ್ ಕೋಟಿಂಗ್ ಇರೋದು. ನಿಮ್ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 10 ಲಕ್ಷ ಫೈನಲ್ ಆಗುತ್ತೆ. 10 ಲಕ್ಷಕ್ಕೆ ವಿತ್ ಸನ್ ರೂಫ್ ಬರ್ತಕ್ಕಂಥ 23 ಲಾಸ್ಟ್ ಮಂತ್ ವೆಹಿಕಲ್ ನೆಕ್ಸಾನ್ ಸಿಗುತ್ತೆ ನಿಮ್ಗೆ. ಅದರಲ್ಲೂ 19,000 ಅಷ್ಟೇ ಓಡಿರ್ತಕ್ಕಂಥ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಓಕೆ, ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಐಟನ್ ಇದೆಯಲ್ಲ, ಹೇಳಿ ಸರ್. 2 ಇದೆ ಗ್ರ್ಯಾಂಡ್ ಐಟನ್. ಸರ್ ಒಂದು ಆಸ್ಟಾ ಟಾಪ್ ಎಂಡ್ ಎಲಿಫೆಂಟ್ ಗ್ರೇ ಕಲರ್ ಇದೆ, ಒಂದು ವೈಟ್ ಕಲರ್ ಇದೆ. ಎರಡು ಕೂಡ ಡೀಸೆಲ್ ವೆಹಿಕಲ್. ಒಂದು ಲೋ ಬಜೆಟ್ ಅಲ್ಲಿ ಒಂದು 23-24 ಮೈಲೇಜ್ ಬರುವಂತ ಡೀಸೆಲ್ ವೆಹಿಕಲ್ ಯಾರೆಲ್ಲ ನೋಡ್ತಿದ್ದೀರೋ, ಗ್ರ್ಯಾಂಡ್ ಐಟನ್ 2016 ಮಾಡಲ್, 14 ಮಾಡಲ್, 16 ಮಾಡಲ್ 4,65,000 14 ಮಾಡಲ್ 4 ಲಕ್ಷಕ್ಕಾಗುತ್ತೆ. 4 ಲಕ್ಷಕ್ಕೆ 14 ಮಾಡಲು, ಅದರಲ್ಲೂ ಡೀಸೆಲ್ ವೆಹಿಕಲ್. ಇದು ಕೂಡ ನಿಮ್ಗೆ 16 ಮಾಡಲು ಡೀಸೆಲ್ ವೆಹಿಕಲ್ ಬರುತ್ತೆ. ಇದೇನ್ ಹೇಳಿದ್ರಿ ಸರ್? ಎರಡಕ್ಕೂ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ 4,65,000 4 ಲಕ್ಷ. 4 ಲಕ್ಷ. ಓಕೆ, ಎರಡೂ ಡೀಸೆಲ್ ವೆಹಿಕಲ್ ಬರುತ್ತೆ. ಹಾಗೆ ಇಯಾನ್ ಇನ್ನೊಂದು ಚಿಕ್ಕ ಗಾಡಿ ಯಾವ್ದಾದ್ರು ಬೇಕು, ಒಳ್ಳೆ ಕಂಡೀಷನ್ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಕಡಿಮೆ ಬಜೆಟ್ ಅಲ್ಲಿ ಇರ್ತಕ್ಕಂಥ ವೆಹಿಕಲ್, ಹೇಳಿ ಸರ್ ಇದ್ರ ಬಗ್ಗೆ. 2012 ಮಾಡಲ್ ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರುವಂತ 50,000 ಓಡಿರೋ ಹುಂಡೈ ಇಯಾನ್. ಓಕೆ, 50,000, ಜಸ್ಟ್ 50,000 ಓಡಿದೆ. ಅದರಲ್ಲೂ 12 ಮಾಡಲ್ ಬರುತ್ತೆ ನಿಮ್ಗೆ. 12 ಮಾಡಲ್ ಗಾಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ವೆಹಿಕಲ್. ಓಕೆ, ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಲೆದರ್ ಸೀಟಿಂಗ್ಸ್ ಹಾಕಿದ್ದಾರೆ ನಿಮ್ಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ. AC ಎಲ್ಲ ಬರುತ್ತೆ ನಿಮ್ಗೆ. ಹೌದು. ಓಕೆ, ಪ್ರೈಸ್ ಸರ್? ಲೋ ಬಜೆಟ್ ಅಲ್ಲಿ ಯಾರೆಲ್ಲ ನೋಡ್ತಿರೋ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಇದು ಗಾಡಿ ಬಂದು ಸಿಂಗಲ್ ಓನರ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಆಗಿದೆ. ಸಾರಿ, 2,65,000 ನಮ್ ಕೋಟಿಂಗ್ ಇರೋದು. ಫೈನಲ್ ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 2,40,000 ಆಗುತ್ತೆ. 2,40,000 ರೂಪಾಯಿಗೆ ಅದರಲ್ಲಿ 50,000 ಓಡಿರ್ತಕ್ಕಂಥ ಇಯಾನ್ ಸಿಗುತ್ತೆ ನೋಡಿ. ಹೌದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿರುವಂತ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಈ ತರ ಕಂಡೀಷನ್ ಓಮ್ನಿ ನೀವು ಹುಡುಕಿ ನೋಡೋಣ, ಎಲ್ಲೂ ಸಿಗಕ್ ಚಾನ್ಸನೇ ಇಲ್ಲ. ಗಾಡಿ ಕಂಡೀಷನ್ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ನೋಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 8 ಸೀಟರ್ ವೆಹಿಕಲ್. ಒಳ್ಳೆ ಹೊಸ ಸೀಟ್ ಕವರ್ಸ್ ಕೂಡ ಇದೆ. ಹೊಸ ಮ್ಯಾಟ್ಸ್ ಇದೆ. ಸೀಟ್ ಕವರ್ಸ್ ಹೊಸದಾಗಿದೆ, ಮ್ಯಾಟ್ ಹೊಸದಿದೆ, ಫಿನಿಶಿಂಗ್ ಪ್ರತಿಯೊಂದು ಎಲ್ಲ ಫೀಚರ್ಸ್ ಇರುವಂತ ಗಾಡಿ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ನೋಡಿ, ಚೆನ್ನಾಗಿದೆ. ಸಿಸ್ಟಮ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರು ಎಲ್ಲ ಇರ್ತಕ್ಕಂಥ ವೆಹಿಕಲ್. ಯಾವ ಮಾಡಲ್ ಅಂದ್ರೆ ಸರ್ ಇದು? ಹೊಸ ಗಾಡಿ ತಗೋಬೇಕು ಅಂತ ಹೋದವ್ರಿಗೆ ಏನ್ ಫೀಲಿಂಗ್ ಇರುತ್ತೋ ಆ ತರ ಫೀಲಿಂಗ್ ಇರುವಂತ ಗಾಡಿ. ಹೌದು, ಸಖತ್ತಾಗಿ ಮೇಂಟೈನ್ ಆಗಿದೆ. ಅದರಲ್ಲೂ ಓಮ್ನಿ ಯಾರು ತಾನೇ ಹುಡುಕ್ತಾ ಇರಲ್ಲ. ಓಮ್ನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಬೇಕು. ಹೇಳಿ ಸರ್, ಪ್ರೈಸ್ ಏನು ಕೊಡ್ತೀರಾ ಹೇಳಿ ಸರ್? ಹೇಳ
ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಹೊಸ ಶೋರೂಮ್ ಇದ್ದು ತಗೊಂಡ್ರೆ ಏನಾಗುತ್ತೋ ಅದೇ ತರ ಫೀಲ್ ಇದೆ. ಹೊಸ ಶೋರೂಮ್ ಅಲ್ಲಿ ಸಿಕ್ತಿಲ್ಲ, ಸೊ ಹಳೆ ಶೋರೂಮ್ ಅಲ್ಲಿ ಹೊಸ ಗಾಡಿ ಬೇಕು ಅಂದ್ರೆ ಸಿಗುತ್ತೆ, ಹೊಸ ಕಂಡೀಷನ್ ಗಾಡಿ. ಸೆಕೆಂಡ್ ಶೋರೂಮ್ ಅಲ್ಲಿ ಹೊಸ ಗಾಡಿ ಬೇಕು ಅಂತ ಸಿಗುತ್ತೆ. ಬರೀ 40,000 ಓಡಿದೆ. 2015 ಮಾಡಲ್ 8 ಸೀಟರ್, ಹೊಸ ಟೈರ್ಸ್ ಮತ್ತೆ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಒರಿಜಿನಲ್ ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್ ಗಾಡಿ 3 ಲಕ್ಷಕ್ಕೆ ಆಗುತ್ತೆ. 3 ಲಕ್ಷಕ್ಕೆ ಸೂಪರ್ ಸಿಂಗಲ್ ಓನರ್ ವೆಹಿಕಲ್. ರೇಟ್ ಸ್ವಲ್ಪ ಫ್ಯಾನ್ಸಿ ಆಗಿದ್ರು ಕ್ವಾಲಿಟಿ ಬಂದು ಬಿಲ್ಡ್ ಹೊಸ ಶೋರೂಮ್ ಗಾಡಿ ಸರ್. 15 ಮಾಡಲ್ ಇದೆ, ಸಿಂಗಲ್ ಓನರ್ ಇದೆ, ಲೋನ್ ಆಗುತ್ತೆ ಸರ್? ಲೋನು ಆಗುತ್ತೆ. ಆಗುತ್ತಾ? ಲೋನು ಆಗುತ್ತೆ. ಜಸ್ಟ್ 3 ಲಕ್ಷಗೆ ಫೈನಲ್ ಆಗುತ್ತೆ. ಗಾಡಿ ತುಂಬಾ ಕ್ವಾಲಿಟಿ ಗಾಡಿ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ತುಂಬಾನೇ ಇದೆ. ಓಕೆ, ಸಿಂಗಲ್ ಓನರ್ ನೋಡಿ, ಸೂಪರ್ ಆಗಿದೆ ಗಾಡಿ ಕೂಡ. ನೆಕ್ಸ್ಟ್ ಎರ್ಟಿಗಾ ಒಂದು 4-5 ಗಾಡಿ ಇದನ್ನ ತೋರಿಸಿದೆ ಎರ್ಟಿಗಾ ನೋಡಿ. ಇನ್ನೊಂದು ಲೋ ಬಜೆಟ್ ಅಲ್ಲಿ ZXi ಫುಲ್ ಟಾಪ್ ಅಂಡ್ 14 ಇದಿದೆ, ಮಾರುತಿ ಸುಜುಕಿ ಎರ್ಟಿಗಾ 7 ಸೀಟರ್ ವೆಹಿಕಲ್ ಸಿಗುತ್ತೆ ನಿಮಗೆ, ಸ್ಕೈ ಬ್ಲೂ ಕಲರ್. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ, ರೂಫ್ AC ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ಲೋ ಮೇಂಟೆನೆನ್ಸ್ ಇರುವಂತ ಪೆಟ್ರೋಲ್ ವೆಹಿಕಲ್ ಸಿಗುತ್ತೆ. ZXi ಬರುತ್ತೆ, ಅದರಲ್ಲೂ ಟಾಪ್ ಎಂಡ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಇದು ಪ್ರೈಸ್ ಬಂದು 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. 6 ಲಕ್ಷಕ್ಕೆ ಟಾಪ್ ಎಂಡ್ ಮಾಡಲು ಎರ್ಟಿಗಾ, ಅದರಲ್ಲೂ 7 ಸೀಟರ್. ಎರ್ಟಿಗಾ 7 ಸೀಟರ್, ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗ್ಬಿಡುತ್ತೆ ನೋಡಿ. ಇಲ್ಲಿ ಎಲ್ಲ ಕ್ವಾಲಿಟಿ ವೆಹಿಕಲ್ಸ್ ಸಿಗೋದು. ಡೆಫಿನೆಟ್ ಆಗಿ ನೀವು ಲೋನಲ್ಲಿ ತಗೊಂಡು ಹೋಗ್ತೀರಾ ಅಂತ ಹೇಳಿದ್ರು, ಒಂದು ವರ್ತಾಗಿ ತಗೊಂಡು ಹೋಗ್ತೀರಾ, ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಹಾಗೆ ನೆಕ್ಸ್ಟ್ ಒಂದು ಕಡಿಮೆ ಬಜೆಟ್ ಅಲ್ಲಿ ಇನೋವಾ ಹುಡುಕೋರಿಗೆ ಇನೋವಾ ಕೂಡ ಇದೆ. ಬಜೆಟ್ ಅಲ್ಲಿ ಇನೋವಾ ನೋಡ್ತಾ ಇರೋರಿಗೆ 2007 ಮಾಡಲು ಅಪ್ ಟು ಸರ್ವಿಸ್ ಹಿಸ್ಟ್ರಿ ಇರುವಂತ ಗಾಡಿ. ಅಪ್ ಟು ಸರ್ವಿಸ್ ಹಿಸ್ಟ್ರಿ ಇದೆಯಾ ಸರ್? 1,70,000 ನೋಡಿದೆ, ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಈ ಮತ್ತೆ ಇದ್ರಲ್ಲಿ ಕೂಡ ಮ್ಯಾಗ್ ವೀಲ್, ಮೋಮೋ ಟೈರ್ಸ್ ಎಲ್ಲ ಲೆದರ್ ಸಿಟ್ಟಿಂಗ್ ತುಂಬಾನೇ ಚೆನ್ನಾಗಿದೆ. ಓಕೆ, ಇಂಟೀರಿಯರ್ ನೋಡಿ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಜೆನ್ಯೂನ್ ಗಾಡಿ ಅಂತಾನೆ ಹೇಳ್ಬೋದು. ನೋಡಿದ ತಕ್ಷಣನೇ ಅನ್ಸ್ಬಿಡುತ್ತೆ ಗಾಡಿ ಸೂಪರ್ ಆಗಿ ಮೇಂಟೈನ್ ಮಾಡಿದಾರಪ್ಪ ಅಂತ ಹೇಳುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಟೈರ್ ಗೀರ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? 4,90,000 ಆಗುತ್ತೆ. 4,90,000 ರೂಪಾಯಿಗೆ ಇನೋವಾ ಕೊಡ್ತೀರಾ? ಸೂಪರ್. ನೆಕ್ಸ್ಟ್ ಕ್ರೆಟಾಗಳಿದಾವೆ ನೋಡಿ, ಎರಡು ಲೈನ್ ಇದೆ. ಇದು ಕ್ರೆಟಾ 2020 ಮಾಡಲ್, ಎಸ್ ವೇರಿಯಂಟ್. ಇದ್ರಲ್ಲಿ ಗಾಡಿಲಿ ಬಂದ್ಬಿಟ್ಟು ನಿಮ್ಗೆ ನ್ಯೂ ಶೇಪ್ ವೆಹಿಕಲ್, ಇದು ನ್ಯೂ ಶೇಪ್ ವೆಹಿಕಲ್ ನೋಡಬಹುದು. 2020 ಮಾಡಲ್, ಜಸ್ಟ್ 50,000 ಓಡಿದೆ. ಜಸ್ಟ್ 50,000 ಓಡಿದೆ. ಇದು ಡೀಸೆಲ್ ಸರ್? ಪೆಟ್ರೋಲಾ? ಪೆಟ್ರೋಲಾ. ಓಕೆ, ಎಕ್ಸ್ಟೀರಿಯರ್ ನೋಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಿ ಎಲ್ಲಾ ತರ ಆಪ್ಷನ್ಸ್ ಬಂದ್ಬಿಡುತ್ತೆ. ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ, ಲೆದರ್ ಸೀಟ್ಸ್ ಇರುತ್ತೆ, ಡಿಕಡ್ ಸ್ಟೇರಿಂಗ್ ವೀಲ್ ಬರುತ್ತೆ, ಮ್ಯಾನ್ಯುಯಲ್ ವೇರಿಯಂಟ್ ಇದಾಗಿರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಮತ್ತೆ 4 ಡೋರ್ ಪವರ್ ವಿಂಡೋ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ ಆರಾಮಾಗಿ. 2020 ಮಾಡಲ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. 2020 ಮಾಡಲ್, ಸಿಂಗಲ್ ಓನರ್, 50,000 ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರೋಂತ ಗಾಡಿ. ಇದು ಗಾಡಿ ಹೊಸದ್ ಬಂದು ಒಂದು 17-18 ಲಕ್ಷ ಇದೆ. ನಮ್ದು ಕೋಟಿಂಗ್ ಇರೋದೇ 13,40,000. ಓಕೆ, ಫೈನಲ್ ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 12.5 ಲಕ್ಷಕ್ಕೆ ಆಗುತ್ತೆ. 12.5 ಲಕ್ಷಕ್ಕೆ 2020 ಮಾಡಲು. ಹೌದು, ಸಿಂಗಲ್ ಓನರ್. ಹೌದು, ಸೂಪರ್ ಸರ್. ನೆಕ್ಸ್ಟ್ ಇದು ಹುಂಡೈ ಕ್ರೆಟಾ. ಇದು 22 ಮಾಡಲ್. 22 ಮಾಡಲಾ? 22 ಮಾಡಲ್, ಜಸ್ಟ್ 13,000 ಓಡಿದೆ. 13,000 ಓಡಿದ್ಯಾ? ಬರೀ 13,000 ಓಡಿರುವಂತ, ಇನ್ನೂ ಫ್ರೀ ಸರ್ವಿಸ್ ಕೂಡ ಬ್ಯಾಲೆನ್ಸ್ ಇರುವಂತ 22 ಮಾಡಲ್ ಸಿಂಗಲ್ ಓನರ್ ಹುಂಡೈ ಕ್ರೆಟಾ. ಓಕೆ, ತುಂಬಾನೇ ಒಳಗಡೆ ಇಂಟೀರಿಯರ್ಗೆಲ್ಲ ತುಂಬಾನೇ ಖರ್ಚು ಮಾಡಿದ್ದಾರೆ. ಗಾಡಿ ಬಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್, ಬ್ರ್ಯಾಂಡ್ ನ್ಯೂ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ರಿಕ್ವೆಸ್ಟ್ ಸೆನ್ಸರ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಡಿಕಲ್ ಟು ಸ್ಟೇರಿಂಗ್ ಸೇಮ್ ಆ ಗಾಡಿಯಲ್ಲಿ ಏನ್ ಬರುತ್ತೆ ಅದೇ ಫೀಚರ್ಸ್ ಬರುತ್ತೆ. ಬಟ್ ಮಾಡ್ಲು ಕವರ್ ಕೂಡ ರಿಮೂವ್ ಆಗಿಲ್ಲ, ನೋಡಬಹುದು. ಓಕೆ, ಕವರ್ ನೋಡಿ. ಮತ್ತೆ ಇದು ಬಂದು ಒಳ್ಳೆ ಲೆದರ್ ಸಿಟ್ಟಿಂಗ್ಸ್ ಹಾಕಿದ್ದಾರೆ. ಓಕೆ, ಪುಷ್ ಬಟನ್ ಸ್ಟಾರ್ಟ್, ಓಕೆ. ಒಳಗಡೆ ನಿಮಗೆ ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ. ಸಕ್ಕತ್ತಾಗಿದೆ. ಹೊಸ ಗಾಡಿ ಸ್ಮೆಲ್ ಏನ್ ಬರುತ್ತೋ ಸೇಮ್ ಇದೆ. ಯಾವಾಗಲೇ ಕೂತ್ಕೊಂಡೆ, ಸಖತ್ ಸ್ಮೆಲ್ ಇದೆ ಮಾತ್ರ. ನಿಮ್ಗೆ ಬ್ಯಾಕ್ AC ಎಲ್ಲ ಬರುತ್ತೆ ನಿಮ್ಗೆ. 2022 ಮಾಡಲ್, ಜಸ್ಟ್ 13,000, 13,000 ಓಡಿರೋಂತ ಗಾಡಿ. ಯಾರೆಲ್ಲ ಒಂದು ಕಡಿಮೆ ಓಡಿರೋ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಹುಂಡೈ ಕ್ರೆಟಾ ನೋಡ್ತಿದ್ದೀರೋ, ಹೊಸ ಗಾಡಿ 19 ಲಕ್ಷ ಇದೆ. ನಮ್ದು ಅಷ್ಟೆಲ್ಲ ಏನಿಲ್ಲ. 22 ಮಾಡಲ್ ಹುಂಡೈ ಕ್ರೆಟಾ ಪೆಟ್ರೋಲ್ ವೆಹಿಕಲ್, 15.5 ಲಕ್ಷ ನಮ್ ಕೋಟಿಂಗ್ ಇರೋದು. 15,50,000 ನಮ್ ಕೋಟಿಂಗ್ ಇರೋದು. ಫೈನಲ್ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 14,50,000 ಆಗುತ್ತೆ. 14.5 ಲಕ್ಷಕ್ಕಾಗುತ್ತೆ. 22 ಮಾಡಲ್, ಬರೀ 13,000 ಓಡಿರ್ತಕ್ಕಂಥ ಸಿಂಗಲ್ ಓನರ್ ಕ್ರೆಟಾ, ಸಿಂಗಲ್ ಓನರ್ ಪೆಟ್ರೋಲ್. ಆದ್ರೂ ಪೆಟ್ರೋಲ್ ಕ್ರೆಟಾ ಸಿಗುತ್ತೆ. ಹಾಗೆ ಇನ್ನೊಂದು ಕ್ರೆಟಾ ಇದೆ, ಲೋ ಬಜೆಟ್ ಕ್ರೆಟಾ ಬೇಕು ಅಂದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಲೋ ಬಜೆಟ್ ಅಂತ. ಬಟ್ ಅಂದ್ರೆ 2007
16 ಮಾಡಲ್, ತುಂಬಾ ಫಾಸ್ಟ್ ಮೂವಿಂಗ್ ವೆಹಿಕಲ್ ಈ ಗಾಡಿ. ಡೀಸೆಲ್ ವೆಹಿಕಲ್, ಡೀಸೆಲ್ 2016 ಮಾಡಲ್, 1.4 20+ ಮೈಲೇಜ್ ಬರುವಂತ ಗಾಡಿ. ಓಕೆ, ಇದರಲ್ಲೂ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಮತ್ತು ಎಲ್ಲ ಫ್ಯೂಚರ್ಸ್ ಇದ್ರಲ್ಲಿ ಕೂಡ ಬರುತ್ತೆ. ನೋಡಿ ಈ ಗಾಡಿಲಿ 20+ ಮೈಲೇಜ್ ಬರುತ್ತೆ, ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಕ್ರೆಟ್ಟಾ ನಿಮಗೆ ಲಾಂಗ್ ಎಲ್ಲ ಹೊಡಿಯೋಕೆ ತುಂಬಾನೇ ಚೆನ್ನಾಗಿರುತ್ತೆ. 20 ಮೈಲೇಜ್ ಅಂದ್ರೆ ಏನು ಸುಮ್ಮನೆ ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ಸೇಫ್ಟಿಯಾಗಿ ಹೋಗ್ಬಿಟ್ಟು ಬರ್ಬೋದು, ಅಷ್ಟು ಗಟ್ಟಿ ಗೇಜ್ ಬರತಕ್ಕಂಥ ವೆಹಿಕಲ್ ಕ್ರೆಟ್ಟಾ. ಏನ್ ಪ್ರೈಸ್ ಹೇಳ್ತೀರಾ ಸರ್ 16 ಮಾಡಲು? ನಿಮ್ಗೆ 10 ಲಕ್ಷ, 9 ಲಕ್ಷ, 9 ಲಕ್ಷ, 8 ಲಕ್ಷ ಏನಿಲ್ಲ, ಜಸ್ಟ್ 7,90,000 ಆಗುತ್ತೆ. 7,90,000 ರೂಪಾಯಿಗೆ ಕ್ರೆಟ್ಟಾ ಆಗುತ್ತೆ ನೋಡಿ, ಅದರಲ್ಲೂ ಡೀಸೆಲ್, ಸಿಂಗಲ್ ಓನರ್. ಓಕೆ ಸೂಪರ್. ಅದು ಇನ್ನೊಂದು ನೆಕ್ಸ್ಟ್ ಇದು ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಒಂದು 7 ಸೀಟರ್ ವೆಹಿಕಲ್ ಮಹೇಂದ್ರ ಸ್ಕಾರ್ಪಿಯೋ ನೋಡಬಹುದು. 2006 ಮಾಡಲ್ ಗಾಡಿ ಆಗಿದೆ, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, 91,000 ಓಡಿದೆ, ಗಾಡಿ ತುಂಬಾನೇ ಚೆನ್ನಾಗಿದೆ. 3,40,000ಕ್ಕೆ ಫೈನಲ್ ಆಗುತ್ತೆ. 3,40,000 ರೂಪಾಯಿಗೆ ನಿಮಗೆ ಸ್ಕಾರ್ಪಿಯೋ ಸಿಗ್ತಾ ಇದೆ, ಅದರಲ್ಲೂ ಡೀಸೆಲ್ ವೇರಿಯಂಟ್, ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ಗಾಡಿ ಬಂದು ಟಾಪ್ ಎಂಡ್, ನಿಮಗೆ ಮ್ಯಾಗ್ ವೀಲ್, ಗಿಗ್ ವೀಲ್ ಎಲ್ಲ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಓಕೆ, ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಹಾಗೆ ಇದ್ಯಾವ್ದು ಸರ್? ಒಂದು ಲೋ ಬಜೆಟ್ ಅಲ್ಲಿ ಫೋರ್ಡ್ ಫಿಯೆಸ್ಟಾ ನೋಡ್ತಾ ಇರೋರಿಗೆ, ಪೆಟ್ರೋಲ್ ವೆಹಿಕಲ್, ಸೆಡಾನ್ ವೆಹಿಕಲ್, ಜಸ್ಟ್ 1,80,000 ಆಗುತ್ತೆ. 2007 ಮಾಡಲ್, ಸೆಕೆಂಡ್ ಓನರ್. 1,80,000 ರೂಪಾಯಿಗೆ ಆಗುತ್ತೆ ನೋಡಿ ಈ ಗಾಡಿ ಆಗಿದೆ. ಡೀಸೆಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್. ತುಂಬಾನೇ ಮೇಂಟೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಎಲ್ಲಾನು ವೆರಿ ವೆಲ್ ಮೇಂಟೈನ್ ಆಗಿದೆ, ಒಳ್ಳೆ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಬರೀ 75,000 ಅಷ್ಟೇ ಓಡಿದೆ ಈ ಗಾಡಿ. ಹಾಗೆ ನೆಕ್ಸ್ಟ್ ಒಂದು ದೊಡ್ಡ ಗಾಡಿ ಬೇಕು ಅಂದ್ರೆ ಮಾರುತಿ ಸುಜುಕಿ ಈಕೋ, ಒಂದು 7 ಸೀಟರ್ ಲೋ ಬಜೆಟ್ ಅಲ್ಲಿ ಒಂದು ಬಡವರ ಬಾದಾಮಿ ಈಕೋ ನೋಡ್ತಾ ಇರೋರಿಗೆ 2017 ಮಾಡಲ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಸೆಕೆಂಡ್ ಓನರ್ ವೆಹಿಕಲ್, ಎಲಿಫೆಂಟ್ ಗ್ರೇ ಕಲರ್, ಮೇಲೆ ಕ್ಯಾರಿಯರ್, ಫುಟ್ ರೆಸ್ಟ್, ಸೀಟ್ ಕವರ್ಸ್ ಎಲ್ಲ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಗಾಡಿ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ, ತುಂಬಾನೇ ಚೆನ್ನಾಗಿದೆ. ಈಕೋ ಬರುತ್ತೆ ನಿಮ್ಗೆ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ಇದು. ಕಂಪನಿ ಫಿಟೆಡ್ ಸೀಟ್ಸ್ ಬರುತ್ತೆ, ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ಅವೆಲ್ಲೂ ಕೂಡ ವೇರಿಯಂಟೇರ್ ಆಗಿಲ್ಲ. ನಿಮಗೆ ಇಲ್ಲಿ ಓಮ್ನಿ ಬೇಕು ಅಂದ್ರೂ ಸಿಗುತ್ತೆ, ಈಕೋ ಬೇಕು ಅಂದ್ರೂ ಸಿಗುತ್ತೆ. 8 ಸೀಟರ್ ವೆಹಿಕಲ್, ಲಾಂಗ್ ಎಲ್ಲ ಹೋಗೋಕೆ ಬಡವರಿಗೆ, ದೊಡ್ಡ ಗಾಡಿ ತಗೊಳಕ್ ಆಗಲ್ಲ ಅಂತ ಅನ್ನೋರಿಗೆ ಗಾಡಿ ಆರಾಮಾಗಿ ಆಗುತ್ತೆ, ಲೋನು ಆಗುತ್ತೆ. ಹೌದು, ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 4,45,000. ವಿಡಿಯೋ ನೋಡ್ಕೊಂಡು ಬಂದ್ರೆ ಫೈನಲ್ ಆಗಿ 3,95,000 ಆಗುತ್ತೆ. 3,95,000 ರೂಪಾಯಿಗೆ ಆಗುತ್ತೆ ನೋಡಿ, ಈಕೋ ಆಗುತ್ತೆ. ಅದರಲ್ಲೂ ನಿಮ್ಗೆ ಒಳ್ಳೆ ಕಂಡೀಷನ್ ಇರತಕ್ಕಂಥ ವೆಹಿಕಲ್ ಆಗುತ್ತೆ. 17 ಮಾಡಲ್. ಮಾರುತಿ ಸುಜುಕಿ ಸೆಲೆರಿಯೋ ಆಟೋಮೆಟಿಕ್ ಎಲ್ಲಾ ಕಡೆ ಸಿಗುತ್ತಲ್ವಾ, ಇದು ಮ್ಯಾನ್ಯುವಲ್ ವೆಹಿಕಲ್, ವೇರಿಯಂಟ್. ಓಕೆ, ಮಾರುತಿ ಸುಜುಕಿ ಸೆಲೆರಿಯೋ ಮ್ಯಾನ್ಯುವಲ್, ಪೆಟ್ರೋಲ್, ಗುಡಿಯ ಟೈರ್, ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ, ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಸೀಟ್ ಏನ್ ಹಾಕಿದ್ದಾರೆ ಅದು ಸ್ವಲ್ಪ ಇದಾಗಿದೆ, ಬಟ್ ಇಂಟೀರಿಯರ್ ಅಲ್ಲಿ ಒಳ್ಳೆ ಸೀಟ್ ಕವರ್ಸ್ ಇದೆ, ಸೀಟ್ ಕವರ್ಸ್ ಎಲ್ಲ ಇದೆ. 20+ ಮೈಲೇಜ್ ಬರುತ್ತೆ, ಮ್ಯಾನ್ಯುವಲ್ ವೆಹಿಕಲ್, ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು ಜಸ್ಟ್ 4,25,000 ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 3,85,000 ಆಗುತ್ತೆ. 3,85,000ಕ್ಕೆ ಸಿಂಗಲ್ ಓನರ್ ಸೆಲೆರಿಯೋ. ಹೌದು. ಓಕೆ, ಸೂಪರ್. ನೆಕ್ಸ್ಟ್ ಇದು ಸರ್ ಹುಂಡೈ ಇಯಾನ್ 2012 ಮಾಡಲ್, ಸಿಂಗಲ್ ಓನರ್, ರೆಡ್ ಕಲರ್, ಪೆಟ್ರೋಲ್ ಗಾಡಿ ಆಗಿದೆ, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಗಾಡಿ ಸಿಂಗಲ್ ಓನರ್. ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ, ಒಂದು ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಕಡಿಮೆ ಇದೆ ಅನ್ನೋಂಥವ್ರಿಗೆ ಈ ಗಾಡಿ 2,40,000 ಫೈನಲ್ ಆಗುತ್ತೆ. 2,40,000 ರೂಪಾಯಿಗೆ ಸಿಂಗಲ್ ಓನರ್ ಹುಂಡೈ ಇಯಾನ್ ಆಗುತ್ತೆ ನೋಡಿ. ಹಾಗೆ ಇನ್ನೊಂದು ಇಯಾನ್ ಬೇಕು ಅಂದ್ರೆ ಅದು ಕೂಡ ಇದೆ. 13 ಮಾಡಲ್ ಇದು, ಸೇಮ್ ಎಲ್ಲ ಡೀಟೇಲ್ಸ್ ಇದರಲ್ಲೂ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 13 ಮಾಡಲ್ ಗಾಡಿ. ಸಾರಿ, ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್, ಸೆಕೆಂಡ್ ಇಲ್ಲ. ಸಿಂಗಲ್ ತುಂಬಾ ಗಾಡಿಗಳಿದೆಯಲ್ಲ, ಎಲ್ಲ ಗಾಡಿ ಡೀಟೇಲ್ಸ್ ಹೇಳ್ಬೇಕಲ್ಲ ಇನ್ನು, ಅದರಿಂದ ಸ್ವಲ್ಪ ಸ್ಪೀಡ್ ಆಗಿ ಹೋಗೋಣ ಅಂತ. ಆಯ್ತು, ಸಿಂಗಲ್ ಓನರ್ ಗಾಡಿನೇ. 2,85,000 ನಮ್ ಕೋಟಿಂಗ್ ಇರೋದು. 2.5 ಲಕ್ಷ ಫೈನಲ್ ಆಗುತ್ತೆ. 2.5 ಲಕ್ಷಕ್ಕೆ ಈ ಇಯಾನ್ ಆಗುತ್ತೆ ನೋಡಿ. ಸೂಪರ್. ನೆಕ್ಸ್ಟ್ ಸರ್ ಇದ್ಯಾವ್ದು? i10. ನೀವು ಯಾರೆಲ್ಲ ಒಂದು ಕಡಿಮೆ ಹೊಡೆಯುವಂತ ಕ್ವಾಲಿಟಿ ವೆಹಿಕಲ್ ಬೇಕು ಅಂತಿರೋ, ಬರೀ 60,000 ಓಡಿರುವಂತ 2010 ಸಿಂಗಲ್ ಓನರ್ i10 ಬರೀ 60,000 ಓಡಿದೆ. 60,000 ಓಡಿದೆ. 2010 ಮಾಡಲು, ಫ್ರೆಶ್ 5 ವರ್ಷ FC, ಫ್ರೆಶ್ 1 ವರ್ಷ ಇನ್ಸೂರೆನ್ಸ್ ಎಲ್ಲ ಬರುತ್ತೆ, ಮಾಡ್ಕೊಡ್ತೀವಿ. ಹೊಸ ಟೈರ್ ಕೂಡ, ಬ್ರಾಂಡ್ ನ್ಯೂ ಟೈರ್, JK ಟೈರ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಎಲ್ಲ ಇದೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಇಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ, ತುಂಬಾ ವೆಲ್ ಮೇಂಟೈನ್, ಜೆನ್ಯೂನ್ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಪ್ರೈಸ್ ಏನ್ ಹೇಳ್ತೀರಾ ಸರ್? ಸಿಂಗಲ್ ಓನರ್ ಪ್ರೈಸ್ ಬಂದು 2,50,000 ಫೈನಲ್ ಆಗುತ್ತೆ. 2.5 ಲಕ್ಷಕ್ಕೆ ಸಿಂಗಲ್ ಓನರ್ ಬರೀ 60,000 ಓಡಿರ್ತಕ್ಕಂಥ i10 ಸಿಗುತ್ತೆ ನಿಮಗೆ. ಹಾಗೆ ಇದು ನೋಡಿ,
ಫಾಸ್ಟ್ ಮೂವಿಂಗ್ ವೆಹಿಕಲ್ ವ್ಯಾಗನಾರ್ ಒನ್ ಆಫ್ ದ ಟಾಪ್ ಸೆಲ್ಲಿಂಗ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ರೂಫ್ ಇದೆಲ್ಲ ತುಂಬಾ ದೊಡ್ಡ ಬರುತ್ತೆ. ಸೊ ಓಲ್ಡ್ ಏಜ್ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ. ಟಾಪ್ ಎಂಡ್ ಮಾಡಲು ಹೇಳಿ ಸರ್. ಟಾಪ್ ಎಂಡ್ ಮಾಡಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಪ್ರೊಜೆಕ್ಟರ್ ಲೈಟ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ವ್ಯಾಗನರ್. ಮುಂದ್ಗಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ. ಆಟೋಮೆಟಿಕ್ ವೆಹಿಕಲ್ ಇದು ಗಾಡಿನಲ್ಲಿ ನಿಮ್ಗೆ ಎಲ್ಲ ಫೀಚರ್ಸ್ ಬರುತ್ತೆ. 18 ಮಾಡಲು ಬರೀ 44,000 ಓಡಿದೆ. ಬರೀ 44,000. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಬರೀ 44,000 ನೋಡಿರೋ ಒಂದು ವ್ಯಾಗನರ್ ಆಟೋಮೆಟಿಕ್ ನೋಡ್ತಾ ಇರೋರಿಗೆ ನಮ್ದು ಕೋಟಿಂಗ್ ಇರೋದು 4,75,000 ಕೋಟಿಂಗ್ ಇದೆ. ವಿಡಿಯೋ ನೋಡ್ಕೊಂಡು ನಿಮ್ ಕಡೆಯಿಂದ ಯಾರೇ ಬಂದ್ರು ಹಬ್ಬದ ಪ್ರಯುಕ್ತ 4,35,000 ಫೈನಲ್. 4,35,000ಕ್ಕೆ 14 ಮಾಡಲ್ ಸಿಗುತ್ತೆ ನೋಡಿ. ಅದ್ರಲ್ಲಿ ಆಟೋಮೆಟಿಕ್ ವ್ಯಾಗನರ್ ಟಾಪ್ ಎಂಡ್ ಮಾಡಲ್. ಹೌದು. ಓಕೆ ಸೂಪರ್. ನೆಕ್ಸ್ಟ್ ಇದು ಯಾವ್ದು ಸರ್? ಒಂದು ಮಾರುತಿ ಸುಜುಕಿ ಡಿಸೈರ್ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೆಹಿಕಲ್ ZXi ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ ಟಾಪ್ ಎಂಡ್ ಮಾಡಲ್ ನಿಮ್ಗೆ 6,75,000 ಆಗುತ್ತೆ. 7,25,000 ನಮ್ ಕೋಟಿಂಗ್ ಇರೋದು. 6,75,000ಕ್ಕೆ ಫುಲ್ ಟಾಪ್ ಎಂಡ್, ಅದರಲ್ಲೂ 21 ಮಾಡಲ್ ಗಾಡಿ ಬರೀ 60,000 ಓಡಿರೋಂತ ಗಾಡಿ ಕೊಡೋಣ. 60,000 ಓಡಿದೆ ನೋಡಿ. 21 ಮಾಡಲ್ ಒಳ್ಳೆ ಪ್ರೈಸ್ ಇದೆ. ಗ್ರಾಬ್ ಮಾಡ್ಕೊಳ್ಳಿ, ಬಿಡಬೇಡಿ. ಫ್ರೆಂಡ್ಸ್ ಕಾರ್ 365 ಸಿಗುತ್ತೆ ನಿಮಗೆ. ಹಾಗೆ ಫಿಗೋ ಬೇಕು ಅಂದ್ರೆ ಫಿಗೋ ಕೂಡ ಅವೈಲೇಬಲ್ ಇದೆ. ಇವತ್ತು ನಾನು ಅಬ್ಸರ್ವ್ ಮಾಡಿರೋದು ಜಾಸ್ತಿ ಕಡಿಮೆ ಬಜೆಟ್ ವೆಹಿಕಲ್ಸ್ ಇದೆ. ಆಮೇಲೆ ನಿಮ್ಗೆ ಕೈ ಎಟ್ಕೋ ಬೆಲೆಯಲ್ಲಿ ಸಿಗ್ತಕ್ಕಂಥ ವೆಹಿಕಲ್ಸ್ ಗಳು ಇದಾವೆ ಅಂತಾನೆ ಹೇಳ್ಬೋದು. ಫಿಗೋ ಹೇಳಿ ಸರ್. 2012 ಮಾಡಲ್ ಡೀಸೆಲ್ ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಕಸ್ಟಮರ್ ಸೇಲ್ ಮಾಡಕ್ ಕೊಟ್ಟಿದ್ದಾರೆ. ಅದು ತುಂಬಾ ಎಮರ್ಜೆನ್ಸಿ ಅವರಿಗೆ ಅಮೌಂಟ್ ಬೇಕಿರೋದ್ರಿಂದ ಜಸ್ಟ್ 1,90,000 ಕೊಡ್ತಾರೆ. 1,90,000ಕ್ಕೆ ಡೀಸೆಲ್ ಸಿಂಗಲ್ ಓನರ್ 2012 ಮಾಡಲ್ ಡೀಸೆಲ್ ವೆಹಿಕಲ್ 20+ ಮೈಲೇಜ್ ಬರುವಂತ ಫೋರ್ಡ್ ಫಿಗೋ ಎಲಿಫೆಂಟ್ ಗ್ರೇ ಕಲರ್ ಸಿಂಗಲ್ ಓನರ್ ಗಾಡಿ. ಓಕೆ ಸೂಪರ್. ನೆಕ್ಸ್ಟ್ ಇದ್ಯಾವ ಸರ್? i20 ಇದು ಎಲೈಟ್ i20 2016 ಮಾಡಲು ಗಾಡಿ ಬಂದು ರೆಡ್ ಕಲರ್ ಗಾಡಿ ಆಗಿದೆ, ಪೆಟ್ರೋಲ್ ಗಾಡಿ ಆಗಿದೆ. ಓಕೆ 8060 ನಂಬರ್ ಕೂಡ ಚೆನ್ನಾಗಿದೆ. ಹಾ ಸರ್, ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 5,20,000ಗೆ ಆಗುತ್ತೆ. 17 ಮಾಡಲಾ? 16 ಮಾಡಲ್ 5,20,000. 5,20,000ಗೆ 16 ಮಾಡಲ್ ಅಲ್ವಾ? 16 ಮಾಡಲ್ i20 ಎಲೈಟ್. ಓಕೆ, ಅದರಲ್ಲೂ ಎಲೈಟ್ ಆಗುತ್ತೆ ನಿಮಗೆ. ಇಂಟೀರಿಯರ್ ನೋಡಿ, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್, ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಇದೆ ಯಾವ್ದು ಸರ್? ಫಿಗೋ. ಫೋರ್ಡ್ ಫಿಗೋ ಡೀಸೆಲ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ 2011 ಗಾಡಿ. 11 ಮಾಡಲ್ ಗಾಡಿ, ಎಲ್ಲ ಸರ್ವಿಸ್ ಆಗಿದೆ. ಗಾಡಿ ವೈಟ್ ಕಲರ್ ಅಫಿಷಿಯಲ್ ಆಗಿದೆ. 20+ ಮೈಲೇಜ್ ಬರುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿರೋ ಗಾಡಿ. ಇದು 2,40,000 ಫೈನಲ್. 2,40,000ಕ್ಕೆ ಡೀಸೆಲ್ ಆಗುತ್ತೆ ನೋಡಿ. ಸೂಪರ್. ನೆಕ್ಸ್ಟ್ ಇದು i10 Hyundai i10 2011 ಮಾಡಲ್. 11 ಮಾಡಲ್ ನ್ಯೂ ಶೇಪ್ ವೆಹಿಕಲ್, ವೈಟ್ ಕಲರ್ ಅಫಿಷಿಯಲ್ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಜಸ್ಟ್ 2,85,000 ನಮ್ ಕೋಟಿಂಗ್ ಇರೋದು. 2,60,000 ಫೈನಲ್ ಆಗುತ್ತೆ. 2,60,000ಗೆ ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ವೆಹಿಕಲ್. ಓಕೆ ಬನ್ನಿ. ಇನ್ನೊಂದು i20 ಎಲೈಟ್ 2016 ಮಾಡಲ್. ಇದು 16 ಮಾಡಲ್ Hyundai ಎಲೈಟ್ i20. ಇದು ಸ್ಪೋರ್ಟ್ಸ್ ವೇರಿಯಂಟ್. ಏರ್ ಬ್ಯಾಗ್, ABS, ಸ್ಟೇರಿಂಗ್, ಇದು ಏನು ಒಳ್ಳೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಲೆದರ್ ಸೀಟಿಂಗ್, ಪ್ರೀಮಿಯಂ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಇದರಲ್ಲಿ 4 ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಎಲೈಟ್ i20 ನಮ್ದು ಕೋಟಿಂಗ್ ಇರೋದು 6,40,000. 2017 ಮಾಡಲ್. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 5,70,000 ಆಗುತ್ತೆ. 5,70,000ಕ್ಕೆ 17 ಮಾಡಲ್ ಕೊಡ್ತೀರಾ? ಮಾಡಲ್ ಗಾಡಿ ಕೊಡೋಣ. ಅದರಲ್ಲೂ i20 ಎಲೈಟ್ ಸಿಗುತ್ತೆ ನೋಡಿ. ಸೂಪರ್, ಒಳ್ಳೆ ಪ್ರೈಸ್ ಇದೆ. ಗ್ರಾಬ್ ಮಾಡ್ಕೊಳ್ಳಿ, ಬಿಡಬೇಡಿ. ನೆಕ್ಸ್ಟ್ ಒಂದು i10 ಹೇಳಿ ಸರ್. i10 ಯಾರೆಲ್ಲ ಒಂದು ಕಡಿಮೆ ಓಡಿರೋ ಅಂತ i10 ನೋಡ್ತಾ ಇದಾರೋ, 2011 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್, ಆಪ್ಷನಲ್. ಇದು ನ್ಯೂ ಶೇಪ್. ಇದು ಬರೀ 40,000 ಓಡಿದೆ. ಬರೀ 40,000 ಓಡಿದ್ಯಾ? ಸಿಂಗಲ್ ಓನರ್ ಬರೀ 40,000. ಸರ್ವಿಸ್ ಹಿಸ್ಟ್ರಿ ಕೂಡ ಇರೋಂತ 40,000 ಓಡಿರೋ ಸಿಂಗಲ್ ಓನರ್ ಗಾಡಿ. ಇದು ಮಾರ್ಕೆಟ್ ಅಲ್ಲಿ ಇಷ್ಟು ಕಡಿಮೆ ಓಡೋ ಗಾಡಿ ಸಿಗೋದು ತುಂಬಾ ರೇರ್. ಜಸ್ಟ್ 2,90,000 ಆಗುತ್ತೆ. 2,90,000ಗೆ ಕಡಿಮೆ ಹೇಳಿದ್ರು. ಅಷ್ಟೇ ಹೇಳಿದ. ಓಕೆ, ಹಾಗೆ XUV500 ಇದೆ ಹೇಳಿ ಸರ್. ಯಾರೆಲ್ಲ ಮಹೇಂದ್ರ SUV 500 ನೋಡ್ತಾ ಇದೀರೋ, 2012 ಮಾಡಲ್ ಡೀಸೆಲ್ ವೆಹಿಕಲ್ ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ರೆಡ್ ಕಲರ್ ಗಾಡಿ. ಓಕೆ, ಡೀಸೆಲ್ ವೆಹಿಕಲ್ ಗಾಡಿ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ. ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒಂದು ವಾಶ್ ಮಾಡ್ಬೇಕು, ಆಕ್ಚುಲಿ ವಾಶ್ ಒಂದು ಆಗ್ಬಿಟ್ರೆ ಚೆನ್ನಾಗಿರುತ್ತೆ. ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಬಕೆಟ್ ಸೀಟ್ಸ್ ಏನೆಲ್ಲ ಕಂಪನಿಯಿಂದ ಬಂದಿದೆ ಹಾಗೆ ಮೇಂಟೈನ್ ಮಾಡಿದ್ದಾರೆ. W8 ವೇರಿಯಂಟ್ ಟಾಪ್ ಎಂಡ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಾಕಿದ್ದಾರೆ. ಜೊತೆಗೆ ಏರ್ ಬ್ಯಾಗ್, ABS ಎಲ್ಲಾನು ಬರುತ್ತೆ. 4 ಏರ್ ಬ್ಯಾಗ್ ಬರುತ್ತೆ ಅನ್ಸುತ್ತೆ. ಹಾ ಸರ್, ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 5,75,000 ಫೈನಲ್ ಆಗುತ್ತೆ. 5,75,000ಗೆ. ಹೌದು. ಓಕೆ, ಬಿಸಿಲು ಆವಾಗಿಂದ ಹೊಡೆದು ಇಬ್ರು ಎಕ್ಸಾಸ್ಟ್ ಆಗ್ಬಿಟ್ಟಿದೀವಿ.
ವಾಯ್ಸ್ ಡಲ್ ಆಗ್ತಾ ಇದೆ. XUV500 ಇನ್ನೊಂದಿದೆ, ಇದೆ ಸರ್ ಡೀಸೆಲ್ 2015 ಮಾಡಲ್ ಗಾಡಿ ಪುಷ್ ಬಟನ್ ಸ್ಟಾರ್ಟ್ W10 ವೆಹಿಕಲ್. ಓಕೆ, W10 ವೆಹಿಕಲ್ ನೋಡ್ಬೋದು. ನಿಮಗೆ ಎಲ್ಲ ಫೀಚರ್ಸ್ ಬರುತ್ತೆ, ಸನ್ ರೂಫ್ ಕೂಡ ಬರುತ್ತೆ. ಸನ್ ರೂಫು ಬಂದ್ಬಿಡುತ್ತೆ ನಿಮಗೆ ಆರಾಮಾಗಿ. ಇಂಟೀರಿಯರ್ ಕೊಡಿ ನೋಡ್ಬೋದು. ಇಂಟೀರಿಯರ್ ನಿಮಗೆ ಏನೇನು ಫೀಚರ್ ಬೇಕು ಏನು ಬೇಡ ಎಲ್ಲ ಬಂದ್ಬಿಡುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರ್ತಕ್ಕಂಥ ವೆಹಿಕಲ್. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? 10,75,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 9,90,000 ಫೈನಲ್ ಆಗುತ್ತೆ. 9,90,000 ರೂಪಾಯಿಗೆ ಅದರಲ್ಲೂ ಸನ್ ರೂಫ್ ಇರ್ತಕ್ಕಂಥ W10 ವೆಹಿಕಲ್. ಹೌದು, ಸೂಪರ್. ಸನ್ ರೂಫ್ ಎಲ್ಲ ಬರುತ್ತೆ ನಮಗೆ. ಡೀಸೆಲ್ ವೆಹಿಕಲ್ ಬರುತ್ತೆ, ಅದರಲ್ಲೂ 15 ಮಾಡಲು. ಕ್ರೆಟಾ ಬೇಕಾ? ಕ್ರೆಟಾ ಇನ್ನೊಂದಿದೆ ನೋಡಿ ರೆಡ್ ಕಲರ್ ಅಲ್ಲಿ, ಹೇಳಿ ಸರ್. ಕ್ರೆಟಾ 2015 ಮಾಡಲ್ ಡೀಸೆಲ್ SX ಆಪ್ಷನಲ್. ಓಕೆ, ಫುಲ್ ಟಾಪ್ ಅಂಡ್ ಡೀಸೆಲ್ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ರೆಡ್ ಕಲರ್ ಗಾಡಿ. ನಿಮಗೆ 6 ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. 6 ಏರ್ ಬ್ಯಾಗ್ ಬರುತ್ತಾ? ಹೌದು. ಓಕೆ, ಇದು ನಮ್ಮ ಕೋಟಿಂಗ್ ಇರೋದು 9,25,000 ಕೋಟಿಂಗ್ ಇರೋದು. ಓಕೆ, ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 8,75,000 ಫೈನಲ್ ಆಗುತ್ತೆ. 8,75,000 ರೂಪಾಯಿಗೆ ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಕ್ರೆಟಾ ಸಿಗುತ್ತೆ ನಿಮಗೆ, ರೆಡ್ ಕಲರ್ ವೇರಿಯಂಟ್. ಓಕೆ, ನೆಕ್ಸ್ಟ್ ಒಂದು ಡಸ್ಟರ್ ಇದೆ ನೋಡಿ. ನಾರ್ಮಲ್ ಡಸ್ಟರ್ ಸಿಗುತ್ತೆ ಇದು ನಿಮಗೆ. ಅವಾಗಲೇ ನೋಡಿದ್ದು 4x4, ಇವಾಗ ಇದು ಡೀಸೆಲ್ ಸಿಗುತ್ತೆ. RXZ ಟಾಪ್ ಎಂಡ್ ವೆಹಿಕಲ್, ಡೀಸೆಲ್ ವೆಹಿಕಲ್, 110 PS. ಗಾಡಿ ಬಂದು ವೈಟ್ ಕಲರ್ ಆಗಿದೆ. ನಿಮ್ಗೆ ಗಾಡಿನಲ್ಲಿ ಎಲ್ಲಾ 4 ಹೊಸ JK ಟೈರ್ಸ್ ಕೂಡ ಇದೆ. JK ಟೈರ್ಸ್ ಇದೆ, ಮತ್ತೆ ನೋಡಬಹುದು ಸರ್ವಿಸ್ ಕೂಡ ಆಗಿದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಮ್ಯಾಗ್ವಿಲ್ ಎಲ್ಲ ಬಂದಿದೆ. 13 ಮಾಡಲ್ ಗಾಡಿ ಆಗಿದೆ. 5,45,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 4,90,000 ಫೈನಲ್ ಆಗುತ್ತೆ. 4,90,000 ರೂಪಾಯಿಗೆ ಆಗುತ್ತೆ ಇದು. 13 ಮಾಡಲ್ ಡೀಸೆಲ್ 110 PS ಮ್ಯಾನ್ಯುವಲ್ ವೆಹಿಕಲ್ ಕೊಡೋಣ. ಓಕೆ, ಸೂಪರ್ ಸರ್.